प्राणानां आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पङ्कीकृतमभूत्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाविनव्यं नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुर्हद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಈ ಅನುಭೂತಿ ಪ್ರಕಾಶ ಇದರಲ್ಲಿ ವಿದ್ಯಾರಣ್ಯರ ಗ್ರಂಥ ಇದು. ಇದರಲ್ಲಿ ಚಾಂದೋಗ್ಯ ಉಪನಿಷತ್ತಿನ ಒಂದು ಅಧ್ಯಾಯ 7ನೇ ಅಧ್ಯಾಯ, ಚಾಂದೋಗ್ಯ ಉಪನಿಷತ್ತಲ್ಲಿ 7ನೇ ಅಧ್ಯಾಯ. ಅಲ್ಲಿ ನಾರದ ಸನತ್ ಕುಮಾರ ಸಂವಾದ. ಅದಕ್ಕೆ ಭೂಮವಿದ್ಯಾ ಅಂತ ಅದಕ್ಕೆ ಹೆಸರು. ಬ್ರಹ್ಮವಿದ್ಯಾ ಅನ್ನೋದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಆತ್ಮವಿದ್ಯಾ, ಬ್ರಹ್ಮವಿದ್ಯಾ, ಸದ್ವಿದ್ಯಾ, ಭೂಮವಿದ್ಯಾ ಅಂತೆಲ್ಲ ಬೇರೆ ಬೇರೆ ಹೆಸರಿದೆ. ಪ್ರಜಾಪತಿ ವಿದ್ಯಾ ಹೀಗೆಲ್ಲ ಇದೆ. ಸೊ ಇಲ್ಲಿ ಭೂಮವಿದ್ಯಾ ಅಂತ ಅದಕ್ಕೆ ಕರೆದಿದ್ದಾರೆ. ಅಲ್ಲಿ ನಾರದರು ಸನತ್ ಕುಮಾರರ ಹತ್ರ ಬಂದು ಈ ವಿದ್ಯೆ ನನಗೆ ಕಲಿಬೇಕು, ಯಾಕೆಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ಆತ್ಮವಿದ್ಯೆ ಇಲ್ಲದೆ ಇರೋನಿಗೆ ದುಃಖ ತಪ್ಪಿದ್ದಲ್ಲ ಅಂತ ಕೇಳಿದ್ದೀನಿ, ಅದರಿಂದ ಆತ್ಮವಿದ್ಯೆ ನನಗೆ ಬೇಕು ಅಂತ ಅವ್ರ ಹತ್ರ ಬಂದು ಕೇಳ್ತಾರೆ. ಕೇಳಿದಾಗ ಅವರು ಅವರಿಗೆ ಉಪದೇಶ ಮಾಡಕ್ಕೆ ಪ್ರಾರಂಭ ಮಾಡಿ ಒಂದು ಕ್ರಮದಲ್ಲಿ ಬರ್ತಾರೆ. ಬಂದು ಕೊನೆಯಲ್ಲಿ ಇವಾಗ ಭೂಮ ಅಂತ ಯಾವುದಿದೆಯೋ ಬ್ರಹ್ಮ, ಭೂಮ ಅಂದ್ರೆ ಅರ್ಥ ಎಲ್ಲದಕ್ಕಿಂತ ತುಂಬಾ ದೊಡ್ಡದು, ಇನ್ಫೈನೈಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಭೂಮ ಅಂತ ಹೆಸರು. ಅದೇ ಬ್ರಹ್ಮಕ್ಕೆ ಹೆಸರು. ಹಾಗಾಗಿ ಅದರ ಒಂದು ವಿಷಯವನ್ನ ಕೇಳುವಾಗ ಅದರ ಸ್ವರೂಪ ಏನು, ಅದನ್ನ ಹೇಗೆ ನಾವು ಪಡೆಯಕ್ಕಾಗುತ್ತೆ, ಯಾವ ರೀತಿಯಲ್ಲಿ ಅದನ್ನ ನಾವು ಕಲಿಯಕ್ಕೆ ಅನುಸಂಧಾನ ಮಾಡ್ಬೇಕು ಅನ್ನೋದೆಲ್ಲ ಇಲ್ಲಿ ಬರ್ತಾ ಇದೆ. ಸೊ ಇವಾಗ ಅದ್ರ ಸ್ವರೂಪ ಏನು ಅಂತ ಕೇಳುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಒಂದು ಅದನ್ನ ಹೇಳಿದ ಮೇಲೆ ಅದು ಅಂತ ಮಹತ್ ಸ್ವರೂಪ ಅಂತ ಹೇಳಿದ ಮೇಲೆ ನಾರದರು ಕೇಳ್ತಾರೆ, ಎಲ್ಲಾ ವಸ್ತುಗಳಿಗೂ ಒಂದು ಆಧಾರ ಅಂತ ಒಂದಿರುತ್ತೆ, ಆತರ ಈ ಬ್ರಹ್ಮ ವಸ್ತು ಅಂತ ಇದೆಯಲ್ಲ ಭೂಮ ಅಂತ, ಅದಕ್ಕೆ ಏನ್ ಆಧಾರ, ಯಾವ ಆಧಾರದ ಮೇಲೆ ನಿಂತಿದೆ ಅದು ಅಂತ ಕೇಳ್ತಾರೆ. ಆವಾಗ ಅದ್ರ ಬಗ್ಗೆ ಒಂದು ಸಣ್ಣ ವಿಚಾರ ಬರುತ್ತೆ. ಅವಾಗ ಅದನ್ನ ನೋಡ್ತಾ ಇದೀವಿ ನಾವು. ಅವಾಗ ಆಧಾರ ಅಂತ ಕೇಳಿದಾಗ 2 ರೀತಿಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ, ಆ ಬ್ರಹ್ಮವು ಯಾವ ಆಧಾರದಲ್ಲಿದೆ ಅಂತ ಕೇಳಿದ್ರೆ ಅದು ತನ್ನ ಒಂದು ಮಹಿಮೆಯಲ್ಲೇ ಇದೆ, ಅದು ತನ್ನ ಮಹಿಮೆಯಲ್ಲೇ ಅದು ಪ್ರತಿಷ್ಠಿತವಾಗಿದೆ ಅಂತ ಒಂದು ಅರ್ಥ ಕೊಡ್ತಾರೆ. ಆದ್ರೆ ಅದು ಮಹಿಮೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮ ಅಂತ ಒಂದಿದೆ ಬೇರೆ, ಮಹಿಮೆ ಅಂತ ಒಂದು ಬೇರೆ ಬೇರೆ ಇದೆ. ಬ್ರಹ್ಮದ ಮಹಿಮೆ ಅಂತ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ಪ್ರಪಂಚವೇ ಬ್ರಹ್ಮದ ಮಹಿಮೆ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ ಅಂತ ಇದೆಯಲ್ಲ, ವಿಭೂತಿ ಯೋಗ ಅಂತ, ಆ ಬ್ರಹ್ಮದ ವಿಭೂತಿ ಅನ್ನೋದು ಈ ಇಡೀ ಪ್ರಪಂಚ. ಆ ಪ್ರಪಂಚ ಅನ್ನೋದೇನು, ಬರೀ ನದಿ ಗಿರಿ ಸಮುದ್ರ ಅಂತ ಮಾತ್ರ ಅಲ್ಲ, ಇಡೀ ಚರಾಚರ ಪ್ರಪಂಚವೇ ಅದೇನೆ. ಜೀವರು ಜಡ ಎಲ್ಲವೂ ಕೂಡ ಸೇರಿರುತ್ತೆ ಅದರಲ್ಲಿ. ಅಂತ ಒಂದು ಪ್ರಪಂಚ ಅದೇನೆ ಬ್ರಹ್ಮದ ಒಂದು ವಿಭೂತಿ, ಬ್ರಹ್ಮದಿಂದ ಬಂದಿರೋದದು. ಅಂದ್ರೆ ಬ್ರಹ್ಮವನ್ನ ನಾವು ಹೇಗೆ ನೋಡಕ್ಕಾಗುತ್ತೆ ಅಂತ ಕೇಳಿದ್ರೆ, ಕಣ್ಣಿಂದ ನೀನು ನೋಡಕ್ಕೆ ಪ್ರಯತ್ನ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಅದು ಈ ಪ್ರಪಂಚವನ್ನ ನೋಡಿ, ಈ ಪ್ರಪಂಚದ ಮುಖಾಂತರ ಈ ಪ್ರಪಂಚವಲ್ಲವೇ ಬ್ರಹ್ಮದ ಒಂದು ವಿಕಾಸ ಅಂತ ತಿಳಿದು ಹಾಗೆ ನೋಡೋದು ಒಂದು ಕ್ರಮ ಇದೆ. ಅದು ಒಂದು ಉಪಾಸನೆ. ಅದು ಅದನ್ನೇ ವಿಶ್ವರೂಪ ಅಂತ 11ನೇ ಅಧ್ಯಾಯದಲ್ಲಿ ತೋರಿಸಿದ್ದು. ಆದ್ರೆ 10ನೇ ಅಧ್ಯಾಯದಲ್ಲಿ ವಿಭೂತಿ ಅಂತ ಎಲ್ಲವನ್ನು ಹೇಳಿದ್ದಾನೆ. ಹೀಗೆ ಇದೇನೆ ವಿಭೂತಿ ಅನ್ನೋದು, ಹಾಗೆ ಮಹಿಮೆ ಅನ್ನೋದು ಅದೇನೆ. ಹಾಗಾಗಿ ತನ್ನ ಒಂದು ಮಹಿಮೆಯಲ್ಲೇ ಅದು ಪ್ರತಿಷ್ಠಿತವಾಗಿದೆ ಅಂತ ಮೊದಲು ಹೇಳ್ತಾರೆ. ಆದ್ರೆ ಮಹಿಮೆ ಅಂತ ಹೇಳಿದ ತಕ್ಷಣ ನಾನು ಇವಾಗ ಹೇಳಿದ ರೀತಿಯಲ್ಲಿ ಬ್ರಹ್ಮ ಬೇರೆ, ಅದ್ರ ಮಹಿಮಾ ಬೇರೆ ಅಂತ ಒಂದು ದ್ವೈತ ನಮ್ಗೆ ಕಾಣಿಸುತ್ತೆ. ಆದ್ರೆ ಅದು ಪಾರಮಾರ್ಥಿಕ ಅಲ್ಲ ಅನ್ನೋ ಕಾರಣದಿಂದ ಉಪನಿಷತ್ತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸನತ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ, ಅದು ತನ್ನ ಮಹಿಮೆಯಲ್ಲೂ ಕೂಡ ಅದು ನೆಲೆಸಿಲ್ಲ ಅಂತ ಆಮೇಲೆ ಹೇಳ್ತಾರೆ. ಯದಿವಾನ ಮಹಿಮೆ ಅಂತ ತನ್ನ ಮಹಿಮೆಯಲ್ಲೂ ಕೂಡ ಅದು ನೆಲೆಸಿಲ್ಲ, ಅದಕ್ಕೆ ನೆಲೆ ಅಂತ ಯಾವುದು ಇಲ್ವೇ ಇಲ್ಲ. ಯಾಕಂದ್ರೆ ನೆಲೆಸಿದೆ ಅಂತ ಹೇಳಿದ್ರೆ ಅದನ್ನ ಹೊರಕ್ಕೆ ಯಾವ್ದು ಒಂದು ಬೇಕಲ್ಲ.
ಅಂತದ್ ಯಾವ್ದು ಇಲ್ವೇ ಇಲ್ಲ ಲೋಕದಲ್ಲಿ. ಹಾಗಾಗಿ ಬ್ರಹ್ಮವನ್ನೇ ಹೊತ್ಕೊಂಡಿರೋದಕ್ಕೆ ಯಾವುದಕ್ಕೂ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅದಕ್ಕೆ ಮಹಿಮೆ ಅನ್ನೋದು ಕೂಡ ಯಾವ್ದು ವಾಸ್ತವ ಅಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮಹಿಮೆಯಲ್ಲಿ ಕೂಡ ಅದು ನಿಜವಾಗಿ ಪ್ರತಿಷ್ಠಿತವಾಗಿ ಇಲ್ಲ ಅಂತ ಅದನ್ನ ಹೇಳ್ತಾರೆ. ಆ ಭಾಗ ಎಲ್ಲ ನಾವ್ ಇವಾಗ ನೋಡ್ಬೇಕು. ಇವಾಗ ಹೇಗ್ ಬಂತು ಅಂದ್ರೆ ಸತಿ ಆಧಾರೆ ಪರಿಚ್ಛೇದೋ ನಿರಾಧಾರೇನ ಬುಧ್ಯತೆ ಯದ್ಯದ್ ಘಟಾಧಿಕಂ ಲೋಕೆ ತತ್ ಸರ್ವಂ ಕ್ವಚಿತ್ ಆಶ್ರಿತಂ ಅಂತ 56ನೇ ಶ್ಲೋಕದಲ್ಲಿ ನಾರದರು ಹೇಳ್ತಾರೆ. ಯಾವುದಕ್ಕಾದ್ರೂ ಒಂದು ಆಧಾರ ಇದೆ ಅಂತ ಹೇಳಿದ್ರೆ ಅವಾಗ ಆ ವಸ್ತು ಫೈನೈಟ್ ಅಂತ ಹೇಳ್ಬೇಕಾಗಿದೆ. ಇವಾಗ ನೋಡಿ, ಇವಾಗ ಟೇಬಲ್ ಮೇಲೆ ಒಂದು ಬುಕ್ ಇದೆ ಅಂತ ಹೇಳಿದಾಗ ಆ ಟೇಬಲ್ ಅನ್ನೋದು ಬುಕ್ ಅನ್ನು ಹೊತ್ಕೊಂಡಿದೆ. ಅವಾಗ ಬುಕ್ ಅನ್ನೋದು ಪರಿಚ್ಛಿನ್ನವಾಗಿದೆ. ಹಾಗಾಗಿ ಯಾವ ವಸ್ತುವಿಗೆ ಒಂದು ಆಧಾರ ಇದೆ ಅಂತ ಹೇಳ್ತೀವೋ ಆ ವಸ್ತು ಖಂಡಿತ ಪರಿಚ್ಛಿನ್ನವಾಗಿ ಇರಬೇಕು ಅಂತ ಒಂದು ನ್ಯಾಯ. ಇನ್ನೊಂದು, ಒಂದ್ ವೇಳೆ ಆಧಾರವೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ತಿಳ್ಕೊಳಕ್ಕೆ ಆಗೋದಿಲ್ಲ. ಯಾವುದೇ ಒಂದು ವಸ್ತು ಕೂಡ ನಾವು ತಿಳ್ಕೊಬೇಕು ಅಂದ್ರೆ ಎಲ್ಲಿದೆ ಅಂತ ಕೇಳ್ತೀವಿ ನಾವು, ಅಲ್ವಾ? ಈಗ ಒಂದು ವಸ್ತು ನೀನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಎಲ್ಲಿದೆ ಅದು, ಹೇಗ್ ನಾವು ತಿಳ್ಕೊಬಹುದು ಅಂತ ನಾವು ಕೇಳ್ತೀವಿ. ಅದ್ರ ಲೊಕೇಶನ್ ಏನು ಅಂತ ಕೇಳ್ತೀವಿ ನಾವು. ಹಾಗಾಗಿ ಲೋಕಸ್ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ಒಂದು ವಸ್ತುನ ತಿಳ್ಕೊಳ್ಳೋದಿಕ್ಕೆ. ಆದ್ರೆ ಇದಕ್ಕೆ ಆತರ ಒಂದು ವೇಳೆ ನೀವು ಲೋಕಸ್ ಅದಕ್ಕೆ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ಆ ವಸ್ತು ಬಗ್ಗೆ ನಾವು ತಿಳ್ಕೊಳಕ್ ಆಗೋದೇ ಇಲ್ಲ. ಉದಾಹರಣೆ ಕೊಡ್ತಾ ಇದ್ದಾರೆ, ಯದ್ಯದ್ ಘಟಾಧಿಕಂ ಲೋಕೆ ತತ್ ಸರ್ವಂ ಕ್ವಚಿತ್ ಆಶ್ರಿತಂ. ಯಾವ್ಯಾವ ವಸ್ತು ನಾವು ಲೋಕದಲ್ಲಿ ಇದೆಯೋ, ಘಟಪಟಾದಿ ವಸ್ತುಗಳು ಯಾವುದೇ ತಗೊಂಡ್ರು ಕೂಡ, ಒಂದು ಬೆಟ್ಟ ಅಂತ ತಗೊಂಡ್ರು ಕೂಡ ಅದೊಂದು ಭೂಮಿ ಮೇಲಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಆಧಾರ ಇರುತ್ತೆ. ಅದೇ ತರ ಈ ಭೂಮ ಅಂತ ಹೇಳಿದ್ರಲ್ಲ, ಈ ಬ್ರಹ್ಮ ವಸ್ತು, ಅದಕ್ಕೆ ಏನಾಧಾರ ಅಂತ ಕೇಳ್ತಾ ಇದ್ದಾರೆ. ಅವಾಗ ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಯಾರನ್ನ? ನಾರದನ್ನ. ಇದರ ಕೇಳಿದ್ಮೇಲೆ ಕೇಳ್ತಾರೆ ಅವರು, ವ್ಯವಹಾರ ದಶಾಯಾಂ ಕಿಮಾಧಾರ ಪೃಚ್ಛತೆ ಅಥವಾ ವಸ್ತುತಃ ವ್ಯವಹಾರೇತು ಮಹಿಮ್ನಿ ಏವ ಅಯಂ ಆಶ್ರಿತಃ. ನೀನು ವ್ಯವಹಾರವನ್ನು ಇಟ್ಕೊಂಡು ವ್ಯವಹಾರ ದಶೆಯಲ್ಲಿ ನೀನು ಈ ಬ್ರಹ್ಮಕ್ಕೆ ಆಧಾರ ಏನಂತ ಕೇಳ್ತಾ ಇದೆಯೋ, ಅಥವಾ ಪಾರಮಾರ್ಥಿಕ ದಶೆಯಲ್ಲಿ ವಾಸ್ತವವಾಗಿ ಇದಕ್ಕೆ ಒಂದು ಆಧಾರ ಇದೆಯಾ ಅಂತ ಕೇಳ್ತಾ ಇದೆಯೋ ಅಂತ ಹೇಳ್ಬಿಟ್ಟು, ಮೊದಲನೇ ಪ್ರಶ್ನೆ ಏನು, ವ್ಯವಹಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಅಂತ ಆದ್ರೆ ಅವಾಗ ಅದು ತನ್ನ ಮಹಿಮೆಯಲ್ಲೇ ಅದು ಆಶ್ರಿತವಾಗಿದೆ ಅಂತ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ವ್ಯವಹಾರ ದಶಾಯಾಮ್ ಕಿಂ ಆಧಾರ ಪೃಚ್ಛತೆ ಅಥವಾ ವಸ್ತುತಃ, ವಾಸ್ತವವಾಗಿ ಅದಕ್ಕೆ ಆಧಾರ ಇದೆಯಾ ಅಂತ ನೀನ್ ಕೇಳ್ತಾ ಇದೀಯಾ. ನೀನು ವ್ಯವಹಾರದಲ್ಲಿ ಅದಕ್ಕೆ ಕೇಳಿದ್ರೆ ಅವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಅದು ತನ್ನ ಮಹಿಮೆಯಲ್ಲೇ ಅದು ನೆಲೆಸಿದೆ ಅಂತ. ಇವಾಗ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾರೆ. ಪರಾಸ್ಯ ಶಕ್ತಿ ವಿವಿಧ ಇತ್ಯೇವಂ ಶ್ರುತ್ಯಂತರೇರಿತ ಭೂಮ್ನಃ ಶಕ್ತಿ ಭವೇತ್ ಮಾಯಾ ತದರ್ಥೋ ಮಹಿಮಾ ಅಖಿಲಃ ಅಂತ ಹೇಳ್ಬಿಟ್ಟು ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಶ್ವೇತಾಶ್ವತರ ಉಪನಿಷತ್ತಲ್ಲಿ ಪರಾಸ್ಯ ಶಕ್ತಿ ವಿವಿಧ ಶ್ರೂಯತೆ ಅಂತ ಹೇಳ್ಬಿಟ್ಟು ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ಅಂತ ಹೇಳ್ಬಿಟ್ಟು ಬ್ರಹ್ಮವನ್ನ ಹೇಳುವಾಗ ಅದಕ್ಕೆ ದೇಹ ಇಂದ್ರಿಯಗಳು ಯಾವುದು ಇರೋದಿಲ್ಲ. ಅದರ ಒಂದು ಶಕ್ತಿ ಎಂಥದಾಗಿರುತ್ತೆ ಅಂತ ಹೇಳಿದ್ರೆ ವಿಧ ವಿಧವಾದ ಶಕ್ತಿ ಅದಕ್ಕೆ ಇರುತ್ತೆ. ಅನಂತ ಗುಣಗಳು, ಅನಂತ ಸಂಖ್ಯೆಯಾದ ಗುಣಗಳು, ಅದಕ್ಕೆ ಶಕ್ತಿಗಳೆಲ್ಲ ಇರುತ್ತೆ ಅದಕ್ಕೆ. ಅಂತ ಒಂದು ಗುಣಪೂರ್ಣವಾದ ವಸ್ತು ಅಂತ ಅಲ್ಲಿ ಒಂದು ಹೇಳುತ್ತೆ ಅದಕ್ಕೆ. ಆವಾಗ ಅದನ್ನ ಇಟ್ಕೊಂಡು ಇವಾಗ ಹೇಳ್ತಾ ಇದ್ದಾರೆ, ಪರಾಸ್ಯ ಶಕ್ತಿ ವಿವಿಧ ಇತಿ ಏವಂ ಶ್ರುತ್ಯಂತರೇ ಇರಿತ. ಶ್ರುತ್ಯಂತರ ಇದ್ರೆ ಇನ್ನೊಂದು ಶ್ರುತಿಯಲ್ಲಿ ಶ್ವೇತಶಾಸ್ತ್ರದಲ್ಲಿ ಹೇಳಿದೆ, ಇದೆಲ್ಲ ಅಲ್ಲಿ ಬಂದಿಲ್ಲ. ಆದ್ರೆ ಇವರು ವಿದ್ಯಾರಣ್ಯರು ಏನ್ ಮಾಡ್ತಾ ಇದ್ದಾರೆ, ಈ ಭೂಮ ವಿದ್ಯಾ ಅನ್ನೋದನ್ನ ಚಾಂದೋಗ್ಯ ಉಪನಿಷತ್ತಿನಲ್ಲೇ ಹೇಳ್ತಾ ಇದ್ರು ಕೂಡ ನಮಗೆ ಅದು ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಹೇಳೋ ಕಾರಣದಿಂದ ಬೇರೆ ಬೇರೆ ವಿಷಯಗಳಲ್ಲಿ ಶ್ರುತಿಯಲ್ಲಿ ಹೇಳಿರೋ ವಿಷಯಗಳ ತಂದು ಇದ್ರ ಜೊತೆಗೆ ಸೇರಿಸಿ ಹೇಳ್ತಾ ಇದ್ದಾರೆ. ಈಗ ತಾನೇ ಒಬ್ಬರು ವಿದ್ವಾಂಸರು ಹೇಳ್ತಾರಲ್ಲ, ಪಾಠ ಮಾಡುವಾಗ ಭಗವದ್ಗೀತೆ ಪಾಠ ಮಾಡೋವಾಗ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಆ ಗೀತೆಯಲ್ಲಿರೋ ವಿಷಯಗಳನ್ನ ಹೇಳುವಾಗ ನಮ್ಗೆ ಉಪನಿಷತ್ತಲ್ಲಿ ಹೇಳಿರೋದು ಅಥವಾ ಬೇರೆ ಯಾವ್ದಾದ್ರು ಶ್ರುತಿಯಲ್ಲಿ ಹೇಳಿರೋದು ಇಂಥದೆಲ್ಲ ಸೇರಿಸಿ ಹೇಳ್ತಾರೆ. ಅವಾಗ ನಮ್ಗೆ ಅರ್ಥ ಮಾಡ್ಕೊಳಿಕ್ ಸುಲಭವಾಗಿರುತ್ತೆ ಅಂತ. ಆತರ ಇಲ್ಲಿ ಅದನ್ನ ಹೇಳ್ಬಿಟ್ಟು, ಭೂಮ್ನಃ ಶಕ್ತಿ ಭವೇತ್ ಮಾಯಾ ತದರ್ಥೋ ಮಹಿಮಾ ಅಖಿಲಃ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭೂಮ್ನಃ, ಈ ಭೂಮ ಅಂತ ಇದೆಯಲ್ಲ ವಸ್ತು, ಬ್ರಹ್ಮ ವಸ್ತು, ಅದರ ಶಕ್ತಿ ಯಾವುದು ಅಂತ ಏನಾದ್ರು ಹೇಳಿದ್ರೆ ಅದು ಮಾಯೆಯೇ ಇರ್ಬೇಕು, ಮಾಯೇನೇ ಅದರ ಶಕ್ತಿ ಆಗಿರ್ಬೇಕು. ಯಾಕಂದ್ರೆ ಮಾಯಾಂತು ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರದಲ್ಲಿ ಇದೆ. ಅದೇನ್ ಹೇಳುತ್ತೆ ಅಂದ್ರೆ, ಈ ಮಾಯೆ ಅನ್ನೋದನ್ನ ಪ್ರಕೃತಿ ಅಂತ ತಿಳ್ಕೊ ಅಂದ್ರೆ, ಆಮೇಲೆ ಮಹೇಶ್ವರ ಅಂದ್ರೆ ಅದರ ಮಾಯೆ ಯಾರಿಗೆ ಅಧೀನವಾಗಿದೆಯೋ ಆ ಒಂದು ಈಶ್ವರನನ್ನ ನೀನು ಮಹೇಶ್ವರ ಅಂತ ತಿಳ್ಕೊ ಅಂತ ಅಲ್ಲಿ ಬರುತ್ತೆ ಅದು. ಹಾಗಾದ್ರೆ ಮಹೇಶ್ವರ ಅಂತ ಯಾವ ಬ್ರಹ್ಮ ಇದೆಯೋ ಅದಕ್ಕೆ ಶಕ್ತಿ ಯಾವುದು ಅಂತ ಹೇಳಿದ್ರೆ ಈ ಮಾಯೆ ಅನ್ನೋದು, ಪ್ರಕೃತಿ ಅನ್ನೋದು ಅದೇನೆ. ಅದನ್ನ ಇಟ್ಕೊಂಡೇ ಬ್ರಹ್ಮವು ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಆ ಮಾಯೆಯ ಒಂದು ವಿಲಾಸವೇ ಪ್ರಪಂಚದಲ್ಲಿ ಕಾಣಿಸುತ್ತೆ ನಮ್ಗೆ. ಅದು ಈಶ್ವರನ ವಿಲಾಸ ನಮ್ಗೆ ಪ್ರಪಂಚದಲ್ಲಿ ಮಾಯೆ ಮುಖಾಂತರ ಕಾಣಿಸುತ್ತೆ ಅಂತ ನಾವು ಹೇಳ್ಬೇಕು. ಹೀಗೆ ಯಾಕಂದ್ರೆ ಈಶ್ವರ ಬ್ರಹ್ಮ ಅನ್ನೋದು ನಿರ್ಗುಣ ಮತ್ತು ನಿಷ್ಕ್ರಿಯ, ಅದಕ್ಕೆ ಯಾವುದೇ ಕ್ರಿಯೆ ಮಾಡಕ್ಕೆ
ಸೊ ಹೀಗೆ ಬಂದಾಗ ಈ ಒಂದು ವಿಷಯವನ್ನ ಹೇಳುವಾಗ ಆ ಶ್ರುತಿನೇ ಏನ್ ಹೇಳಿದೆ, ಆ ಬ್ರಹ್ಮಕ್ಕೆ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಈ ಮಾಯೆ ಅಂತ ಹೆಸರು, ಅದಕ್ಕೆ ಪ್ರಕೃತಿ ಅಂತಾನೆ ಹೆಸರು ಅಂತೆಲ್ಲ ಹೇಳಿದೆ. ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಅದಕ್ಕೆ ಶಕ್ತಿ ಅಂತ ಯಾವ್ದನ್ನ ಹೇಳಿದ್ರೆ ಅದು ಮಾಯೆಯಾಗಿ ಇರಬೇಕು. ಯಾಕಂದ್ರೆ ಮಾಯಾ ಅಂತ ಪ್ರಕೃತಿ ವಿಜ್ಞಾನ ಅಂತ ಅಲ್ಲೇ ಹೇಳ್ಬಿಟ್ಟಿದೆ ಅದು. ಹಾಗಾಗಿ ಪ್ರಕೃತಿಗೆ ಇನ್ನೊಂದು ಹೆಸರು ಮಾಯೆ ಅಂತ ಆಗುತ್ತೆ ಅದು. ಹೀಗೆ ಈ ಅದರ ಮಹಿಮೆಯೇ ಇದು ಪೂರ್ತಿ ಕೂಡ. ಈ ಪ್ರಪಂಚ ಪೂರ್ತಿ ಕಾಣಿಸ್ತಾ ಇರೋದು ಆ ಮಾಯೆಯ ಒಂದು ವಿಲಾಸ. ಆ ಮಾಯೆ ಮುಖಾಂತರ ಈ ಬ್ರಹ್ಮದ ಒಂದು ವಿಭೂತಿ ನಮಗೆ ಕಾಣಿಸ್ಕೊಳ್ತಾ ಇದೆ ಪ್ರಪಂಚದಲ್ಲಿ. 10ನೇ ಅಧ್ಯಾಯದಲ್ಲಿ ಕೂಡ ಗೀತೆಯಲ್ಲಿ ಇದೇ ತರನೇ ಹೇಳಿದ್ದಾನೆ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಮಹಿಮಾಖ್ಯೆ ಜಗತ್ಯಸ್ಮಿನ್ ಯ ಆನಂದೋ ಅವಭಾಸತೆ ಸ ಭೂಮಾ ಅಸ್ಯ ಪರಿಚ್ಛೇದೋ ವ್ಯವಹಾರೇನ ದುಷ್ಯತಿ. ಇವಾಗ ಮಹಿಮಾಖ್ಯೆ ಜಗತಿ, ಈ ಮಹಿಮೆ ಬ್ರಹ್ಮದ ಮಹಿಮೆಯಾಗಿರೋ ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ಅಸ್ಮಿನ್ ಯಹ ಆನಂದೋ ಅವಭಾಸತೆ, ಅಂದ್ರೆ ಯಾತಕ್ಕಿದ ಆನಂದ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭೂಮೈವ ಸುಖಂ ಅಂತ ಹೇಳಿದ್ರು. ಭೂಮಾ ಅಂತ ಯಾವ್ದಿದೆಯೋ ಭೂಮಾನಂದ, ಭೂಮವೇ ಆನಂದ, ಭೂಮವೇ ಸುಖ ಸ್ವರೂಪವಾದ್ದು. ಅದ್ ಬಿಟ್ಟು ಬಾಕಿ ಎಲ್ಲವೂ ಅಲ್ಪ. ಅಲ್ಪ ಅನ್ನೋದು ದುಃಖ ಸ್ವರೂಪವಾದ್ದು, ಅದು ನಾಶವನ್ನು ಹೊಂದೋದು. ಆದ್ರೆ ಈ ಅನಂತವಾಗಿರೋ ಈ ಭೂಮಾ ಅಂತ ಆನಂದ ಇದೆಯಲ್ಲ, ಅದು ನಾಶವೇ ಇಲ್ಲದೆ ಇರೋದು ಅಂತ ಹೇಳಿದ್ರು ಅದನ್ನ. ಅದರಿಂದ ಅದನ್ನ ಆನಂದ ಅನ್ನೋದು ಸೇರಿಸಿ ಹೇಳ್ತಾ ಇದ್ದಾರೆ. ಮಹಿಮಾಖ್ಯೆ ಜಗತಿ ಅಸ್ಮಿನ್ ಯಹ ಆನಂದ ಅನುಭೂಯತೆ ಅವಭಾಸತೆ ಸ ಭೂಮಾ. ಯಾವ ಒಂದು ಆನಂದ ನಮ್ಗೆ ಲೋಕದಲ್ಲಿ ಅನುಭವಕ್ಕೆ ಬರ್ತಾ ಇದೆಯೋ ಅದು ಆ ಭೂಮಾ ಅನ್ನೋ ಬ್ರಹ್ಮದ ಆನಂದವೇ ಇದು. ಅದಕ್ಕೇನೆ ಇನ್ನೊಂದು ಶ್ರುತಿ ಕೂಡ ಇದೆ, ಏತಸ್ಯೈವ ಹಿ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ ಅಂತ ಇನ್ನೊಂದು ಕಡೆ ಬರ್ತದೆ. ಅದೇನ್ ಹೇಳುತ್ತೆ ಅಂದ್ರೆ, ಆ ಬ್ರಹ್ಮ ಅಂತ ಒಂದು ಆನಂದ ಸ್ವರೂಪ ಇದೆಯಲ್ಲ, ಆ ಆನಂದವೇ ನಮಗೆ ಲೋಕದಲ್ಲಿ ನಮಗೆ ವಿಷಯಗಳಲ್ಲಿ ಸಿಗುವ ಆನಂದವಲ್ಲ, ಅದರದೇ ಆನಂದ. ಆ ಆನಂದವೇ ನಮಗೆ ವಿಷಯ ಮುಖಾಂತರ ಸಿಗ್ತಾ ಇದೆ ಅಂತ ಪರಿಚಿನ್ನವಾಗಿ ಉಪಾಧಿಯಾಗಿ ಔಪಾಧಿಕವಾಗಿ ನಮಗೆ ಸಿಗ್ತಾ ಇದೆ ಅಂತ ಉಪನಿಷತ್ ಹೇಳುತ್ತೆ. ಹಾಗಾದ್ರೆ ಲೋಕದಲ್ಲಿ ಯಾವುದೇ ಒಂದು ಆನಂದ ಯಾರೇ ಅನುಭವಿಸಿದ್ರು ಕೂಡ, ಯಾವುದೇ ಮುಖಾಂತರ ಯಾವುದೇ ಒಂದು ವಿಷಯ ಸಂಪರ್ಕದಿಂದ ಯಾವುದೇ ಒಂದು ಆನಂದ ಅನುಭವಿಸಿದ್ರು ಕೂಡ ಅದು ಆ ಬ್ರಹ್ಮ ಆನಂದವೇ ಈ ರೀತಿಯಲ್ಲಿ ಅವನಿಗೆ ಸಿಗ್ತಾ ಇದೆ. ಸರಿ, ಬ್ರಹ್ಮಾನಂದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ಅದು ಉಪಾಧಿ ಇಲ್ಲದೆ ಯಾವುದೇ ಒಂದು ಕೃತ್ರಿಮ ಅಲ್ಲದೆ ಇರೋ ಒಂದು ಅಕೃತ್ರಿಮವಾದ ಆನಂದ ಸ್ವರೂಪ, ಅದು ನ್ಯಾಚುರಲ್ ಆಗೇ ಇರೋದು. ಬೇರೆ ಇದು ಕೃತ್ರಿಮವಾದ ಆನಂದ. ಯಾಕಂದ್ರೆ ಇದು ಒಂದು ವಿಷಯವನ್ನ ಸಂಪರ್ಕ ಮಾಡಿದ್ರೆ ಮಾತ್ರ ಬರುತ್ತೆ ಈ ಆನಂದ. ಬೇರೆ ಅದು ಸ್ವಭಾವತವಾಗಿ ಸ್ವರೂಪವಾಗಿ ಇರೋ ಆನಂದ ಅದು. ಹಾಗಾಗಿ ಇಂಥ ಒಂದು ವ್ಯತ್ಯಾಸ ಎರಡಕ್ಕೂ ಇದೆ. ಆಮೇಲೆ ಇದು ಮುಗ್ದೋಗುತ್ತೆ, ಈ ವಿಷಯದ ಒಂದು ಕಾಂಟ್ಯಾಕ್ಟ್ ನಿಮಗೆ ಬಿಟ್ಟು ಅಂತ ಹೇಳಿದ್ರೆ ಮುಗ್ದೋಗುತ್ತೆ ಈ ಆನಂದ. ಬೇರೆ ಆ ಆನಂದ ಆತರ ವಿಷಯ ಸಂಬಂಧ ಇಲ್ಲದೆ ಬಂದಿರೋದ್ರಿಂದ ಅದು ಯಾವಾಗ್ಲೂ ಇರೋ ಆನಂದ ಅದು ಅಂತ ಹೇಳಿ, ಅಂತ ಒಂದು ಆನಂದಕ್ಕೆ ನಾವು ಪ್ರಯತ್ನ ಮಾಡ್ಬೇಕೇ ಹೊರತು ವಿಷಯ ಆನಂದವನ್ನು ನಾವು ಅಲ್ಲೇ ಸೀಮಿತವಾಗಿ ಇರಬಾರ್ದು ಅಂತ ಉಪನಿಷತ್ತಿನ ಉಪದೇಶ. ಸೊ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಹಿಮಾಖ್ಯೆ ಜಗತಿ, ಈ ಜಗತ್ತು ಈ ಒಂದು ಬ್ರಹ್ಮದ ಒಂದು ಮಹಿಮೆ ಅಂತ ಹೇಳಿರೋ ಒಂದು ಜಗತ್ತಿದೆಯಲ್ಲ, ಇಲ್ಲಿ ಯಾವ ಒಂದು ಆನಂದ ನಮಗೆ ಕಾಣಿಸುತ್ತೋ, ಅಂದ್ರೆ ಅನುಭವಕ್ಕೆ ಬರ್ತಾ ಇದೆಯೋ ವಿಷಯ ಸಂಪರ್ಕದಿಂದ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಯಾವುದೇ ವಿಷಯದಿಂದಲೂ ನಮ್ಗೆ ಆನಂದ ಬರುತ್ತೆ. ಅಂತ ಒಂದು ಆನಂದ ಅದು ಭೂಮಾ ಆನಂದವೇ ಅದು ಆಕ್ಚುಲಿ. ಆದ್ರೆ ಅಸ್ಯ ಪರಿಚ್ಛೇದ ವ್ಯವಹಾರೇ ನ ದುಷ್ಯತಿ ಅಂತ ಒಂದು ಭೂಮಾ ಆನಂದ ಅಂತ ಹೇಳಿದ್ರೆ ಅಪರಿಚ್ಛಿನ್ನವಾದ ವಸ್ತು ಭೂಮಾ ಅಂತಂದ್ರು. ಆ ಆನಂದಕ್ಕೆ ಪರಿಚ್ಛಿನ್ನ ಪರಿಚ್ಛೇದ ಬಂದ್ಬಿಡ್ತಲ್ಲ, ನಮ್ಗೆ ಲೋಕದಲ್ಲಿರೋ ಆನಂದ ಎಲ್ಲ ಮುಕ್ತಾಯ ಆಗೋಗುತ್ತಲ್ಲ, ಅದಕ್ಕೊಂದು ಬಿಗಿನಿಂಗ್ ಅಂಡ್ ಎಂಡ್ ಅಂತ ಇದೆಯಲ್ಲ ಅಂತ ಕೇಳಿದ್ರೆ ಇರ್ಲಿ ಪರವಾಗಿಲ್ಲ. ಆದ್ರೆ ಈ ಆನಂದ ಈ ತರ ಪರಿಚ್ಛಿನ್ನತೆ ಹೊಂದಿದೆ ಅನ್ನೋ ಕಾರಣದಿಂದ ಆ ಭೂಮಾನಂದ ಅಂತ ಇದೆಯಲ್ಲ, ಅದಕ್ಕೆ ದೋಷ ಏನು ಬರೋದಿಲ್ಲ. ಅದು ಪಾಟಿಗೆ ಅದು ಇದು ಗಟ್ಟಿಯಾಗಿ ಭದ್ರವಾಗಿ ಇರುತ್ತೆ ಅದು ಅಂತ ಅದನ್ನ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಆಮೇಲೆ ವಸ್ತುತತ್ವ ವಿಚಾರೇತು ನ ಮಹಿಮ್ನಿ ಪ್ರತಿಷ್ಠಿತ ಮಹಿಮಾ ಸ್ಯಾತ್ ಗವಾಶ್ವಾದಿ ಭೂಮ್ನೋ ನ ಆಧಾರ ಏವಹಿ. ಇವಾಗ ಎರಡಾಗಿ ವಿಕಲ್ಪ ಮಾಡಿದ್ರು. ಅದು ಎಲ್ಲಿ ಪ್ರತಿಷ್ಠಿತವಾಗಿದೆ, ಯಾವ ಆಧಾರದ ಮೇಲೆ ನಿಂತಿದೆ ಬ್ರಹ್ಮ ಅಂತ ಭೂಮ ಅಂತ ಕೇಳಿದಾಗ, ಅದು ವ್ಯವಹಾರದಲ್ಲಿ ಕೇಳ್ತಾ ಇದೆಯೋ ವಾಸ್ತವವಾಗಿ ಕೇಳ್ತಾ ಇದೆಯೋ ಅಂತ ಹೇಳಿ, ವ್ಯವಹಾರದಲ್ಲಿ ಅಂತ ಹೇಳಿದ್ರೆ ಅವಾಗ ತನ್ನ ಮಹಿಮೆಯಲ್ಲೇ ಅದು ಪ್ರತಿಷ್ಠಿತವಾಗಿದೆ ಅಂತ ಹೇಳಿದ್ರು. ಅದನ್ನೆಲ್ಲ ಇವಾಗ ಹೇಳಿ ಮುಗಿಸಿದ್ರು. ಮಹಿಮೆ ಅಂದ್ರೆ ಏನು? ಜಗತ್ತೇ ಮಹಿಮೆ. ಆ ಜಗತ್ತಲ್ಲಿ ಅದು ಪ್ರತಿಷ್ಠಿತವಾಗಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ನಾನಾ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದು ಅಸ್ಥಿ ಭಾತಿ ಪ್ರಿಯಂ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವಾಗ ವಾಸ್ತವವಾಗಿ ಅದು ಯಾವ್ದಾದ್ರು ಆಧಾರ ಮೇಲೆ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ವಾಸ್ತವವಾಗಿ ಆಧಾರ ಇಲ್ಲವೇ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಸ್ತುತತ್ವ ವಿಚಾರೇತು ನ ಮಹಿಮ್ನಿ ಪ್ರತಿಷ್ಠಿತ. ವಾಸ್ತವವಾಗಿ ಈ ಬ್ರಹ್ಮ ಎಲ್ಲಾದ್ರೂ ಅಧಿಷ್ಠಿತವಾಗಿದೆಯಾ, ಎಲ್ಲಾದ್ರೂ ಆಧಾರಿತವಾಗಿದೆಯಾ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ಅದಕ್ಕೆ ಆಧಾರ ಅನ್ನೋದು ಯಾವ್ದು ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅದನ್ನ ಒಂದು ಆಧೇಯವಾಗಿ ಇಟ್ಕೊಂಡಿರೋ ಒಂದು ಆಧಾರ ಯಾವ್ದು ಇಲ್ವೇ ಇಲ್ಲ. ಇವಾಗ ಒಂದು ಟೇಬಲ್ ಅನ್ನೋದ್ರ ಮೇಲೆ ನಾವು ನಾನಾ ವಸ್ತುಗಳೆಲ್ಲ ಇಡ್ಬೋದು. ಆ ಟೇಬಲ್ ಏನೇನ್ ವಸ್ತುಗಳನ್ನೆಲ್ಲ ಹೊರಕ್ಕೆ ಆಗುತ್ತೋ ಅಂತ ವಸ್ತುಗಳೆಲ್ಲ ಟೇಬಲ್ ಮೇಲೆ ಇಡ್ಬೋದು. ಅದೇ ತರ ಈ ಬ್ರಹ್ಮವನ್ನ ಯಾವ್ದ್ರ ಮೇಲೆ ಇಡೋಣ ಅಂತ ಕೇಳಿದ್ರೆ ಯಾವ್ದು ಇಲ್ವೇ ಇಲ್ಲ ಅಂತದಾಗ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟು ಮುಂದೆ ಹೇಳ್ತಾರೆ ಅದನ್ನ. ಅನ್ಯಸ್ಮಿನ್ ಭೂಮಿಗೆ ಆಧಾರ ಬಂದ್ಬಿಟ್ಟು
ಈ ಅದೇ ಲೋಕ ಅಂತ ಎಲ್ಲ ಇದೆಯಲ್ಲ, ಅದು ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಈ ಬ್ರಹ್ಮಾಂಡ ಅನ್ನೋದನ್ನ ಹೊಚ್ಕೊಂಡಿರೋದಕ್ಕೆ ನಮಗೆ ಇದೆಲ್ಲ ಹೇಳ್ತಾರೆ. ಏನು ಈ ಅನಂತ ಅಂತ ದಿಗ್ಗಜಗಳು, ಅಷ್ಟ ದಿಗ್ಗಜಗಳು ಅಂತೆಲ್ಲ ಹೇಳ್ತಾರಲ್ಲ, ಈಗೆಲ್ಲ ಹೊಚ್ಕೊಂಡಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಕೊನೆಯಲ್ಲಿ ಬ್ರಹ್ಮ ಅಂತ ಯಾವ ಒಂದು ಮಹಾ ಸ್ವರೂಪ ಇದೆಯೋ ಅದು ಅಂತ ಹೇಳ್ಬೇಕು. ಅದಕ್ಕೂ ಮುಂಚೆ ಮಾಯೆ ಅಂತ ಒಂದಿದೆಯಲ್ಲ, ಪ್ರಕೃತಿ ಅಂತ ಒಂದಿದೆಯಲ್ಲ, ಮಹಾಮಾಯ ಅಂತ ಹೇಳೋದು, ಅದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದೇ ಅದಕ್ಕೆ ಆಧಾರವಾಗಿರುತ್ತೆ. ಈ ಮಾಯೆಗೆ ಆಧಾರ ಅನ್ನೋದು ಬ್ರಹ್ಮ, ಆ ಬ್ರಹ್ಮಕ್ಕೆ ಆಧಾರ ಯಾವುದೂ ಇಲ್ಲ ಅಂತ ಹೀಗೆ ನಾವು ಹೇಳ್ಬೇಕಾಗುತ್ತೆ. ಅದಕ್ಕೆ ನೋಡಿ, ಈ ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾ ವಿಲಾಸ ಅಂತ ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಈ ಬ್ರಹ್ಮವನ್ನ ತಿಳ್ಕೊಳ್ಳಕ್ಕೆ ಒಂದು ದಾರಿ ಏನು ಅಂತ ಹೇಳಿದ್ರೆ, ಎವಲ್ಯೂಷನ್ ಅಂತ ಹೇಳುವಾಗ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ ಅಂತ ಹೇಳ್ಬಿಟ್ಟು ಪಂಚಭೂತಗಳು ಬ್ರಹ್ಮದಿಂದ ಬಂತು ಅಂತ, ಅದು ಎವಲ್ಯೂಷನ್. ಇವಾಗ ಬ್ರಹ್ಮವನ್ನ ನಾವು ತಿಳ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇದರಿಂದ ಇನ್ವಲ್ಯೂಷನ್, ಇದರ ರಿವರ್ಸ್ ಆರ್ಡರ್ ಅಲ್ಲಿ ಮಾಡ್ಬೇಕು. ಆಕಾಶ ಬ್ರಹ್ಮದಲ್ಲಿ ಹೇಳಕ್ ಮುಂಚೆ ಏನ್ ಮಾಡ್ತಾರೆ, ಮಾಯೆ ಅಂತ ಒಂದು ತತ್ವ ಇದೆಯಲ್ಲ, ಆ ತತ್ವವನ್ನು ಸೇರಿಸ್ತಾರೆ ಮಧ್ಯ. ಹಾಗಾದ್ರೆ ಈ ಇಡೀ ಪ್ರಪಂಚವೂ ಕೂಡ ಪೃಥ್ವಿ, ಈ ಪಂಚಭೂತಗಳಿಂದನೇ ಆಗಿರೋದು ಪ್ರಪಂಚ, ಸ್ಥೂಲವಾದ ಪ್ರಪಂಚ. ಆದ್ರೆ ಆ ಸ್ಥೂಲವಾದ ಪ್ರಪಂಚಕ್ಕೆ ಹಿನ್ನೆಲೆಯಲ್ಲಿ ಒಂದು ಸೂಕ್ಷ್ಮವಾದ ಒಂದು ಅವಸ್ಥೆ ಇದೆ. ಅದು ಈ ಅವಸ್ಥೆಗಳು ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ ಕೊನೆಯಲ್ಲಿ ಈ ಪ್ರಪಂಚ ಅನ್ನೋದು ಮಾಯೆ ಅಥವಾ ಬ್ರಹ್ಮ, ಇದು ಪ್ರಕೃತಿ ಅಂತ ಹೇಳ್ತೀವಲ್ಲ, ಅವ್ಯಕ್ತ ಅಂತ ಹೇಳ್ತೀವಲ್ಲ, ಅದರಲ್ಲಿ ಬಂದು ಸೇರಿರುತ್ತೆ, ಅದ್ರಲ್ಲಿ ಬಂದು ನೆಲೆಸುತ್ತೆ. ಅದು ಈ ಅವ್ಯಕ್ತ ಅನ್ನೋದು ಎದರಲ್ಲಿ ಅಂತ ಹೇಳಿದ್ರೆ ಅದು ಬ್ರಹ್ಮದಲ್ಲಿ ಕಲ್ಪಿತವಾಗಿದೆ ಅಂತ ಹೇಳಿ, ಅಂತ ಒಂದು ಬ್ರಹ್ಮಕ್ಕೆ ಅದು ಯಾವ್ದ್ರಲ್ಲೂ ಕಲ್ಪಿತವಾಗಿಲ್ಲ, ಅದೇ ಎಲ್ಲದಕ್ಕೂ ಆಧಾರ ಅಂತ ತೋರಿಸ್ತಾರೆ. ಸೊ ಎಲ್ಲತ್ರನ್ನ ಇಲ್ಲೂ ಕೂಡ ಅನ್ಯಸ್ಮಿನ್ ಹಿ ಮಹಿಮ್ನಿ ಅನ್ಯೋ ರಾಜಾದಿಹಿ ಪ್ರತಿಷ್ಠತಿ ಅಂತ ಹೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಒಂದು ಇನ್ನೊಂದು ಮೇಲೆ ಆಧಾರವಾಗಿರ್ಬೇಕು ಅಂತ ಹೇಳಿದ್ರೆ ಎರಡು ಇರ್ಬೇಕು ಖಂಡಿತ. ಅವಾಗ ಏನಾಯ್ತು, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ರಾಜಾದಿಹಿ, ರಾಜ ಮುಂತಾದವರೆಲ್ಲ ಯಾವುದ್ರ ಮೇಲೆ ಪ್ರತಿಷ್ಠಿತವಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಮಹಿಮೆಯಲ್ಲಿ ಅವ್ರು ಇರ್ತಾರೆ ಅಂತ. ಅದಕ್ಕೆ ಉದಾಹರಣೆ ಚೆನ್ನಾಗಿ ಕೊಡ್ತಾರೆ. ಭೂಮ್ನೋನ ಅನ್ಯದ್ ವಸ್ತು ತಸ್ಮಾತ್ ಕುತ್ರ ಅಸೌ ಪ್ರತಿಷ್ಠತಿ. ಇವಾಗ ರಾಜ ಮುಂತಾದವುಗಳಿಗೆ, ರಾಜ ಒಂದು ಬೆಟ್ಟ, ಇದಕ್ಕೆಲ್ಲ ನಾವೊಂದು ಆಧಾರ ಹೇಳ್ಬೋದು. ಆದ್ರೆ ಈ ಭೂಮ ಅನ್ನೋದು ಅದನ್ನ ಬಿಟ್ಟು ಇನ್ನೊಂದು ವಸ್ತು ಇಲ್ವೇ ಇಲ್ಲ. ಎಷ್ಟು ಎಲ್ಲಿ ಇಲ್ಲಿ ಹೇಗೆ ಓದಿ ಜಂಪ್ ಇದು, ಹಾಗೇನೆ ಒಂದು ಲೀಪ್ ಟು ದಿ ಇನ್ಫಿನಿಟಿ ಹಾಗೆ ಮಾಡ್ತಾ ಇದ್ದಾರೆ ಇವರು. ಇದಕ್ಕೆ ನಾವು ಹೇಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ಈ ಬ್ರಹ್ಮಕ್ಕೆ ಮೂರು ವಿಧವಾದ ಪರಿಚ್ಛೇದ ಇಲ್ಲ ಅಂತ ನಮ್ಗೆ ವೇದಾಂತ ತೋರಿಸ್ಕೊಡ್ತೇವೆ. ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ, ವಸ್ತು ಪರಿಚ್ಛೇದ, ಮೂರು ಕೂಡ ಬ್ರಹ್ಮಕ್ಕೆ 3 types ಆಫ್ ಲಿಮಿಟೇಷನ್ ಬ್ರಹ್ಮಕ್ಕೆ ಇಲ್ವೇ ಇಲ್ಲ ಅಂತ. ಸೊ ಒಂದು ಟೈಮ್ ವೈಸ್ ಲಿಮಿಟೇಷನ್, ಒಂದು ಸ್ಪೇಸ್ ವೈಸ್ ಲಿಮಿಟೇಷನ್, ಇನ್ನೊಂದು ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ. ಸೊ ಟೈಮ್ ವೈಸ್ ಲಿಮಿಟೇಷನ್ ಅಂದ್ರೆ ಇವಾಗ ಮುಂಚೆ ಇರ್ಲಿಲ್ಲ, ಇವಾಗ ಇದೆ, ಒಂದು ವಸ್ತು ಉತ್ಪತ್ತಿ ಆಗಿದೆ, ಇವಾಗ ಕಾಲಾಂತರದಲ್ಲಿ ನಾಶವಾಗಿ ಹೋಗುತ್ತೆ, ನಾಶವಾದ್ಮೇಲೆ ಆ ವಸ್ತು ಇರೋದಿಲ್ಲ. ಹಾಗಾದ್ರೆ ಏನಾಯ್ತು, ಲಿಮಿಟೆಡ್ ಬೈ ಟೈಮ್ ಅಂತ ಆಯ್ತು. ಸ್ಪೇಸ್ ವೈಸ್ ಲಿಮಿಟೇಷನ್ ಅಂದ್ರೆ ಇಲ್ಲಿದೆ ವಸ್ತು, ಅಲ್ಲಿಲ್ಲ ಅಂತ ಆಗುತ್ತೆ. ಹಾಗಾಗಿ ಒಂದೊಂದು ವಸ್ತುವು ಕೂಡ ನಮ್ಗೆ ಲೋಕದಲ್ಲಿ ಸ್ಪೇಸ್ ವೈಸ್ ಲಿಮಿಟೇಷನ್ ಇದೆ ಅಂತ ನೋಡ್ತೀವಿ. ಅದೇ ತರ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ ಹೇಳಿದ್ರೆ ಈ ವಸ್ತು ಆ ವಸ್ತು ಅಲ್ಲ, ಆ ವಸ್ತು ಈ ವಸ್ತು ಅಲ್ಲ ಅಂತ ಹೇಳ್ಬಿಟ್ಟು ಒಂದು ವಸ್ತುನು ಇನ್ನೊಂದು ವಸ್ತುವನ್ನ ವಸ್ತುತಃ ಲಿಮಿಟ್ ಮಾಡ್ಕೊಳ್ಳುತ್ತೆ. ಹಾಗಿರುವಾಗ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ ಆಗುತ್ತೆ. ಇಲ್ಲಿ ಬ್ರಹ್ಮಕ್ಕೆ ಈ ಅನಂತ ಅಂತ ಹೇಳ್ತೀವಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬರ್ತಲ್ಲ, ಅವಾಗ ಅನಂತಂ ಅಂತ ಹೇಳುವಾಗ್ಲೇನೆ ಇದನ್ನ ಮೂರನ್ನು ತರ್ತಾರೆ, ಈ ಕಾನ್ಸೆಪ್ಟ್ ತರ್ತಾರೆ. ಏನು ಅನಂತ ಅಂತ ಹೇಳಿದ್ರೆ ಇನ್ಫೈನೈಟ್ ಅಂತ, ದಟ್ ಇಸ್ ಅನ್ಲಿಮಿಟೆಡ್, ನೋ ಲಿಮಿಟೇಷನ್ ಅಟ್ ಆಲ್, ಇನ್ಫೈನೈಟ್ ಅಂತ. ಅವಾಗ ಲಿಮಿಟೇಷನ್ಸ್ ಯಾವ ರೀತಿಯಲ್ಲಿ ಬರ್ಬೋದು ಅಂತ ಯೋಚನೆ ಮಾಡಿ ಆ ಮೂರು ವಿಧವಾದ ಲಿಮಿಟೇಷನ್ಸ್ ಶಾಸ್ತ್ರ ಹೇಳುತ್ತೆ, ಟೈಮ್ ವೈಸ್, ಸ್ಪೇಸ್ ವೈಸ್ ಅಂಡ್ ಆಬ್ಜೆಕ್ಟ್ ವೈಸ್ ಅಂತ. ಈ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ ಹೇಳುವಾಗ ಭಗವತ್ಪಾದರು ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮ ಯಾವುದರಿಂದಲೂ ಅದು ಬೇರೆ ಅಲ್ಲ ಅಂತ, ಸರ್ವ ಅನನ್ಯ ಅಂತ. ನೋಡಿ, ಇದು ಅನ್ಯ, ಇದು ಬೇರೆ, ಇದು ಬೇರೆ ಅಂತ ಹೇಳಿದಾಗ ಈ ಆಬ್ಜೆಕ್ಟ್, ಇವಾಗ ಒಂದು ಘಟ ಇದೆ, ಇಲ್ಲೊಂದು ಮರ ಇದೆ ಅಂತ ಹೇಳಿದಾಗ ಘಟ ಅನ್ನೋದು ಮರದಿಂದ ಬೇರೆ, ಅದೇ ತರ ಮರ ಅನ್ನೋದು ಘಟದಿಂದ ಬೇರೆ. ಹಾಗಾದ್ರೆ ಏನಾಯ್ತು, ಈ ಮರ ಅನ್ನೋದು ಘಟದಿಂದ ಲಿಮಿಟ್ ಮಾಡಲ್ಪಟ್ಟಿದೆ, ಅದೇ ತರ ಈ ಘಟ ಅನ್ನೋದು ಮರದಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಎರಡು ವಸ್ತುಗಳು ಇದ್ರೆ ಅವಾಗ ಇದ್ರೇನೆ ನಾವು ಒಂದೊಂದಕ್ಕೆ ಲಿಮಿಟೇಷನ್ ಹೇಳ್ಬೋದು. ಆದ್ರೆ ಈ ಬ್ರಹ್ಮದ ವಿಷಯಕ್ಕೆ ಯಾವ್ದು ಬ್ರಹ್ಮವನ್ನ ಲಿಮಿಟ್ ಮಾಡುತ್ತಾ ಅಥವಾ ಬ್ರಹ್ಮ ಯಾವ್ದನ್ನ ಲಿಮಿಟ್ ಮಾಡುತ್ತಾ ಅಂತ ಕೇಳಿದ್ರೆ ಆತರ ಇಲ್ವೇ ಇಲ್ಲ. ಯಾಕಂದ್ರೆ ಯಾವ ವಸ್ತು ಕೂಡ ಬ್ರಹ್ಮದಿಂದ ಬೇರೆಯಾದ ವಸ್ತು ಇಲ್ವೇ ಇಲ್ಲ, ಸರ್ವ ಅನನ್ಯ. ಅಂದ್ರೆ ಘಟ ಅನ್ನೋದು ಮರಕ್ಕೆ ಅನ್ಯ, ಅದೇ ತರ ಮರ ಅನ್ನೋದು ಘಟಕ್ಕೆ ಅನ್ಯ ಅಂದ್ರೆ ಬೇರೆ ಅಂತ. ಆದ್ರೆ ಬ್ರಹ್ಮದಿಂದ ಬೇರೆ ಅಂತ ಯಾವ್ದು ಹೇಳಕ್ ಬರೋದೇ ಇಲ್ಲ, ಯಾಕಂದ್ರೆ ಎಲ್ಲವೂ ಬ್ರಹ್ಮದಲ್ಲಿ ಕಲ್ಪಿತ. ಹಾಗಾಗಿ ಯಾವ ವಸ್ತು ನೀನ್ ನೋಡಿದ್ರು ಬ್ರಹ್ಮವೇ ಆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಅದರಿಂದ ವಸ್ತುತಃ ಯಾವ ವಸ್ತು ಕೂಡ ಬ್ರಹ್ಮದಿಂದ ಬೇರೆ ಇಲ್ಲದೆ ಇರೋದ್ರಿಂದ ಬ್ರಹ್ಮ ಅನನ್ಯ ಅಂತ ಹೇಳ್ಬಿಟ್ಟು ಅದು ಇನ್ಫೈನೈಟ್ ಅಂತ ಅನನ್ಯತ್ವವನ್ನು, ವಸ್ತು ಪರಿಚ್ಛೇದವನ್ನು ಆ ರೀತಿಯಲ್ಲಿ ಭಗವತ್ಪಾದರು ತೋರಿಸ್ತಾರೆ ಅದನ್ನ.
ಆಗಿ ತೋರಿಸಿದ್ದಾರೆ ಇಲ್ಲಿ ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ. ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಭೂಮ್ನೋನ ಅನ್ಯತ್ ವಸ್ತು, ಭೂಮ ಅಂತ ಯಾವುದು ಬ್ರಹ್ಮ ಸ್ವರೂಪ ಇದೆಯೋ ಅದರಿಂದ ಅನ್ಯದ್ ವಸ್ತು ಯಾವುದು ಇಲ್ವೇ ಇಲ್ಲ. ಹಾಗಿರುವಾಗ ತಸ್ಮಾತ್ ಕುತ್ರ ಅಸೋ ಪ್ರತಿಷ್ಠತಿ, ಅದರಿಂದ ನೋಡಿ ಒಂದು ವಸ್ತು ಇವಾಗ ಒಂದು ಪುಸ್ತಕದಿಂದ ಟೇಬಲ್ ಬೇರೆ ಅಂತ ಇರೋದ್ರಿಂದ ಪುಸ್ತಕವನ್ನು ಟೇಬಲ್ ಮೇಲೆ ಇಡಬಹುದು ನಾವು, ಹೀಗೆ ಮಾಡಕ್ಕಾಗ್ತಾ ಇದೆ ನಮ್ಗೆ. ಆದ್ರೆ ಬ್ರಹ್ಮದಿಂದ ಬೇರೆ ಇಲ್ವೇ ಇಲ್ಲ ಯಾವುದು ಅಂತ ಇರುವಾಗ ಬ್ರಹ್ಮವನ್ನ ನೀನ್ ಯಾವ್ದ್ರ ಮೇಲೆ ನೀನು ಅದು ಆಧಾರಿತವಾಗಿದೆ ಅಂತ ಹೇಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವಾಸ್ತವವಾಗಿ ನೋಡಿದಾಗ ಇಟ್ ಇಸ್ ನಾಟ್ ಪಾಸಿಬಲ್ ಟು ಗಿವ್ ಎನಿ ಆಧಾರ ಸಪೋರ್ಟ್ ಟು ಬ್ರಹ್ಮನ್ ಅಂತ ಆಯ್ತದ. ಸೊ ನೋಡಿ, ಅವ್ರು ಮೊದಲು ಹೇಳಿದ ಆಪ್ಷನ್ ಏನು, ಮೊದಲು ಹೇಳಿದ ಉತ್ತರ ಏನು, ವ್ಯವಹಾರದಲ್ಲಿ ನೀನ್ ಹೇಳ್ತಾ ಕೇಳಿದಾಗ ಆವಾಗ ಕೂಡ ನೋಡಿ, ಆವಾಗ ಕೂಡ ನಾವು ಈ ಮಹಿಮೆಯಲ್ಲಿ ಬ್ರಹ್ಮ ತನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳುವಾಗ್ಲೂ ಕೂಡ ಇಟ್ ಇಸ್ ನಾಟ್ ಲೈಕ್ ಈ ಆಧಾರ ಆದೇಯ ಭಾವದಲ್ಲಿ ಅಲ್ಲ, ಈ ಟೇಬಲ್ ಮೇಲೆ ಬುಕ್ ಇದೆ ಅಂತ ಹೇಳ್ತೀವಲ್ಲ ಆ ತರ ಅಲ್ಲ. ಅದು ಕೂಡ ಈ ಮಹಿಮೆ ಪ್ರಪಂಚ ಅನ್ನೋದು ಬ್ರಹ್ಮದ ಒಂದು ಮಹಿಮೆ, ಅದರಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳುವಾಗ ದಟ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ನೋಷನಲ್ ಆಧಾರ ಓನ್ಲಿ, ಇಟ್ ಇಸ್ ನಾಟ್ ರಿಯಲ್ ಆಧಾರ. ಇದು ಅದಕ್ಕೆ ಹೇಳಿದ್ರು ಅದು ವ್ಯಾವಹಾರಿಕದಲ್ಲಿ ಅಷ್ಟೇ ಹೇಳಕ್ಕಾಗುತ್ತೆ, ಪಾರಮಾರ್ಥಿಕದಲ್ಲಿ ಅದು ಕೂಡ ಹೇಳಕ್ಕಾಗುದಿಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇನ್ನೊಂದು ವಸ್ತು ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಹೇಳಿದ್ರು. ನೋಡಿ, ಅಲ್ಲೂ ಕೂಡ ನಮ್ಗೆ ಯೋಚನೆ ಮಾಡ್ಬೇಕು. ನಮ್ಗೆ ಇದರಲ್ಲಿ ಈ 6ನೇ ಅಧ್ಯಾಯ ಸದ್ವಿದ್ಯಾ ಇದೆಯಲ್ಲ ಅಲ್ಲಿ ಹೇಳುವಾಗ, ಆಮೇಲೆ ಪಂಚದಶಿಯಿಂದ ಕಡೆಯೆಲ್ಲ ಅವ್ರು ತುಂಬಾ ಚೆನ್ನಾಗಿ ಇವರು ವಿದ್ಯಾರಣ್ಯರು ತೋರಿಸ್ಕೊಟ್ಟಿದ್ದಾರೆ. ಏನು ಅಂದ್ರೆ ಈ ಮಾಯೆ ಅಂತ ಯಾವ್ದನ್ನ ನಾವು ಹೇಳ್ತೀವೋ ಅದು ವಾಸ್ತವಾದ ವಸ್ತು ಅಲ್ವೇ ಇಲ್ಲ, ಅದು ಮಿಥ್ಯಾ ವಸ್ತು, ಅದು ಸುಮ್ಮನೆ ತೋರಿಕೆ ಅಷ್ಟೇನೆ. ಅದರಿಂದ ನಿನಗೆ ಒಂದು ಘಟದ ಒಂದು ಘಟ ಅನ್ನೋದು ಮಣ್ಣಿನ ಒಂದು ಪರಿಣಾಮ, ಒಂದು ವಿಕಾರ ಅಂತ ಹೇಳಿದ್ರು ಕೂಡ ಈ ಘಟ ಅನ್ನೋದು ನಾಮರೂಪ ಅಷ್ಟೇ ತಾನೆ ಅದು. ಹಾಗಾಗಿ ಆ ನಾಮರೂಪ ಅನ್ನೋದು ಮಾಯೆಯಿಂದ ಬಂದಿರೋದು. ಹಾಗಾಗಿ ಅದಕ್ಕೆ ವಾಸ್ತವ ಅನ್ನೋದು ಒಂದು ಸ್ಥಿತಿನೇ ಇಲ್ಲ ಅದಕ್ಕೆ. ಹಾಗಿರುವಾಗ ಅದು ಖಂಡಿತ ಸತ್ಯವಲ್ವೇ ಇಲ್ಲ ಅದು. ಅದರಿಂದ ಈ ನಾಮರೂಪಗಳೆಲ್ಲ ಕೂಡ ಸತ್ಯವಾಗಿರಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಯುಕ್ತಿಪುರಸ್ಸರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಸೊ ಇವಾಗ ಈ ಪ್ರಪಂಚ ಅಂತ ತಗೊಂಡ್ರೆ ನಾವು ಪ್ರಪಂಚ ಮಣ್ಣು ಮಾತ್ರ ಸತ್ಯ. ಹಾ ಕರೆಕ್ಟ್. ಇಲ್ಲ ಮಾಯೆ ಕುಲಾಲ ಅಲ್ಲ, ಮಾಯೆ ಕುಲಾಲ ಅಲ್ಲ, ಬ್ರಹ್ಮವೇ ಮಣ್ಣೆ ಕುಲಾಲ. ಅಫ್ಕೋರ್ಸ್ ಕುಲಾಲನ ಒಂದು ಹೆಲ್ಪ್ ಬೇಕಾಗುತ್ತೆ, ಆದ್ರೆ ಕುಲಾಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಣ್ಣಾಗಿರೋದನ್ನ ಘಟ ಅಲ್ಲದೆ ಮಣ್ಣಾಗಿ ಮಾತ್ರ ಇರೋದನ್ನ ಅವನೇನ್ ಮಾಡ್ತಾನೆ ಘಟವಾಗಿ ಅವನು ಮಾಡಕ್ಕೆ ಅವನ ಒಂದು ಕೆಲಸ ಇದೆ ಅದರಲ್ಲಿ. ಹಾಗಾಗಿ ಅವನು ಅದನ್ನ ತರ್ತಾನೆ, ಹೊರಗಡೆ ತರ್ತಾನೆ ಅಂದ್ರೆ ಏನು, ಅವನ ಒಂದು ವ್ಯಾಪಾರ ಮಾಡಿ ತರ್ತಾನೆ. ವ್ಯಾಪಾರ ಅಂದ್ರೆ ಈ ಚಕ್ರ ದಂಡ ಅದೆಲ್ಲ ಇಟ್ಕೊಂಡು ಅವನು ಒಂದು ಕ್ರಿಯೆ ಮಾಡಿ ಅದರಿಂದ ಒಂದು ಇದನ್ನ ಮಾಡ್ತಾನೆ ಅವನು. ಆದ್ರೆ ಈ ಮಡಿಕೆ ಅಂತ ಒಂದು ಹೆಸರು ಮಣ್ಣಾಗಿರುವಾಗ ಇರ್ಲಿಲ್ಲ, ಆ ಹೆಸರು ಕೊಡಕ್ಕಾಗಲ್ಲ ನಾವು. ಪ್ರಪಂಚ ಕೂಡ ಅದೇ ತರಾನೇ, ಅದು ಉತ್ಪತ್ತಿ ಆಗಕ್ ಮುಂಚೆ ಅದು ಪ್ರಪಂಚ ಅಂತ ಹೆಸರು ಇರ್ಲಿಲ್ಲ ಅದಕ್ಕೆ. ಆದ್ರೆ ಸೃಷ್ಟಿ ಆದ್ಮೇಲೆನೆ ಅದಕ್ಕೆ ಪ್ರಪಂಚ ಅಂತ ಒಂದು ಹೆಸರು ಬರುತ್ತೆ. ಆಮೇಲೆ ಆಕಾರ ಅನ್ನೋದು ಏನು ಅಂತ ಹೇಳಿದ್ರೆ ಗಿರಿ ನದಿ ಸಮುದ್ರ ಅದೇ ರೀತಿಯಲ್ಲಿ ಆಕಾರವನ್ನು ಹೊಂದಿರುತ್ತೆ ಅದು. ಆದ್ರೆ ಅದು ಲಯ ಆಗೋದಾಗ ನಾವು ಪ್ರಪಂಚ ಅಂತ ಕರೆಯಕ್ಕೆ ಏನು ಇರೋದೇ ಇಲ್ಲ, ಅದು ತನ್ನ ಕಾರಣದಲ್ಲೇ ಸೇರಿರುತ್ತೆ ಅದು ಅಂತ ಆಗುತ್ತೆ ಅದು. ಹಾಗಾಗಿ ಕಾರಣ ಅನ್ನೋದು ಕಾರ್ಯವಾಗಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ವ್ಯಾಪಾರ ಆಗುತ್ತೆ ಅದು. ಸೊ ಒಂದು ಮಾಯೆ ಅಂತ ಒಂದು ಶಕ್ತಿಯಿಂದಲೇ ಈ ಕಾರಣ ಅನ್ನೋದು ಕಾರ್ಯವಾಗಿ ನಮ್ಗೆ ತೋರ್ಕೊಳ್ತಾ ಇದೆ. ಆವಾಗ ಕಾರ್ಯ ಅನ್ನೋದೇನು ಅಂತ ಹೇಳಿದ್ರೆ ನೋಡಿ, ಇವಾಗ ಮಣ್ಣಾಗೆ ಇದ್ರೆ ನಿಮ್ಗೆ ಘಟ ಅನ್ನೋದೆಲ್ಲ ಉತ್ಪತ್ತಿ ಆಗೋದೇ ಇಲ್ಲ. ಆದ್ರೆ ಘಟ ಅಂತ ಉತ್ಪತ್ತಿ ಮಾಡಕ್ಕೆ ನಿಮ್ಗೆ ಏನೋ ಒಂದು ವ್ಯಾಪಾರ ಬಂತು, ಅದೇನು ಅವನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ನಾಮರೂಪವನ್ನು ಕೊಡ್ತಾ ಇದ್ದಾನೆ ಅಷ್ಟೇನೆ. ಸೊ ಅದನ್ನ ಮಾಡ್ತಾ ಇದ್ದಾನೆ ಅವನು. ಅದೇ ತರ ಈ ಮಾಯೆ ಅನ್ನೋದು ಬ್ರಹ್ಮಕ್ಕೆ ನಾಮರೂಪವನ್ನು ಕೊಟ್ಟು ಈ ಪ್ರಪಂಚವಾಗಿ ತೋರಿಸುತ್ತೆ ಅದು. ಹಾಗಾಗಿ ಈ ಮಾಯೆ ಅನ್ನೋದ್ರದೇ ಒಂದು ಕಾರ್ಯವಾಗಿರೋದ್ರಿಂದ ಇದು ಈ ಪ್ರಪಂಚ ಅನ್ನೋದು ಸತ್ಯವಲ್ಲ, ಅದರ ಒಂದು ಮೂಲ ಕಾರಣವಾಗಿರೋ ಬ್ರಹ್ಮವೇ ಸತ್ಯ, ಬ್ರಹ್ಮ ಮಾತ್ರವೇ ಸತ್ಯ ಅಂತ ಇದೆ. ಸೊ ಇಲ್ಲಿ ಕೂಡ ಅದೇ ತರಾನೇ ಈ ಭೂಮ ಅನ್ನೋದು, ಈ ಪ್ರಪಂಚ ಅನ್ನೋದು ಬ್ರಹ್ಮದ ಮಹಿಮೆ ಅಂತ ಹೇಳಿದಾಗ ಅದು ಮಾಯೆ, ಅದು ಸತ್ಯವಲ್ಲ ಅದು. ಹಾಗಾಗಿ ನೋಡಿ, ಇವಾಗ ಈ ಘಟದಲ್ಲಿ ನಾವು ಮಣ್ಣು ಎಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳಿದ್ರೆ ಘಟದಲ್ಲಿ ಇದೆ ಅಂತ ನಾವು ಹೇಳ್ಬೋದು, ಘಟದಲ್ಲಿ ಇದೆ ಅಂತ ಹೇಳ್ಬೋದು. ಆದ್ರೆ ಘಟ ಅನ್ನೋದು ಇಲ್ಲದೆ ಹೋದ್ರೆ ಮಣ್ಣಿಗೆ ಪ್ರತಿಷ್ಠೆನೇ ಇಲ್ವಾ ಅಂತ ಕೇಳಿದ್ರೆ ಮಣ್ಣಿ ಇಲ್ಲದೆ ಹೋಗ್ಬಿಡ್ತಾ ಅಂತ ಕೇಳಿದ್ರೆ ಇಲ್ಲ, ಆತರ ಇಲ್ವೇ ಇಲ್ಲ. ಅದೇ ತರನೇ ಇಲ್ಲೂ ಕೂಡ ಭೂಮ ಅನ್ನೋದಕ್ಕೆ ನೀನು ಪ್ರತಿಷ್ಠೆ ಏನಾದ್ರು ಕೇಳಿದ್ರೆ ಈ ಪ್ರಪಂಚ ಅಂತ ತೋರಿಸ್ಬೋದು. ಬಟ್ ಪ್ರಪಂಚ ಇಲ್ಲದೆ ಹೋಗಿರೋ ಸ್ಥಿತಿಯಲ್ಲಿ ಕೂಡ ಬ್ರಹ್ಮ ಅನ್ನೋದು ಭದ್ರವಾಗಿ ಇದೆ ಇದು. ಹಾಗಾಗಿ ನಾವು ವ್ಯವಹಾರದಲ್ಲಿ ಮಾತ್ರ ಅದಕ್ಕೆ ಒಂದು ಇರುವಿಕೆ ಹೇಳ್ಬೋದೇ ಹೊರತು, ಅದಕ್ಕೊಂದು ಪ್ರತಿಷ್ಠೆ ಹೇಳ್ಬೋದೇ ಹೊರತು, ಪಾರಮಾರ್ಥಿಕವಾಗಿ ನಾವು ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ನಾವು ಒಂದು ಪ್ರತಿಷ್ಠೆ ಅನ್ನೋದು ಹೇಳಕ್ ಆಗೋದೇ ಇಲ್ಲ ಅನ್ನೋದನ್ನ ನಮ್ಗೆ ಇಷ್ಟೆಲ್ಲ ಮಾಡಿ ತೋರಿಸ್ಕೊಟ್ರು ಅವರು. ಇವಾಗ ಮುಂದೆ ಕೇಳ್ತಾ ಇದ್ದಾರೆ, ಯಥಾ ಲೋಕೆ ನಿರಾಧಾರ ಆಕಾಶೋಸ್ತಿ ತಥಾ ಕುತಃ ಭೂಮಾನ ಸ್ಯಾತ್ ಅಥೋ ಯುಕ್ತಿಯ ನಿರಾಧಾರೋಪಿ ಬುದ್ಧ್ಯತಾಂ ಅಂತ ಇವರಿಗೆ ನೋಡಿ. ಮೊದಲು 56ನೇ ಕ್ವಶನ್ ಶ್ಲೋಕದಲ್ಲಿ ಏನ್ ಕೇಳಿದ್ರು ಅಂತ ಹೇಳಿದ್ರೆ, ಲೋಕದಲ್ಲಿ ಯಾವ್ದಾದ್ರು ಒಂದು ವಸ್ತುವಿಗೆ
ಆಧಾರ ಇದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಆ ವಸ್ತು ಲಿಮಿಟೆಡ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದು. ಯಾಕಂದ್ರೆ ಅದು ಯಾವ್ದೋ ಒಂದ್ ಮೇಲೆ ನಿಂತಿದೆಯಲ್ಲ, ಅದರಿಂದ ಇದು ಲಿಮಿಟೆಡ್ ಆಗಿದ್ದರೆ ಅದರ ಆಗ್ತಾ ಇದೆ ಅದು. ಅಥವಾ ಒಂದು ವಸ್ತುಗೆ ಆಧಾರವೇ ಇಲ್ಲ ಅಂತ ಹೇಳಿದ್ರೆ ಆ ವಸ್ತುವ ಬಗ್ಗೆ ನಾವು ತಿಳ್ಕೊಳಕ್ಕೆ ಆಗೋದಿಲ್ಲ ಅಂತ ಆಗುತ್ತೆ ಅಂತ ಹೇಳಿದ್ರು. ಆ ಆ ಒಂದು ಭಾಗಕ್ಕೆ ಇವಾಗ ಇದು ಉಪಪತ್ತಿ ಹೇಳ್ತಾ ಇದ್ದಾರೆ. ಯಥಾ ಲೋಕೆ ನಿರಾಧಾರ ಆಕಾಶೋ ಅಸ್ತಿ. ನೋಡಿದ್ರ, ಲೋಕದಲ್ಲಿಂದನೇ ಒಂದು ಎಕ್ಸಾಂಪಲ್ ತಗೊಳ್ತಾರೆ. ಲೋಕದಲ್ಲಿ ನಮ್ಗೆ ಆಕಾಶ ಅಂದ್ರ ಒಂದು ಪದಾರ್ಥ ಇದೆಯಲ್ಲ, ಅದು ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ಅದಕ್ಕೆ ಆಧಾರ ಯಾವುದು ಇಲ್ವೇ ಇಲ್ಲ, ತೋರ್ಸಕ್ ಆಗೋದಿಲ್ಲ. ನಾವು ಬ್ರಹ್ಮ ಅಂತ ತೋರಿಸೋದು ಪಾರಮಾರ್ಥಿಕ ದೃಷ್ಟಿಯಿಂದ ತೋರಿಸ್ತೀವಿ. ಬಟ್ ಲೌಕದಲ್ಲಿ ಮಾತ್ರ ನಾವು ಇಟ್ಕೊಂಡು ನೋಡಿದಾಗ, ಸೃಷ್ಟಿಯಿಂದ ಮಾತ್ರ ಇಟ್ಕೊಂಡು ನೋಡಿದಾಗ ಆಕಾಶದಲ್ಲಿ ಎಲ್ಲವೂ ನೆಲೆಸಿದೆ ಹೊರತು ಆಕಾಶ ಅನ್ನೋದಕ್ಕೆ ನೆಲೆ ಯಾವುದು ಇಲ್ವೇ ಇಲ್ಲ. ಹಾಗಿರುವಾಗ ಆತರ ಒಂದು ಇದೆಯಲ್ಲ, ಆತರ ನೀನು ಈ ಬ್ರಹ್ಮಕ್ಕೂ ಕೂಡ ತಿಳ್ಕೊ ನೀನು ಅಂತ ಹೇಳ್ತಾರೆ. ಹೇಗೆ ಲೋಕದಲ್ಲಿ ನಮ್ಗೆ ಆಕಾಶ ಅನ್ನೋದಕ್ಕೆ ಆಧಾರ ಯಾವ್ದು ನಮ್ಗೆ ತೋರ್ಸಕ್ ಆಗ್ತಾ ಇಲ್ವೋ, ಆತರ ಈ ಬ್ರಹ್ಮಕ್ಕೂ ಕೂಡ ಆಧಾರ ಇಲ್ಲ ಅಂತ ತಿಳ್ಕೊ. ಹೇಗೆ ನೀನು ಆಕಾಶಕ್ಕೆ ಆಧಾರ ಇಲ್ದೇ ಹೋದ್ರು ಕೂಡ ಆಕಾಶ ಅಂತ ಒಂದು ಪದಾರ್ಥ ಇದೆಯಾ ಅಂತ ನೀನು ಯುಕ್ತಿಯಿಂದ ತಿಳ್ಕೊಳ್ತೀಯೋ, ಅದೇ ತರ ಇಲ್ಲೂ ಕೂಡ ಬ್ರಹ್ಮವನ್ನು ನೀನು ಆಧಾರ ಇಲ್ದೇ ಹೋದ್ರು ಕೂಡ ಅದನ್ನ ನೀನು ಪ್ರತಿಪಾದನೆ ಮಾಡಕ್ಕಾಗುತ್ತೆ. ಯುಕ್ತಿ ಇಲ್ಲಿ ಯುಕ್ತಿ ಅಂದ್ರೆ ಏನು? ಶ್ರುತಿಗೆ ಅನುಕೂಲವಾದ ಯುಕ್ತಿಯನ್ನು ನಾವು ಇಟ್ಕೊಂಡು ಬ್ರಹ್ಮವನ್ನು ನಾವು ನಿರಾಧಾರವಾಗಿ ಇದ್ರೂ ಕೂಡ ನಾವು ತಿಳ್ಕೊಬಹುದು ಅಂತ. ಇದು ನೋಡಿದಾಗ ನಮ್ಗೆ ಒಂದು ಏನ್ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಒಂದು ಶ್ಲೋಕ ಇದೆ ಗಣಪತಿ ಮೇಲೆ ಭಗವತ್ಪಾದರು ಮಾಡಿರೋದು. ಸರ್ವ ವೇದಾಂತ ಸಿದ್ಧಾಂತ ಸಾರಸಗ್ರಹ ಅಂತ ಇದೆಯಲ್ಲ, ಅಲ್ಲೇ ಕಾಣುತ್ತೆ, ಅಲ್ಲಿ ಮಾಡಿದ್ದಾರೆ ಒಂದು ಬಿಗಿನಿಂಗ್ ಅಲ್ಲಿ. ಯದಾಲಂಬೋ ದರಂ ಹಂತಿ ಸತಾಂ ಪ್ರತ್ಯೂಹ ಸಂಭವಂ ತದಾಲಂಬೆ ನಿರಾಲಂಬಂ ಲಂಬೋದರ ಪದಾಂಬುಜಂ ಅಂತ ಶ್ಲೋಕ. ಅದು ಗಣಪತಿ ಮೇಲೆ ಶ್ಲೋಕ, ಚೆನ್ನಾಗಿರೋ ಶ್ಲೋಕ ಅದು. ಸೊ ಯದಾಲಂಬೋ ದರಂ ಹಂತಿ, ದರಂ ಅಂದ್ರೆ ಇದು ದರ ಅಂತ ಹೇಳಿದ್ರೆ ಇದು ದರಂ ಅಂದ್ರೆ ಭಯ ಅಂತ. ಸೊ ಯಾವ್ದನ್ನ ನಾವು ಅವಲಂಬಿಸಿದ್ರೆ ನಮ್ಗೆ ಭಯ ಅನ್ನೋದು ಹೋಗುತ್ತೋ, ಅದಕ್ಕೆ ಅಲ್ಲಿ ಕೂಡ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಭಯ ಅಂತ ಹೇಳಿದ್ರೆ ಸತ್ಪುರುಷರಿಗೆ ಯಾವ್ದೋ ಒಂದು ಭಯ ಅವ್ರಿಗೆ ಬರುತ್ತೆ. ಭಯ ಅವರು ಸಾಧನೆ ಮಾಡಕ್ಕಾಗಿ ಭಯ, ಯಾವ್ದಕ್ಕಾದ್ರೂ ಭಯ ಬರುತ್ತೆ ಅವರಿಗೆ. ಅಂತ ಭಯ ಹೋಗ್ಲಾಡ್ಸಕ್ಕಾಗಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಗಣಪತಿಯನ್ನ ಅವಲಂಬಿಸ್ಬೇಕಾಗುತ್ತೆ. ಸೊ ಯದಾಲಂಬೋ ದರಂ ಹಂತಿ ಸತಾಂ ಪ್ರತ್ಯೂಹ ಸಂಭವಂ. ಸತ್ಪುರುಷರುಗಳಿಗೆ ಈ ತಡೆಗಳಿಂದ ಬರೋ ಒಂದು ಭಯ ಅನ್ನೋದು ಹೋಗುತ್ತೆ, ಯಾವ್ದನ್ನ ಗಣಪತಿಯನ್ನ ಅವಲಂಬಿಸಿದಾಗ. ಅದು ಯಾರು ಅಂತ ಮುಂದಿನ ಲೈನ್ ಹೇಳ್ತಾರೆ, ತದಾಲಂಬೆ ನಿರಾಲಂಬಂ ಲಂಬೋದರ ಪದಾಂಬುಜಂ ಅಂತ. ಎಂತ ಒಂದು ಸ್ವರೂಪವನ್ನ ನಾವು ಅವಲಂಬಿಸಿದ್ರೆ ನಮಗೆ ಭಯ ಎಲ್ಲ ಹೋಗುತ್ತೋ, ಅಂತ ಒಂದು ಸ್ವರೂಪವನ್ನ ನಾನು ಅವಲಂಬಿಸ್ತಾ ಇದ್ದೀನಿ. ಅದು ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ಆಲಂಬನ ಯಾವುದೂ ಇಲ್ವೇ ಇಲ್ಲ. ನನಗೆ ಆಲಂಬನ ಅದಕ್ಕೆ ಆಲಂಬನ ಇನ್ನೊಂದು ಇಲ್ವೇ ಇಲ್ಲ. ಅದು ಯಾವ್ದು ಅಂತ ಹೇಳಿದ್ರೆ ಲಂಬೋದರ ಪದಾಂಬುಜಂ. ಲಂಬೋದರ ಅಂತ ಗಣಪತಿ ಇದ್ದಾನಲ್ಲ, ಅವನ ಒಂದು ಪಾದ ತಾವರೆಗಳು, ಅದನ್ನ ನಾನು ಇದ್ ಮಾಡ್ತೀನಿ ಅಂತ ಶಬ್ದ ಹೇಳಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನ ನಾನು ಒಂದು ಕಡೆ ಹೇಳಿದಾಗ ಕೆಲವರೆಲ್ಲ ಬಂದು ನಮ್ಗೆ ಬರ್ಕೊಡಿ ಈ ಶ್ಲೋಕ, ನಾವು ಇದ್ ಮಾಡ್ಕೋಬೇಕು, ನಮ್ಗೆ ಚೆನ್ನಾಗಿದೆ ಹೇಳ್ಕೊಳಕ್ಕೆ. ಗಣಪತಿ ಮೇಲೆ ಇರೋ ಶ್ಲೋಕ ಕೇಳಕ್ಕೂ ತುಂಬಾ ಚೆನ್ನಾಗಿದೆ, ಅದು ಅರ್ಥನೂ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಅದಕ್ಕೆ ನಿರಾಲಂಬಂ ಅನ್ನೋದಕ್ಕೆ ದಯಾಲಂಬಂ ಅಂತಾನು ಒಂದು ಪಾಠ ಭೇದ ಇದೆ ಅದಕ್ಕೆ. ಅಂದ್ರೆ ದಯಾಲಂಬಂ ಅಂದ್ರೆ ಏನು, ಅದು ಕಂಪ್ರೆಷನ್ ಅಂತ. ಗಣಪತಿ ಈ ದಯೆ ಅನ್ನೋದಕ್ಕೆ ಅವನು ಒಂದು ಆಸ್ಪದ, ದಯೆಗೆ ಆಸ್ಪದವಾಗಿದ್ದಾನೆ ಅವನು. ನಿರಾಲಂಬಂ ಅಂತ ಹೇಳಿದ್ರೆ ಅವನಿಗೆ ಆಸ್ಪದ ಯಾವುದು ಇಲ್ಲ ಅಂತ ಬರ್ತದೆ. ಎನಿವೆ ಇಲ್ಲಿ ಅದೇ ತರನೇ ಈ ಭೂಮ ಅನ್ನೋದು ಎಲ್ಲದಕ್ಕೂ, ಆಕಾಶ ಅನ್ನೋದು ಎಲ್ಲದಕ್ಕೂ ಆಲಂಬನವಾಗಿದೆ, ಅದಕ್ಕೆ ಬೇರೆ ಆಲಂಬನ ಅಂತ ಯಾವ್ದು ಇಲ್ಲ. ಅದೇ ತರನೇ ಈ ಭೂಮ ಅನ್ನೋದು ಕೂಡ ಪ್ರಪಂಚ ಅಂತ ನಾವ್ ಯಾವ್ದಾದ್ರು ಒಪ್ಪಿದ್ರೆ, ಮಾಯೆ ಒಂದು ಇಂಟರ್ವೆನ್ಷನ್ ತಗೊಂಬಂದು ಪ್ರಪಂಚ ಅಂತ ಒಂದು ಒಪ್ಪಿದ್ರೆ ಅದಕ್ಕೆ ಆಧಾರ ಈ ಬ್ರಹ್ಮ ಅಂತ ಆಗುತ್ತೆ, ಭೂಮ ಅಂತ ಆಗುತ್ತೆ. ಅದೇ ಭೂಮಾಗೆ ಆಲಂಬನ ಯಾವುದು ಇಲ್ವೇ ಇಲ್ಲ ಅಂತ ಅದನ್ನ ಇಲ್ಲಿ ಹೇಳಿದ್ರು. ಯಥಾ ಲೋಕೆ ನಿರಾಧಾರ ಆಕಾಶೋ ಅಸ್ತಿ ತಥಾ ಕುತೋ ಭೂಮಾನ ಸ್ಯಾತ್. ಅದೇ ತರ ಭೂಮವನ್ನು ಕೂಡ ನಾವ್ ಯಾಕೆ ತಿಳ್ಕೊಳಕ್ ಆಗುತ್ತಲ್ಲ. ಹೇಗೆ ಆಕಾಶಕ್ಕೆ ಆಧಾರ ಇಲ್ಲದೇ ಇರೋ ಆಕಾಶವನ್ನ ನಾವು ತಿಳ್ಕೊಳಕ್ ಆಗುತ್ತೆ, ಅದೇ ತರ ಇದನ್ನು ತಿಳ್ಕೊಳಕ್ ಆಗುತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಅಥವಾ ಯುಕ್ತಿಯ ನಿರಾಧಾರೋಪಿ ಬುದ್ಧತ. ಅದರಿಂದ ಯುಕ್ತಿಯಿಂದ ನೀನು ಆಲ್ರೆಡಿ ಇರೋ ಬ್ರಹ್ಮವನ್ನು ಕೂಡ ತಿಳ್ಕೊಳಕ್ ಆಗುತ್ತೆ ಅಂತ ಉತ್ತರ ಕೊಟ್ಟರು. ಅದಕ್ಕೆ ನೋಡಿ, ಶ್ರುತಿ ಜೊತೆಗೆ ಯುಕ್ತಿ ಎಷ್ಟು ನಮ್ಗೆ ಬೇಕಾಗುತ್ತೆ ಅಂತ, ಎಷ್ಟು ಅವಶ್ಯಕತೆಯಾಗಿದೆ ಅನ್ನೋದನ್ನ ಶಾಸ್ತ್ರ ಅಲ್ಲೆಲ್ಲಿ ನಮ್ಗೆ ತೋರಿಸ್ಕೊಂಡೇ ಹೋಗುತ್ತೆ. ಇವಾಗ ವ್ಯಾವಹಾರಿಕ ಆನಂದೇ ವ್ಯುತ್ಪತ್ತೇ ಶೂನ್ಯತಾ ನಹಿ ವ್ಯುತ್ಪನ್ನೋ ಯೌಕ್ತಿಕ ಏಷಃ ಐಕಾಗ್ರಿಯೇ ಭಾಸತೆ ಸ್ವಯಂ ಅಂತ. ನೋಡಿ, ವ್ಯಾವಹಾರಿಕ ಆನಂದೇ, ವ್ಯವಹಾರದಲ್ಲಿ ಒಂದು ಆನಂದ ಅಂತ ನಾವು ಅನುಭವಿಸ್ತೀವಲ್ಲ, ವಿಷಯ ಸಂಪರ್ಕದಿಂದ ಒಂದು ಆನಂದ ಅನುಭವಿಸ್ತೀವಲ್ಲ, ಅದರಲ್ಲಿ ವ್ಯುತ್ಪತ್ತೇಹೇ ಶೂನ್ಯತಾ ನಹಿ, ಅದರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಇದೆ ಅದರಲ್ಲಿ ಅನ್ನೋದಕ್ಕೆ ಗೊತ್ತಾಗ್ತಾ ಇದೆ ನಮ್ಗೆ. ಕ್ಲಾರಿಟಿ ಅನ್ನೋದಕ್ಕೆ ಏನು ಆಬ್ಸೆನ್ಸ್ ಆಫ್ ಕ್ಲಾರಿಟಿ ಅಂತ ಏನಿಲ್ಲ, ಅಲ್ಲೂ ಕೂಡ ಕ್ಲಾರಿಟಿ ಇದೆ ನಮ್ಗೆ. ಲೋಕದಲ್ಲಿ ಸಿಗೋ ಈ ಆನಂದ ಅಂತ ಯಾವ್ದು ಪರಿಚಿನ್ನವಾಗಿದ್ರು ಕೂಡ ಅದ್ರ ವಿಷಯಕ್ಕೆ ಕ್ಲಾರಿಟಿ ಇದೆ ನಮ್ಗೆ. ಕ್ಲಾರಿಟಿ ಇಲ್ಲ ಅಂತ ಇಲ್ವೇ ಇಲ್ಲ ಅಂತ. ಹಾಗಿರೋದು ವ್ಯುತ್ಪನ್ನೋ ಯೌಕ್ತಿಕ ಏಷಃ
ಐಕಾಗ್ರಿಯೇ ಭಾಸತೆ ಸ್ವಯಂ. ಹಾಗಾಗಿ ಈ ಆನಂದ ಅನ್ನೋದನ್ನ ನಾವು ಚೆನ್ನಾಗಿ ಒಂದು ಇದಕ್ಕೆ ಯುಕ್ತಿಗೆ ಸೇರಿಸ್ಕೊಂಡು ನಾವು ನೋಡಿದಾಗ ಈ ಆನಂದವನ್ನ, ಯಾವುದೋ ಲೋಕದ ಆನಂದವನ್ನೇ ಕೂಡ ನಾವು ಯುಕ್ತಿಗೆ ಅದನ್ನ ಅಳವಡಿಸಿ ನೋಡಿದಾಗ ನಮಗೆ ಅದನ್ನ ಏಕಾಗ್ರ ಅಂತ ಒಂದಿದೆಯಲ್ಲ, ಐಕಾಗ್ರಿಯ ಅಂತ ಒಂದಿದೆಯಲ್ಲ, ಅಂದ್ರೆ ಫೋಕಸ್ ಅಂತ, ಕಾನ್ಸಂಟ್ರೇಷನ್ ಫೋಕಸ್ ಅಂತ, ಧ್ಯಾನ ವಿಚಾರ ಸಮಾಧಿ ಅಂತ ಹೇಳ್ತೀವಲ್ಲ, ಅಂಥದ್ರಲ್ಲಿ ಒಬ್ಬನಿಗೆ ಈ ಆನಂದ ಅನ್ನೋದು ತನ್ನಾಗಿ ಅವನಿಗೆ ಕಾಣಿಸ್ಕೊಡುತ್ತೆ. ಲೋಕದಲ್ಲೇ ಇರೋ ಆನಂದನೇ ಅದು ಆಕ್ಚುಲಿ. ಆದ್ರೆ ಕೂಡ ಇವನಿಗೆ ಐಕಾಗ್ರಿಯ ಅಂತ ಒಂದು ಬಂದಾಗ ಏನಾಗುತ್ತೆ, ಅದಕ್ಕೆ ಉಪಾಧಿಗಳೆಲ್ಲ ಬಿಟ್ಟು ಅವಾಗ, ಯಾಕಂದ್ರೆ ಅವನು ಆ ಸಮಯದಲ್ಲಿ ಬಿಟ್ಟಿರ್ತಾನೆ, ಉಪಾಧಿ ಎಲ್ಲ ಬಿಟ್ಟಿರ್ತಾನೆ ಆ ಸಮಯದಲ್ಲಿ. ಶಬ್ದ ಸ್ಪರ್ಶ ರೂಪರಸ ಗಂಧ ಅದ್ರ ಮುಖಾಂತರವೇ ನಮ್ಗೆ ಆನಂದ ಬರುತ್ತೆ ಲೋಕದಲ್ಲಿ. ಆದ್ರೆ ಆ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ, ಒಬ್ಬ ಯುಕ್ತಿಯಿಂದ ಅವನು ಯೋಗಿಯಾಗಿ ಅವನು ಕೂರುವಾಗ ಅಥವಾ ವಿಚಾರ ಡೀಪ್ ವಿಚಾರ ಮಾಡುವಾಗ ಈ ಶಬ್ದ ಸ್ಪರ್ಶ ರೂಪರಸ ಗಂಧದ ಕಾಂಟ್ಯಾಕ್ಟ್ ನ ಅವನು ಬಿಡ್ತಾನೆ, ಮನಸ್ಸಿನ ಒಂದು ದಾಂಡಿಯಿಂದ ಬಿಡ್ತಾನೆ. ಅವನು ಬಿಟ್ಟಾಗ ಏನಾಗುತ್ತೆ, ಅವನಿಗೆ ಮನಸ್ಸಿನ ವಾಸ್ತವವಾದ ಸ್ವರೂಪ ಅಂದ್ರೆ ಆತ್ಮನ ಸ್ವರೂಪ ಮಾತ್ರ ಅಲ್ಲಿ ಭಾಸವಾಗುತ್ತೆ. ಅವನಿಗೆ ಆನಂದ ಮಾತ್ರ ಅವನಿಗೆ ವಿತೌಟ್ ಎನಿ ಉಪಾಧಿ ಅದು ಭಾಸವಾಗುತ್ತೆ ಅನ್ನೋದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವ್ಯಾವಹಾರಿಕ ಆನಂದೇ ವ್ಯುತ್ಪತ್ತೇಹೇ ಶೂನ್ಯತಾನಹಿ ವ್ಯುತ್ಪನ್ನೋ ಯೌಕ್ತಿಕಃ ಚ ಏಷಃ ಐಕಾಗ್ರಿಯೇ ಭಾಸತೆ ಸ್ವಯಂ. ಏಕಾಗ್ರತೆಯನ್ನು ನಾವು ತಂದುಕೊಂಡಾಗ ತಾನಾಗಿಯೇ ಈ ಆನಂದ ಅನ್ನೋದು ಒಬ್ಬನಿಗೆ ಭಾಸವಾಗುತ್ತೆ ಅನ್ನೋದನ್ನ ಇವರು ಇದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಆಧಾರವೇ ಇಲ್ಲದೆ ಇರೋ ಒಂದು ವಸ್ತುವನ್ನ ನಾವು ತಿಳ್ಕೊಳಕ್ಕೆ ಆಗೋದಿಲ್ವಲ್ಲ ಅಂತ ಒಬ್ಬ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ನೋಡು, ಈ ರೀತಿಯಲ್ಲಿ ತಿಳ್ಕೊಬಹುದು ಅದನ್ನ, ಆ ಬ್ರಹ್ಮವನ್ನ ನಾವು ಈ ರೀತಿಯಲ್ಲಿ ತಿಳ್ಕೊಬಹುದು. ಹೇಗೆ ಇದು ಫೋಕಸ್ಡ್ ಎಫರ್ಟ್ ಇಂದ ನಾವು ಇದನ್ನ ತಿಳ್ಕೊಳಕ್ ಸಾಧ್ಯವಾಗುತ್ತೆ ಅಂತ ಅದಕ್ಕೆ ಉತ್ತರ. ಆಮೇಲೆ ಮುಂದಕ್ಕೆ ಈ ಬ್ರಹ್ಮವನ್ನ ತಿಳ್ಕೊಳಕ್ಕೆ ಯಾವ ತರ ಒಂದು ಕ್ರಮ ನಾವು ಅವಲಂಬಿಸ್ಬೇಕು ಅನ್ನೋದನ್ನ ಒಂದು ದೊಡ್ಡ ಡಿಸ್ಕಷನ್ ಬರುತ್ತೆ. ಅದು ಹೇಳ್ತಾ ಇದ್ದಾರೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್, ಒಂದನ್ನು ಕೂಡ ಅವರು ಬಿಡೋದಿಲ್ಲ, ಎಲ್ಲವನ್ನೂ ಕೂಡ ಯಾವ ಕೂಡ ಬೇಡದೇ ಇರೋದನ್ನ ಹೇಳೋದಿಲ್ಲ. ಅಷ್ಟು ಚೆನ್ನಾಗಿ ಅವರು ಲಾಜಿಕಲ್ ಆಗಿ ಎಲ್ಲವನ್ನೂ ನಮ್ಗೆ ಅರ್ಥ ಆಗೋತಾರೆ ಹೇಳ್ತಾರೆ. ನೋಡಿ ಹೇಗೆ ಹೇಳ್ತಾರೆ ನೋಡಿ. ಬೋಧಕ್ರಮೋ ಬುಭುತ್ಸೂನಾಂ ವಿಸ್ಪಷ್ಟಂ ಅಭಿಧೀಯತೆ ಚತುರ್ದಿಕ್ಷು ಅಧಃ ಊರ್ಧ್ವಂ ಚ ಭೂಮಾ ಬೋದ್ಧವ್ಯ ಆದಿತಃ. ಹೇಳು, ಈ ಭೂಮಾ ಅಂದ್ರೆ ದೊಡ್ಡದು, ಇನ್ಫೈನೈಟ್ ಅಂತೆಲ್ಲ ಹೇಳ್ಬಿಟ್ವಿ, ಅದು ಯಥೋ ವಾಚೋ ನಿವರ್ತಂತೆ ಅಂತ ಶ್ರುತಿನಿ ಹೇಳುತ್ತೆ ಅಂತ ಇರುತ್ತೆ. ನಮ್ಗೆ ಅದನ್ನ ಕೇಳಿದ್ರೆ ನಮ್ಗೆ ಹೇಗಪ್ಪ ಇದನ್ನ ತಿಳ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ನಾನು ನಿನಗೆ ಏನು ಚಿಂತೆ ಬೇಡ, ನನಗೆ ಅದನ್ನ ಹೇಗ್ ತಿಳ್ಕೊಳ್ಳೋದು ಅಂತ ಕ್ರಮವನ್ನ ನಾನ್ ಹೇಳ್ಕೊಡ್ತೀನಿ ಅಂತ ಇವರು ಶುರು ಮಾಡ್ತಾ ಇದ್ದಾರೆ. ಬೋಧಕ್ರಮೋ ಬುಭುತ್ಸೂನ, ಯಾರಿಗೆ ಅದನ್ನ ತಿಳ್ಕೊಳ್ಬೇಕು ಅಂತ ಒಂದು ಇಚ್ಛೆ ಇದೆಯೋ, ಬುಭುತ್ಸು ಅಂತ ಹೇಳಿದ್ರೆ ಅದನ್ನ ಬೌದ್ಧ ಮಿಚ್ಚ ಬುಭುತ್ಸ ಅಂತ, ಅದನ್ನ ತಿಳ್ಕೊಳಕ್ಕೆ ಯಾರಿಗೆ ಇಚ್ಛೆ ಇದೆಯೋ ಅವರಿಗೆ ನಾನು ಇದನ್ನ ವಿಸ್ಪಷ್ಟ ಕ್ಲಿಯರ್ ಆಗಿ ನಾನು ಅದನ್ನ ಹೇಳ್ತೀನಿ. ಚತುರ್ದಿಕ್ಷು ಅಧಃ ಊರ್ಧ್ವಂಚ ಭೂಮಾ ಬೋಧವ್ಯ ಆದಿತಃ. ಮೊದಲು ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮಗೆ ಈ ಪ್ರಪಂಚ ತಾನೇ ಕಾಣಿಸ್ತಾ ಇದೆ. ಪ್ರಪಂಚ ಅಂತ ಹೇಳಿದಾಗ ನಮ್ಗೆ ನಾವು ಒಂದು ಪರಿಚಿತವಾಗಿ ಒಂದು ಕಡೆ ಇದೀವಿ ನಾವು. ಅವಾಗ ನನಗೆ ಮುಂದೆ ಇದೆಲ್ಲ ಇದೆ, ನನಗೆ ಈ ಕಡೆ ಇದೆ, ಆ ಕಡೆ ಇದೆ, ಮೇಲ್ಗಡೆ ಇದೆ, ಕೆಳಗಡೆ ಇದೆ, ಹಿಂದೆ ಇರ್ತಾ ಇದೆ, ನಮ್ಗೆ ಈ ದಿಕ್ಕುಗಳೆಲ್ಲ ನಮ್ಗಿದೆ. ಅವಾಗ ಅದನ್ನ ಹೇಳ್ತಾ ಇದ್ದಾರೆ, ಈ ಭೂಮ ಅನ್ನೋದು ಈ ನಾಲ್ಕು ದಿಕ್ಕುಗಳು ಪ್ಲಸ್ ಅಪ್ ಅಂಡ್ ಇದು ಅಬವ್ ಅಂಡ್ ಬಿಲೋ, ಅದನ್ನು ಸೇರಿಸ್ಕೊಂಡು 6 ಹೇಳ್ಬಿಟ್ಟು ಇಲ್ಲೆಲ್ಲ ಭೂಮ ಇದೆ ಅಂತ ನೀನು ಮೊದಲು ಭಾವನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್. ಇದು ಭೂಮ ಎಲ್ಲಿದೆ ಅಂತ ಕೇಳಿದಾಗ ಅದು ಎಲ್ಲ ಕಡೆನೂ ಇದೆ ಅಂತ. ಎಲ್ಲಾ ಕಡೆ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅದನ್ನ. ಅದಕ್ಕೆ ಅದೇ ಫ್ರಂಟ್ ಟು ಬ್ಯಾಕ್ ಅಂತ, ದಿಸ್ ಸೈಡ್ ದಟ್ ಸೈಡ್, ಅಪ್ ಅಂಡ್ ಡೌನ್ ಅಂತ, ಎಲ್ಲ ಕಡೆನೂ ಬ್ರಹ್ಮ ಇದೆ ಅಂತ ನೀನು ಚಿಂತನೆ ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಚಿಂತನೆ ಮಾಡೋದು ಅಂತ ಇದೆಯಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಚಿಂತನೆ ಮಾಡೋದು ಅಂದ್ರೆ ಆಕ್ಚುಲಿ ಇಟ್ ಇಸ್ ಕಲ್ಪನೆ ಮಾಡೋದು ಅಂತ. ಈ ಕಲ್ಪನೆ ಮಾಡೋದು ಅನ್ನೋದು ಕೂಡ ಈ ಸತ್ಯವನ್ನು ತಿಳ್ಕೊಳ್ಳೋದಿಕ್ಕೆ, ನೋಡಿ, ಯಾವ ಸತ್ಯವನ್ನು ತಿಳ್ಕೊಂಡ್ರೆ ಎಲ್ಲಾ ಕಲ್ಪನೆಗಳು ಹೋಗುತ್ತೋ ಆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನಾವು ಕೆಲವು ಕಲ್ಪನೆ ಮಾಡಬೇಕಾಗಿದೆ. ಇದು ಈ ವಿಷಯ. ಹಾಗಾಗಿ ಈ ಬ್ರಹ್ಮಸ್ವರೂಪದ ಒಂದು ಮಹಿಮೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಗಣಪತಿ ಅಂತ ಒಂದು ಮಣ್ಣಿನಲ್ಲಿ ಮಾಡಿರೋ ಒಂದು ವಸ್ತುವನ್ನ ಕೊಟ್ಟು, ಅದರಲ್ಲಿ ಅದು ಒಂದು ಜಡ ವಸ್ತು, ವಾಸ್ತವವಾಗಿ ಅಂಗಡಿಯಿಂದ ನಾವು ತಗೊಂಡ್ಬರ್ತೀವಿ ಅದನ್ನ. ಅದಕ್ಕೇನು ಅವಾಗ ನಾವೇನು ಭಕ್ತಿಯಿಂದ ನಾವೇನೋ ಭಗವಂತನ ನಾವು ಏನೋ ಇಸ್ಕೊಂಡ್ ಬರ್ತಾ ಇದೀವಿ ಅಂತ ಅದೇನು ಇರ್ಲೇ ಇಲ್ಲ. ಚೌಕಾಸಿ ಎಲ್ಲ ಮಾಡ್ತೀವಿ, ಚೀಲದಲ್ಲಿ ಹಾಕೊಂಡ್ ಬರ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅದನ್ನ ಪೂಜೆ ಮಾಡ್ಬೇಕು ಅಂತ ಬಂದಾಗ ಅದನ್ನ ನಾವು ವಿಧಿವತ್ತಾಗಿ ಅದನ್ನ ಒಂದು ಆವಾಹನೆ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ, ಅದರಲ್ಲಿ ಒಂದು ದೈವತ್ವ ಅಂದ್ರೆ ಡಿವಿನಿಟಿ ಅನ್ನೋದನ್ನ ನಾವೇ ತುಂಬುತ್ತೀವಿ ಅದರಲ್ಲಿ. ನೋಡಿ, ಅದು ತನ್ನಾಗೆ ಇಲ್ಲ, ಅದು ನಾವು ತುಂಬುತ್ತೀವಿ ಅದರಲ್ಲಿ. ತುಂಬಿ ಆಮೇಲೆ ನಾವೇ ಏನ್ ಮಾಡ್ತೀವಿ, ಅದಕ್ಕೆ ಎಲ್ಲಾ ಉಪಚಾರ ಎಲ್ಲ ಮಾಡಿ ನಾವೇ ಅದಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ನಮ್ಮ ಪ್ರಾರ್ಥನೆ ಎಲ್ಲ ನೀನು ಈಡೇರಿಸು ಅಂತ ಮಾಡ್ಕೊಳ್ತೀವಿ. ಆಮೇಲೆ ಕೊನೆಯಲ್ಲಿ ನಾವು ಅದರಿಂದ ಡಿವಿನಿಟಿಯನ್ನ ವಿಸರ್ಜನೆ ಮಾಡಿ ಆ ಗಣಪತಿಯನ್ನು ವಿಸರ್ಜನೆ ಮಾಡ್ಬಿಡ್ತೀವಿ ನಾವು ಕೊನೆಯಲ್ಲಿ. ಹೀಗೆಲ್ಲ ನಾವು ಮಾಡ್ತೀವಲ್ಲ, ಇದೇ ಕ್ರಮಕ್ಕೆ ಅಧ್ಯಾರೋಪ ಅಪವಾದ ಅಂತ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಚತುರ್ದಿಕ್ಷು ಅಧಃ ಊರ್ಧ್ವಂ. ನೋಡಿ, ಮೊದಲೇನ್ ಹೇಳಿದ್ರು, ಈ ಭೂಮಾಗೆ ಆಧಾರ ಇಲ್ಲೇ ಇಲ್ಲ ಅಂತ ಹೇಳಿದ್ರು. ಪ್ರಪಂಚವೇ ಇದಕ್ಕೆ ಮಹಿಮೆ ಬೇಕಾದ್ರೆ ಆಧಾರವಾಗಿ ಹೇಳ್ಬಹುದು ಅಂತ. ಇವಾಗ ಆ ಆಸ್ಪೆಕ್ಟ್ ನಾವು ತರ್ತಾ ಇದ್ದಾರೆ. ತಂದು ಅದು ವ್ಯವಹಾರಿಕವೇ, ಅದು ಖಂಡಿತ ಪಾರಮಾರ್ಥಿಕ ಅಲ್ಲ. ಅದು ಪಾರಮಾರ್ಥಿಕವಾಗಿ ಅದಕ್ಕೆ ಆಧಾರ ಯಾವುದು ಇಲ್ವೇ ಇಲ್ಲ.
ಆದ್ರೂ ಕೂಡ ವ್ಯಾವಹಾರಿಕವಾಗಿ ನಮ್ಗೆ ಒಂದು ದಾರಿಯನ್ನು ತೋರಿಸಿ ಮೊದಲು, ಆಮೇಲೆ ಅದ್ರ ಮುಖಾಂತರ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಇದೇ ಕ್ರಮ. ಅದಕ್ಕೆ ದಿಕ್ಕುಗಳು ಅಂತ ಬಂದಾಗ ಪ್ರಪಂಚದಲ್ಲಿ ದಿಕ್ಕುಗಳು ಅಂತ ಇರೋದು, ಸ್ಪೇಸ್ ಅಂತ ಬಂದಾಗ ಡೈರೆಕ್ಷನ್ಸ್ ಎಲ್ಲ ಸ್ಪೇಸ್ ಅಲ್ಲೇ ಸೇರಿರೋದು. ಹಾಗಾಗಿ 4 ಡೈರೆಕ್ಷನ್ಸ್ ಪ್ಲಸ್ ಅಪ್ ಅಂಡ್ ಬಿಲೋ ಅನ್ನೋದು ಎರಡು ಕೂಡ ಸೇರಿಸ್ಕೊಂಡು 6 ಡೈರೆಕ್ಷನ್ಸ್ ಅಲ್ಲಿ ಕೂಡ ನಿನಗೆ ಅಲ್ಲೆಲ್ಲ ಭೂಮ ಅನ್ನೋದು ವ್ಯಾಪ್ತವಾಗಿದೆ ಅಂತ ತಿಳ್ಕೊ ನೀನು ಅಂತ ಹೇಳ್ತಾ ಇದ್ದಾರೆ. ಸತ್ತಾಪಾನ ಪ್ರೀತ್ಯೋತ್ರ ವೀಕ್ಷ್ಯಂತೆ ಸರ್ವವಸ್ತುಷು ಸಚ್ಚಿದಾನಂದ ರೂಪೋತೋ ಭೂಮಾ ಸರ್ವತ್ರ ತಿಷ್ಠತಿ. ಇವಾಗ ನಮ್ಗೆ ಫೆಮಿಲಿಯರ್ ಆಗಿರೋ ಒಂದು ಯಾವ್ದು ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಾಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ನಮ್ಗೆ ಫೆಮಿಲಿಯರ್ ಆಗಿದೆ. ಅದು ಅಂದ್ರೆ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಲೋಕದಲ್ಲಿ 5 ಅಂಶಗಳು ಇರುತ್ತೆ. ಅದರಲ್ಲಿ ಆ ಅಸ್ಥಿ ಭಾತಿ ಪ್ರಿಯಂ, ಅದು ವಸ್ತು ಇದೆ ಅಂತ ಒಂದು, ಆ ವಸ್ತು ನನಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ ಅಂತ ಒಂದು, ಆಮೇಲೆ ಆ ವಸ್ತುವಲ್ಲಿ ಪ್ರಿಯ ಅಂತ ಒಂದು ಅಂಶ ಇದೆ ಅದರಲ್ಲಿ, ಆಮೇಲೆ ಆ ವಸ್ತುವಿಗೆ ಒಂದು ಹೆಸರು ಇದೆ, ಆ ವಸ್ತುವಿಗೆ ಒಂದು ಆಕಾರ ಇದೆ. ಈ 5 ವಿಷಯಗಳು ಕೂಡ ಎಲ್ಲಾ ವಸ್ತುಗಳಲ್ಲೂ ಪ್ರತಿಯೊಂದು ವಸ್ತುಗಳು ಇರುತ್ತೆ. ಒಂದು ಸಣ್ಣ ಒಂದು ಕಸ ಕಡ್ಡಿ ಯಾವ್ದ್ರಲ್ಲೂ ಕೂಡ ಇರುತ್ತೆ ಅದು. ಹಾಗಾಗಿ ಎಲ್ಲದರಲ್ಲೂ ಈ 5 ಇರುತ್ತೆ ಅದು. ಹಾಗಾಗಿ ಅದರಲ್ಲಿ ಆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಅಸ್ಥಿ ಭಾತಿ ಪ್ರೇಮ್ ಅನ್ನೋದು ಸತ್ ಚಿತ್ ಆನಂದ ಅಂತ ಬ್ರಹ್ಮಕ್ಕೆ ಕರೆಸ್ಪಾಂಡ್ ಆಗುತ್ತೆ. ಅದು ನಾಮರೂಪ ಅನ್ನೋದು ಮಾಯೆಗೆ ಕರೆಸ್ಪಾಂಡ್ ಆಗುತ್ತೆ ಅಂತ ಈ 5 ಅಂಶ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವು ಕೂಡ ನಮ್ಗೆ ನಾಮರೂಪಗಳಿಂದಲೇ ನಮ್ಗೆ ಇದೆ ಅಂತ ನಮ್ಗೆ ಭಾಸವಾಗ್ತಾ ಇದೆ. ಅಲ್ಲಿ ನಾವೇನ್ ಪ್ರಯತ್ನ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಆ 5 ಅಂಶಗಳಲ್ಲಿ ಆ ನಾಮರೂಪ ಅನ್ನೋ ಅಂಶವನ್ನ ನಾವು ಮೆಂಟಲ್ ಆಗಿ ಇಂಟೆಲೆಕ್ಚುಯಲ್ ಆಗಿ ಅದನ್ನ ನಾವು ತಿರಸ್ಕರಿಸಿ ಡಿಸ್ರಿಗಾರ್ಡ್ ಮಾಡಿ ಅಸ್ಥಿ ಭಾತಿ ಪ್ರೇಮ್ ಅನ್ನೋದನ್ನ ಮಾತ್ರ ನಾವು ಗ್ರಹಿಸ್ಬೇಕು ಅಂತ ಇದೆ. ಅಸ್ಥಿ ಭಾತಿ ಪ್ರೇಮ್ ಅನ್ನೋದಕ್ಕೆ ರೂಪ ಏನು ಇರೋದಿಲ್ಲ. ಹಾಗಿದ್ರು ಕೂಡ ನಾವೇನ್ ಮಾಡ್ಬೇಕು, ಬೌದ್ಧಿಕವಾಗಿ ನಾವು ಅದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ನಾವು ಮಾಡ್ಬೇಕು. ಸೊ ಹೀಗೆ ಸತ್ತ ಭಾನ ಪ್ರೀತಿ ಅದೇ ಅಸ್ಥಿ ಭಾತಿ ಪ್ರೇಮ್ ಅನ್ನೋದಕ್ಕೆ ಈ 3 ಹೆಸರುಗಳು ಇಟ್ಕೊಳ್ತಾ ಇದ್ದಾರೆ. ಸತ್ತ ಭಾನ ಪ್ರೀತಯ ವೀಕ್ಷಂತೆ ಸರ್ವವಸ್ತುಷು, ಪ್ರತಿಯೊಂದು ವಸ್ತುವಲ್ಲೂ ಕೂಡ ನೋಡಿ ಕೇಳ್ತಾ ಇದ್ದಾರೆ. ಇನ್ನು ಮುಂದೆ ಹಿಂದೆ ಮೇಲ್ಗಡೆ ಎಲ್ಲಿ ನೋಡಿದ್ರು ಕೂಡ ಏನಾದ್ರೂ ವಸ್ತುಗಳು ಕಾಣಿಸ್ಕೊಂಡೇ ಇರುತ್ತೆ. ಆ ವಸ್ತುಗಳೆಲ್ಲ ಕೂಡ ನಿನಗೆ ಈ ಅಸ್ಥಿ ಭಾತಿ ಪ್ರಿಯಂ ಪ್ಲಸ್ ನಾಮರೂಪ ಅಂತ ಇದ್ದೇ ಇದೆ ನಿನಗೆ ಅಂತ ಹೇಳಿ ಅದನ್ನ ನೀನು ನೋಡಕ್ಕಾಗುತ್ತೆ. ಅವಾಗ ಅಸ್ಥಿ ಭಾತಿ ಪ್ರಿಯಂ ಮೇಲೆ ಮಾತ್ರ ನೀನು ಫೋಕಸ್ ಮಾಡಿದಾಗ ಎವ್ರಿವೇರ್ ಅಸ್ಥಿ ಭಾತಿ ಪ್ರಿಯಂ ಇದೆ, ಎಲ್ಲದರಲ್ಲೂ ಕೂಡ ಬ್ರಹ್ಮ ಇದೆ ಅಂತ ನಿನಗೆ ಭಾಸವಾಗುತ್ತೆ. ಅವಾಗ ಸತ್ತಾಭಾನ ಪ್ರೀತಯೋತ್ರ ವೀಕ್ಷ್ಯಂತೆ ಸರ್ವವಸ್ತುಷು ಸಚ್ಚಿದಾನಂದ ರೂಪೋ ಅತಃ ಭೂಮ ಸರ್ವತ್ರ ತಿಷ್ಠತಿ. ಅದರಿಂದ ಭೂಮ ಎಲ್ಲದರಲ್ಲೂ ಇದೆ, ಎಲ್ಲಾ ಕಡೆನೂ ಅದಿದೆ ಅಂತ ನಮ್ಗೆ ತೀರ್ಮಾನ ಆಯ್ತು ಅಂತ. ಭೂಮ್ನಃ ವಿಯೋಗೆ ವಸ್ತೂನಿ ನೈವ ಸಂತಿ ನ ಭಾತಿ ಚ ಪ್ರಿಯತ್ವಂ ದೂರತಸ್ತೇಷಾಂ ಭೂಮಾ ಸರ್ವಾತ್ಮಕಸ್ತತಃ. ಇವಾಗ ಅನ್ವಯ ಹೇಳ್ಬಿಟ್ಟು ವ್ಯತ್ಯಾಸ ಹೇಳ್ತಾರೆ. ಒಂದು ವೇಳೆ ವಸ್ತುಗಳಲ್ಲಿ ಸತ್ಯಚಿತ್ತ ಆನಂದ ಅನ್ನೋದು ಇಲ್ಲೇ ಹೋಗಿದ್ರೆ ವಸ್ತುಗಳೇ ಇರ್ತಾ ಇರ್ಲಿಲ್ಲ. ವಸ್ತುಗಳಿಗೆ ಇರುವಿಕೆನೆ ಎಲ್ಲಿಂದ ಸಿಗ್ತಾ ಇದೆ ಅಂದ್ರೆ ಬ್ರಹ್ಮದಿಂದ ಸಿಗ್ತಾ ಇದೆ ನಮ್ಗೆ ವಸ್ತುಗಳಿಗೆ. ಯಾಕಂದ್ರೆ ನೋಡಿ, ಈ ಘಟಕ್ಕೆ ಅಸ್ತಿತ್ವ ಎಲ್ಲಿಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮಣ್ಣಿಂದ ಸಿಗ್ತಾ ಇದೆ ಅದಕ್ಕೆ ಅಸ್ತಿತ್ವ. ಹಾಗಾಗಿ ಘಟಕ್ಕೆ ನಮ್ಗೆ ಒಂದು ವೆಯ್ಟ್ ಅಥವಾ ಒಂದು ಕಲರ್ ಅಥವಾ ಒಂದು ಟೆಕ್ಸ್ಚರ್ ಅಂತ ಏನೇ ನಾವು ಹೇಳಿದ್ರು ಕೂಡ ಅದೆಲ್ಲ ಮಣ್ಣಿಗೆ ಸೇರಿದ್ದೇನೆ ಅದು ಆಕ್ಚುಲಿ. ಹಾಗಾಗಿ ಇಂಥ ಒಂದು ವಿಷಯಗಳೆಲ್ಲ ನಮ್ಗೆ ಹೇಗೆ ಮೂಲ ಕಾರಣ ಇಲ್ಲದೆ ಇದಕ್ಕೆ ಕಾರ್ಯದಲ್ಲಿ ಇರೋದಿಲ್ವೋ ಆತರ ಇಲ್ಲೂ ಕೂಡ ಈ ಪ್ರಪಂಚದಲ್ಲಿ ನಾವು ಯಾವ ಕಡೆ ನೋಡಿದ್ರು ಕೂಡ ನಮ್ಗೆ ಅಸ್ಥಿ ಭಾತಿ ಪ್ರೇಮ್ ಅಂತ ಕಾಣಿಸ್ಕೊಳ್ತಾ ಇರೋದ್ರಿಂದ ಆ ವಸ್ತುಗಳಲ್ಲಿ ಒಂದ್ ವೇಳೆ ಅಸ್ಥಿ ಭಾತಿ ಪ್ರೇಮ್ ಇಲ್ಲೇ ಹೋಗಿದ್ರೆ ವಸ್ತುಗಳೇ ಇರ್ತಾ ಇರ್ಲಿಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ. ವ್ಯತಿರೇಕ ಮುಖ್ಯನ ಪೂರ್ಣಃ ವಿಯೋಗೆ ವಸ್ತೂನಿ ನೈವ ಸಂತಿ ನ ಭಾಂತಿ ಚ ಪ್ರೀತ್ವಂ ದೂರತಃ ತೇಷಾಂ ಭೂಮ ಸರ್ವಾತ್ಮಕ ತತಃ. ಅದರಿಂದ ಭೂಮ ಸರ್ವಾತ್ಮಕ ಅಂತ ತಿಳ್ಕೊಬೇಕು. ಸರ್ವಾತ್ಮಕ ಅಂದ್ರೆ ಏನು ಅಂದ್ರೆ, ಆತ್ಮ ಅಂದ್ರೆ ಒಂದು ವಸ್ತುವಿನ ಎಸ್ ಅಂತ, ಒಂದು ವಸ್ತುವಿನ ಒಂದು ಟ್ರೂ ಸಬ್ಸ್ಟೆನ್ಸ್ ಅಂತ. ಸೊ ರಿಯಲ್ ಸಬ್ಸ್ಟೆನ್ಸ್ ಆಫ್ ಎನಿಥಿಂಗ್ ಇಸ್ ಕಾಲ್ಡ್ ಆತ್ಮ ಅಂತ. ಇವಾಗ ಮೃದಾತ್ಮಕ ಘಟಃ ಅಂತ ಹೇಳುವಾಗ ಮಣ್ಣನ್ನೇ ತನ್ನ ಆತ್ಮವಾಗಿ ಉಳ್ಳದ್ದು ಘಟ ಅಂತ ಹೇಳ್ತೀವಿ. ಆತರ ಇಲ್ಲಿ ಕೂಡ ಈ ಪ್ರಪಂಚ ಅನ್ನೋದು ಬ್ರಹ್ಮಾತ್ಮಕ ಪ್ರಪಂಚ ಅಂತ ಹೇಳ್ಬೇಕಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಮ ಸರ್ವಾತ್ಮಕ ಸತ್ತತಃ. ಅದರಿಂದ ಭೂಮ ಎಲ್ಲದರಲ್ಲೂ ಇದೆ ಅಂತ ತೀರ್ಮಾನ ಆಯ್ತು ನಮ್ಗೆ. ಯಾಕಂದ್ರೆ ಒಂದ್ ವೇಳೆ ಈ ಭೂಮ ಅನ್ನೋದು ಎಲ್ಲಿ ಹೋಗಿದ್ರೆ ಆ ವಸ್ತುಗಳೇ ಇರ್ತಾ ಇರ್ಲಿಲ್ಲ. ಅವಾಗ ವಸ್ತುವಿಗೆ ಇರುವಿಕೆನೂ ಇರ್ತಾ ಇರ್ಲಿಲ್ಲ, ಅದಕ್ಕೊಂದು ಭಾನನೂ ಇರ್ತಾ ಇರ್ಲಿಲ್ಲ. ಭಾನ ಅಂದ್ರೆ ಜ್ಞಾನಕ್ಕೆ ವಿಷಯವಾಗ್ತಾ ಇರ್ಲಿಲ್ಲ. ಆಮೇಲೆ ಅದಕ್ಕೊಂದು ಪ್ರಿಯತ್ವ ಅನ್ನೋದು ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ಇದು 3 ನಮ್ಗೆ ಲೋಕದಲ್ಲಿ ವಸ್ತುಗಳಲ್ಲಿ ಕಾಣಿಸ್ತಾ ಇರೋದ್ರಿಂದ ಬ್ರಹ್ಮ ಇದೆ ಅಂತ ನಾವು ತೀರ್ಮಾನ ಮಾಡ್ಬೇಕಾಗುತ್ತೆ. ಅದರಿಂದ ಎಲ್ಲಾ ವಸ್ತುಗಳಲ್ಲೂ ಇರೋದ್ರಿಂದ ಬ್ರಹ್ಮವು ಎಲ್ಲ ಕಡೆನೂ ಬ್ರಹ್ಮ ಇದೆ ಅಂತ ನಾವು ತೀರ್ಮಾನ ಮಾಡ್ಕೋಬಹುದು ಅಂತ. ಅವಾಗ ನಾವ್ ಏನ್ ಸೇರಿಸ್ಬೇಕು ಇದಕ್ಕೆ, ಈ ನಾಮರೂಪ ಅಂತ ಇದೆಯಲ್ಲ ಅದನ್ನ ನಾವು ಹೇಗೆ ನಿರಾಕರಣೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ನಮ್ಗೆ ಏನೇನು ಯುಕ್ತಿ ಎಲ್ಲ ಹೇಳ್ಕೊಟ್ಟಿದ್ದಾರೋ, ಯಾವುದು ಈ ನಾಮರೂಪ ಅನ್ನೋದು ಮುಂಚೆ ಇರ್ಲಿಲ್ಲ, ಇವಾಗ ಮಾತ್ರ ಇದೆ, ಕಾಲಾಂತರದಲ್ಲಿ ಹೊರಟೋಗುತ್ತೆ.
ಯಾವ್ದು ಯಾವಾಗ್ಲೂ ಇರೋದಿಲ್ವೋ, ಎಲ್ಲಾ ಕಾಲದಲ್ಲಿ ಇರೋದಿಲ್ವೋ ಅದು ಸತ್ಯವಲ್ಲ. ಅದಕ್ಕೇನು ನಮ್ಗೆ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತ ಅಂತದೆಲ್ಲ ತರ್ಬೇಕು. ಆಮೇಲೆ ಭಗವದ್ಗೀತೆ ಕೂಡ ಸತ್ಯ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಾಗ ಯದ್ರೂಪೇಣ ಯನ್ನಿಶ್ಚಿತ್ಯಂ ತದ್ರೂಪಂ ಯದ್ ನ ವಿವಿಚರತಿ ಸತ್ಯಂ ಅಂತ ಹೇಳಿದಾರಲ್ಲ, ಅದನ್ನೆಲ್ಲ ಕೂಡ ನಾವು ತಗೊಂಡು ಯಾವ್ದು ಮುಂಚೆ ಇಲ್ದೆ ಇವಾಗ ಮಾತ್ರ ಇದ್ದು ಆಮೇಲೆ ಇಲ್ದೆ ಹೋಗುತ್ತೋ ಅದು ಸತ್ಯವಲ್ಲ, ಯಾವ್ದು ಯಾವಾಗ್ಲೂ ಅಚ್ಚಳಿದೇ ಇರುತ್ತೋ ಅದೇ ಸತ್ಯ ಅಂತ ನಾವು ಅಂತ ರೂಲ್ಸ್ ಎಲ್ಲ ತಗೊಂಡ್ಬಂದ್ರೆ ನಾವಿಲ್ಲಿ ತೀರ್ಮಾನ ಮಾಡ್ಕೋಬೇಕು. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ರೆ ಜಗದ್ಭ್ರಾಂತಿಂ ನಿವಾರ್ಯಸ್ಯ ತಾಟಸ್ಥ್ಯ ವಿನಿವೃತ್ತಯೇ ಅಹಂಕಾರೇಣ ಭೂಮಾ ಅನುಸಂಧೇಯ ಸರ್ವದಿಕ್ಶ್ವಸೌ. ಇವಾಗ ಏನಿರ್ತಾರೆ ನೋಡು, ಇವಾಗ ಬ್ರಹ್ಮ ಎಲ್ಲ ಕಡೆನೂ ಇದೆ ಅಂತ ನಾವು ಹೇಳಿದ್ಮೇಲೆ ಸರಿ ಬ್ರಹ್ಮ ಎಲ್ಲ ಕಡೆ ಇದ್ರೆ ನನ್ಗೇನಾಯ್ತು ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಅದನ್ನ ನಿವಾರಣೆ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇದಾರೆ ಅದೆಲ್ಲಾ ಕಡೆನೂ ಇರೋ ಬ್ರಹ್ಮ ನೀನೇ ಅಂತ ತೀರ್ಮಾನ ಮಾಡ್ಕೋಬೇಕು. ನಾನೇ ಎಲ್ಲಾ ಕಡೆನೂ ಇದ್ದೀನಿ ಅಂತ ನೀನು ಮೊದಲು ತಿಳ್ಕೋಬೇಕು. ಆ ನಾನು ಅಂತ ಹೇಳುವಾಗ ನೀನು ಮೊದಲು ಅಹಂಕಾರ ರೂಪದಲ್ಲೇ ಇರ್ಲಿ ಪರವಾಗಿಲ್ಲ, ಆಮೇಲೆ ಅದನ್ನ ನಾವು ಹೋಗ್ಲಾಡ್ಸೋಣ ಪರವಾಗಿಲ್ಲ. ಇವಾಗ ಆ ತಿಳ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ. ಜಗದ್ಭ್ರಾಂತಿಂ ನಿವಾರ್ಯ ಅಸ್ಯ ತಾಟಸ್ಥ್ಯ ವಿನಿವೃತ್ತಯೇ ಅಹಂಕಾರೇಣ ಭೂಮಾ ಅನುಸಂಧೇಯ ಸರ್ವದಿಕ್ಷು ಅಸೌ. ಇವಾಗ ಜಗದ್ಭ್ರಾಂತಿಂ ನಿವಾರ್ಯ ಅಸ್ಯ ತಾಟಸ್ಥ್ಯ ನಿವೃತ್ತಯೇ, ನೋಡಿ ಪ್ರಪಂಚ ಭ್ರಾಂತಿಯನ್ನು ಹೋಗ್ಲಾಡಿಸ್ಬೇಕು, ಜೊತೆಗೆ ಈ ಬ್ರಹ್ಮ ನನ್ನಿಂದ ಬೇರೆ ಅನ್ನೋದನ್ನ ನಾವು ಹೋಗ್ಲಾಡಿಸ್ಬೇಕು. ಎರಡೂ ಕೂಡ ನಾವು ಅಕಾಂಪ್ಲಿಷ್ ಮಾಡ್ಬೇಕು. ಹಾಗಾಗಿ ಅದನ್ನ ಮಾರ್ಗಕ್ಕಾಗಿ ಏನ್ ಮಾಡ್ಬೇಕು, ಅಹಂಕಾರೇಣ ಭೂಮಾ ಅನುಸಂಧೇಯ ಸರ್ವದಿಕ್ಷು ಅಸೌ. ಅದರಿಂದ ನೋಡಿ ಈಗ ಇದೆಲ್ಲ ಜಗತ್ತು ಅಂತ ನಾನು ಹೇಳಕ್ ಬದಲು ಇವಾಗ ಇದೆಲ್ಲ ನಾನೇ ಅಂತ ಹೇಳ್ಬೇಕು. ನಾನು ಇವಾಗ ಇದೆಲ್ಲ ಬ್ರಹ್ಮವೇ ಅಂತ ಹೇಳ್ಕೊಟ್ಟಿದೆ, ಆದ್ರೆ ಸರಿ ಎಲ್ಲವೂ ಬ್ರಹ್ಮವಾದ್ರೆ ನನ್ಗೇನು ಅಂತ ನಾನೊಬ್ಬ ಉಳ್ಕೊಳ್ತೀನಿ, ನಾನೊಬ್ಬ ಯಾವ್ದಕ್ಕೂ ಸೇರ್ಕೊಳ್ದೆ ನಾನು ಉಳ್ಕೊಳ್ತೀನಿ. ಅವಾಗ ನನಗೆ ಒಂದು ಉಪಪತ್ತಿ ಹೇಳ್ಬೇಕು, ಆ ನಾನು ಕೂಡ ಬ್ರಹ್ಮವೇ ಅಂತ ನಮ್ಗೆ ತೋರಿಸ್ಕೊಡ್ಬೇಕು. ಇದು ಒಂದು ಮುಖ್ಯವಾದ ವ್ಯಕ್ತಿ. ಹಾಗಾಗಿ ಆ ಬ್ರಹ್ಮ ನನ್ನಿಂದ ಬೇರೆ ಅಲ್ವೇ ಇಲ್ಲ. ಹಾಗಾದ್ರೆ ನಾನು ಅನ್ನೋದು ಏನು ಅಂತ ಕೇಳಿದ್ರೆ ನಾನು ಬ್ರಹ್ಮವೇ, ನಾನೇ ಬ್ರಹ್ಮ ಅಂತ ಕೊನೆಯಲ್ಲಿ ಬರ್ಬೇಕು. ಸೊ ಹೀಗೆ ಜಗದ್ಭ್ರಾಂತಿ ನಿವಾರ್ಯ ಅಸ್ಯ ತಾಟಸ್ಥ್ಯ ನಿವೃತ್ತಯೇ ತಾಟಸ್ಥ್ಯ ವಿನಿವೃತ್ತಯೇ ಅಹಂಕಾರೇಣ ಭೂಮಾ ಅನುಸಂಧೇಯ ಸರ್ವದಿಕ್ಷು ಅಸೌ ಅಂತ ಎಲ್ಲಾ ದಿಕ್ಕುಗಳಲ್ಲೂ ಈ ಭೂಮ ಅನ್ನೋದನ್ನ ನಾನೇ ಎಲ್ಲಾ ದಿಕ್ಕುಗಳು ಇರೋದು ಅಂತ ನಾವು ಅನುಸಂಧಾನ ಮಾಡ್ಬೇಕು ಅಂತ ಆ ಒಂದು ಕೊಡ್ತಾ ಇದ್ದಾರೆ. ಇವಾಗ ಮುಂದಕ್ಕೆ ಸಂತ್ಯೇವ ಸಚ್ಚಿದಾನಂದಾಹ ದೇಹಾದಿಷ್ವಪಿ ಬಾಹ್ಯವತೆ ಭೂಮ ಅಹಂಕಾರಯೋ ಜ್ಯೋತೋ ಅಹಂ ಸರ್ವಂ ಇತಿ ಭಾಷೆಯೇ. ಸರಿ, ಇವಾಗ ಅಹಂಕಾರ ಅನ್ನೋದನ್ನ ನೀನು ಶಾಸ್ತ್ರದಲ್ಲಿ ಅಹಂಕಾರ ಅನ್ನೋದನ್ನ ಪಂಚಕೋಶಕ್ಕೆ ಸೇರಿದ್ದು, ಅದು ಮಿಥ್ಯಾ, ಅದು ಸತ್ಯವಲ್ಲ, ಪ್ರಕೃತಿಯಿಂದ ಉಂಟಾಗಿದ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ. ಇವಾಗ ಅಹಂಕಾರನ ಇಟ್ಕೊಂಡು ನಾನೇ ಎಲ್ಲವೂ ಅಂತ ಹೇಳ್ಕೊಂಡ್ರೆ ಸರಿ ಅಲ್ವಲ್ಲ ಅದು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೂಡ ಒಂದು ಉತ್ತರ ಕೊಡ್ತಾ ಇದ್ದಾರೆ. ನೋಡಿ ಆ ಪ್ರಶ್ನೆ ನಮ್ಗೆ ಬರುತ್ತೆ ತಕ್ಷಣ ಆ ಪ್ರಶ್ನೆಯನ್ನ ಅವರೇ ನಮ್ಗೆ ಅವರೇ ಅದನ್ನ ಅವರೇ ಕಲ್ಪನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ ಹೇಗೆ ಹೇಳ್ತಾರೆ, ಸಂತ್ಯೇವ ಸಚ್ಚಿದಾನಂದಾಹ ದೇಹಾದಿಶ್ವವಿ ಬಾಹ್ಯತೆ. ನೋಡಿ ಹೊರಗಡೆ ಇರೋ ವಸ್ತುಗಳಲ್ಲೆಲ್ಲ ನಮ್ಗೆ ಅಸ್ಥಿ ಭಾತಿ ಪ್ರೇಮ ಅಂತ ಇರೋ ತರ ನಮ್ಮ ಶರೀರ ಆದಿಯಾಗಿ ಪಂಚಕೋಶಗಳಲ್ಲಿ ಕೂಡ ಈ 5 ಅಂಶಗಳು ಇದ್ದೇ ಇದೆ. ಇದರಲ್ಲಿ ಅಸ್ಥಿ ಭಾತಿ ಪ್ರೇಮ ಅನ್ನೋದು ಇದ್ದೇ ಇದೆ. ನೋಡಿ ಇವಾಗ ನಮ್ಮ ಸ್ಥೂಲ ಶರೀರ ಅಂತ ಮಾತ್ರ ನಾವು ತಗೊಂಡ್ರು ಕೂಡ ನಮ್ಗೆ ಸ್ಥೂಲ ಶರೀರ ಅನ್ನೋದು ಇದೆ ಅಂತ ಗೊತ್ತಾಗುತ್ತೆ, ನಮ್ಗೆ ಅಸ್ಥಿ ಅಂತ ಗೊತ್ತಾಗುತ್ತೆ. ಆಮೇಲೆ ಭಾತಿ ನಮ್ಗೆ ಅದು ವಿಷಯವಾಗ್ತಾ ಇದೆ, ನಮ್ಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ. ಅದ್ರ ಜೊತೆಗೆ ಒಂದು ಪ್ರಿಯ ಅಂತ ಒಂದಿದೆ. ಆ ಸ್ಥೂಲ ಶರೀರದಲ್ಲಿ ನಮ್ಗೆ ಪ್ರಿಯ ಅಂತ ಬರೋದು ನಮ್ಗೆ ಈ ಸ್ಥೂಲ ಶರೀರವನ್ನು ಇಟ್ಕೊಂಡು ನಾನು ನನ್ನ ಹೊರಗಡೆ ಇರೋ ವಸ್ತುಗಳನ್ನ ನಾನು ಅನುಭವಿಸಕ್ಕಾಗುತ್ತೆ. ನನಗೆ ಸ್ಥೂಲ ಶರೀರ ಸುಖಕ್ಕೆ ಕಾರಣವಾಗುತ್ತೆ ಅನ್ನೋ ಕಾರಣದಿಂದ ನಮ್ಗೆ ಪ್ರಿಯ ಅಂತ ನಮ್ಗೆ ಬರುತ್ತೆ ಅದು. ಸೊ ಅಸ್ಥಿ ಭಾತಿ ಪ್ರಿಯಂ ಅಂತ ಇದೆ ನೋಡಿ. ಇಲ್ಲೂ ಕೂಡ ನಾವು ಒಂದು ಗಮನಿಸಬಹುದು ಏನು ಅಂತ ಹೇಳಿದ್ರೆ, ನೋಡಿ ಈ ಸ್ಥೂಲ ಶರೀರ ಪ್ರಿಯ ಅನ್ನೋದು ಎಲ್ಲಿವರೆಗೂ ನಮ್ಗೆ ಇರುತ್ತೆ ಅಂತ ಹೇಳಿದ್ರೆ, ಆ ಸ್ಥೂಲ ಶರೀರ ಚೆನ್ನಾಗಿರೋವರೆಗೂ. ಅದಕ್ಕೆ ಏನಾದ್ರೂ ಒಂದು ಕಷ್ಟ ಬಂದ್ಬಿಡ್ತು ಅಂತ ಹೇಳಿದ್ರೆ, ಕಷ್ಟ ಅಂದ್ರೆ ಏನು, ರೋಗ ರುಜಿನಗಳೆಲ್ಲ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದು ಯಾಕಪ್ಪ ನನಗಿದೆ ಅಂತ ಅನಿಸ್ಬಿಡುತ್ತೆ. ಅದು ಆದಷ್ಟು ಬೇಗ ಇದು ಹೊಟ್ಟೋದ್ರೆ ಒಳ್ಳೇದು ಅಂತ ಕೂಡ ಅನ್ಸುತ್ತೆ ಅದು. ಆದ್ರೆ ನೋಡಿ ಏನ್ ವಿಚಿತ್ರ ಈ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ, ಈ ಸ್ಥೂಲ ಶರೀರದ ಮೇಲೆ ಇವನಿಗೆ ಒಂದ್ ವೇಳೆ ಜುಗುಪ್ಸೆ ಬಂದ್ರು ಕೂಡ, ಇದು ಹೊಟ್ಟೋಗ್ಲಿ ಅಂತ ಹೇಳಿದ್ರು ಕೂಡ ಅದನ್ನ ಆ ಸ್ಥೂಲ ಶರೀರ ನನ್ಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಲವುದೆಲ್ಲ ಕಾಯ್ತಾ ಇರುತ್ತೆ. ಕೆಲವು ಪ್ರಾಣಿ ಪಕ್ಷಿಗಳು ಅದೆಲ್ಲ ಕಾಯ್ತಾ ಇರುತ್ತೆ, ಅದು ನನಗೆ ಸಿಗುತ್ತಾ ಅಂತ ಕಾಯ್ತಾ ಇರುತ್ತೆ. ಅದಕ್ಕೇನೆ ನಮ್ಮ ಚಂದ್ರಶೇಖರ್ ಭಾರತಿಗಳು ಕೂಡ ಹೇಳಿದ್ದಾರೆ ಒಂದ್ಸತಿ, ನೋಡು ಈ ಶರೀರದಿಂದ ಪ್ರಾಣ ಹೊಟ್ಟೋದ್ರೆ ಈ ಶರೀರವನ್ನ ನದಿಲೋ ಸಮುದ್ರದಲ್ಲೋ ಹಾಕ್ಬಿಡೋದು, ಯಾಕಂದ್ರೆ ಅಲ್ಲಿರೋ ಪ್ರಾಣಿಗಳಿಗೆ ಇದು ಆಹಾರವಾಗುತ್ತೆ ಅಂತ. ಸೊ ಹಾಗಾಗಿ ಅವುಗಳು ಕಾಯ್ತಾ ಇರುತ್ತೆ, ನನಗೆ ಸಿಗುತ್ತಾ ಇದು ಅಂತ ಇರುತ್ತೆ ಅದು. ಸೊ ಹಾಗಾಗಿ ಇವನಿಗೆ ಅದರಲ್ಲಿ ಅಭಿಮಾನ ಹೊರಟೋಯ್ತು ಕೂಡ ಅವುಗಳಿಗೆ ಅದು ಬೇಕು ಅಂತ ಇರುತ್ತೆ. ಹಾಗಾಗಿ ಈ ಪ್ರಿಯಂ ಅಂತ ಇದೆಯಲ್ಲ, ಅದು ಇಲ್ದೆ ಹೋಗೋದೇ ಇಲ್ಲ ಅಂತ ಅದಕ್ಕೆ ನಾನು ಹೇಳಿದೆ. ಅದಕ್ಕೆ ಎನಿ ಪಾಯಿಂಟ್ ಆಫ್ ಟೈಮ್ ಟು ಸಮ್ ಜೀವ ಆರ್ ದಿ ಅದರ್ ಪ್ರಿಯತ್ವಂ ಇನ್ ಎನಿ ಆಬ್ಜೆಕ್ಟ್ ಅಂತ ನಾವು ತಿಳ್ಕೊಬೇಕು.
ಅದಕ್ಕೆ ಅದೇ ಇರೋದು. ನಮ್ಮ ಗುರುಗಳು ನಮ್ಗೆ ಇದೆಲ್ಲ ಕೇಳುವಾಗ ಒಂದು ಉದಾಹರಣೆ ಕೊಟ್ಟರು. ಅವಾಗೆಲ್ಲ ಇವಾಗ ಕಾರೆಲ್ಲ ಅಷ್ಟೊಂದು ಜಾಸ್ತಿ ಇದ್ದಿರ್ಲಿಲ್ಲ, ಸೈಕಲ್ ಅನ್ನೋದೇ ಜಾಸ್ತಿ ಬಳಸ್ತಿದ್ರು. ಅದರಿಂದ ಸೈಕಲ್ ಇಟ್ಕೊಂಡೇ ಅವ್ರು ಹೇಳೋದು. ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ನೀನು ಸೈಕಲ್ ಹೋಗ್ತಾ ಇದೀಯಾ, ಮಧ್ಯದಲ್ಲಿ ಚೈನ್ ಕಳ್ಸ್ಕೊಬೇಕು. ಅವಾಗ ನೀನ್ ಏನ್ ಮಾಡ್ತೀಯಾ, ಸ್ಟ್ಯಾಂಡ್ ಹಾಕ್ಬಿಟ್ಟು ಕೆಳಗಡೆ ಇಳಿದು ಆ ಚೈನ್ ನ ಮತ್ತೆ ಅದನ್ನ ಸೇರಿಸಿ, ಅದೇ ಸೇರ್ಸ್ಕೊಂಡ್ ಬಿಟ್ಟು ನಿನ್ ಕೈಯೆಲ್ಲ ಏನಾಗಿರುತ್ತೆ, ಕಪ್ಪಾಗಿರುತ್ತೆ, ಪೂರ್ತಿ ಕಪ್ಪಾಗಿರುತ್ತೆ. ಅವಾಗ ಅದನ್ನ ಒರೆಸ್ಕೋಬೇಕು. ಮೈಯಲ್ಲಿ ಒರೆಸ್ಕೊಳಕ್ ಆಗೋದಿಲ್ಲ, ನಿನ್ ಬಟ್ಟೆಯಲ್ಲಿ ಒರೆಸ್ಕೊಳಕ್ ಆಗೋದಿಲ್ಲ. ಆ ಕಡೆ ಈ ಕಡೆ ನೋಡ್ತೀಯಾ, ಎಲ್ಲೋ ಒಂದ್ ಕಡೆ ಒಂದು ಹರಕಲ್ ಬಟ್ಟೆ ಒಂದು ಬಿದ್ದಿರುತ್ತೆ. ಅದನ್ನ ಯಾರು ಕೂಡ ಯಾವಾಗ್ಲೂ ಕೂಡ ಕೇರ್ ಮಾಡೋದೇ ಇಲ್ಲ. ಅದು ನೀನು ಕೂಡ ಹೋಗುವಾಗ ಅದನ್ನ ನೋಡ್ಕೊಂಡೇ ಹೋಗಿರಲ್ಲ. ಇವಾಗ ನಿನ್ ಕಣ್ಣಿಗೆ ಅದು ಬಿದ್ದಿದ ತಕ್ಷಣ ನನಗೆ ಅದ್ ನನಗೆ ಬೇಕು ಅಂತ ಅನಿಸ್ತು. ಅದನ್ನ ನನ್ನ ಕೈಯೆಲ್ಲ ಒರ್ಸಕ್ಕೆ ಅದ್ ಬೇಕಾಯ್ತು. ಸೊ ಹಾಗಾಗಿ ಪ್ರಿಯತ್ವ ಅನ್ನೋದ್ರಲ್ಲಿ ಬೇರೆ ಸಮಯದಲ್ಲಿ ಇಲ್ಲದೆ ಕೂಡ ಇವಾಗ ನಿನಗೆ ಅದರಲ್ಲಿ ಪ್ರಿಯತ್ವ ಅನ್ನೋದು ಇದೆ ಅಂತ. ಸೊ ಹೀಗೆ ನಾವು ಎಲ್ಲದರಲ್ಲೂ ಕೂಡ ಪ್ರಿಯತ್ವ ಅನ್ನೋದು ನೋಡ್ಬೋದು. ಇದೇ ತರ ಪ್ರಾಣಮಯ ಕೋಶ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲದರಲ್ಲೂ ಕೂಡ ಅಸ್ಥಿ ಭಾತಿ ಪ್ರಿಯಂ ನಾಮರೂಪ ಎಲ್ಲವೂ ಕೂಡ ಇದ್ದೇ ಇದೆ ಅಂತ. ಅದೇ ತರ ಮನೋಮಯ ಕೋಶ, ವಿಜ್ಞಾನಮಯ, ಆಮೇಲೆ ಆನಂದಮಯ ಅಂತ ಹೇಳಿ ಅದರಲ್ಲಿರೋ ಈ ಅಹಂಕಾರ ಎಲ್ಲದಕ್ಕೂ ಕೂಡ ನಾವು ಇದನ್ನೆಲ್ಲ ಹೇಳ್ಬೋದು ಅನ್ನೋದನ್ನ ಇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಂತ್ಯೇವ ಸಚ್ಚಿದಾನಂದಾಹ ದೇಹಾದಿಶ್ವವಿ ಬಾಹ್ಯವತ್ತೆ. ಬಾಹ್ಯವತ್ತೆ ಅಂತ ಹೇಳಿದ್ರೆ ಹೊರಗಡೆ ಇರೋ ವಸ್ತುಗಳ ತರ ಈ ದೇಹಾದಿಗಳಲ್ಲಿ ಕೂಡ, ದೇಹಾದಿಂದ್ರೆ ಏನೋ ಪಂಚಕೋಶಗಳು, ದೇಹ ಮುಂತಾದ ಎಲ್ಲದರಲ್ಲೂ ಕೂಡ ಈ 5 ಕೂಡ ಇದೆ ಇದರಲ್ಲಿ ಇದೆ. ಆದ್ರೆ ಇಲ್ಲಿ ಆ ನಾಮರೂಪ ಅನ್ನೋದ್ರ ಮೇಲೆ ಇವರು ಫೋಕಸ್ ಮಾಡಿದ್ರೆ, ಸಚ್ಚಿದಾನಂದ ಅನ್ನೋದು ಮಾತ್ರ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಎಲ್ಲ ಕೂಡ ಇದೆ ಅದು. ಭೂಮ ಅಹಂಕಾರ ಯೋಗ್ಯೋ ಅತಃ. ಹಾಗಾಗಿ ಈ ಭೂಮ ಅನ್ನೋದು ಅಹಂಕಾರಕ್ಕೆ ಯೋಗ್ಯವಾಗಿದೆ. ಅದು ಅಹಂಕಾರ ಕೂಡ, ಅಹಂಕಾರದಲ್ಲಿ ಕೂಡ ಈ ಅಸ್ಥಿಪಾತಿ ಪ್ರೇಮ ಅನ್ನೋದು ಇದೆ ನಮಗೆ. ಅದರಿಂದ ನಮಗೆ ಅದನ್ನ ಇಟ್ಕೊಂಡು ನಾವು ಅನುಸಂಧಾನ ಮಾಡಕ್ಕೆ ಏನ್ ತಪ್ಪಿಲ್ಲ ಅದರಲ್ಲಿ. ಅತಃ ಅಹಂ ಸರ್ವಂ ಇತಿ ಆಶ್ರಯೇ, ಅಥವಾ ನಾನೇ ಎಲ್ಲವೂ ಅಂತ ಒಂದು ಬುದ್ಧಿಯಿಂದ ನೀನು ಈ ಒಂದು ಅಹಂಕಾರವನ್ನ ನೀನು ಭೂಮವನ್ನು ನೀನು ಅನುಸಂಧಾನ ಮಾಡು ನೀನು ಅಂತ ಹೇಳ್ತಾರೆ. ನನ್ನಲ್ಲಿದೆ ಅಂದ್ರೆ ಅಹಂಕಾರದಲ್ಲಿ ಭೂಮ ಇದೆ ಅಂತ ತಿಳ್ಕೊಬಹುದು. ಆತರ ಒಂದು ಅನುಸಂಧಾನ, ಅಹಂಕಾರವೇ ಎಲ್ಲ ಆತರನು ಅನುಸಂಧಾನ, ನಾನೇ ಎಲ್ಲವೂ ಅಂತ ಅನುಸಂಧಾನ ಅಂತ ಈ ರೀತಿಯಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಗೃಹೈಕ ದೇಶೋ ಅವಸ್ಥಾಯ ಸಾರ್ವಭೌಮೋಹಮಿತ್ಯಸೌ ರಾಜ ಅಭಿಮನ್ಯತೆ ತದ್ವತ್ ಭೂಮಾಹಮಿತಿ ನೋ ಕುತಃ. ಇವಾಗ ಅಹಂಕಾರ ಅನ್ನೋದು ಒಂದು ಪರಿಚಿನ್ನ ತಾನೇ, ಅದು ಒಂದು ಫೈನೈಟ್ ಆಸ್ಪೆಕ್ಟ್ ತಾನೇ. ಅದು ಫೈನೈಟ್ ಅನ್ನೋದು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಅಹಂಕಾರ ಅನ್ನೋದು ನಮಗೆ ಸಾಮಾನ್ಯವಾಗಿ ಶರೀರಾದಿಗಳಲ್ಲಿ ಮಾತ್ರ ಬರುತ್ತೆ. ಅದು ನೋಡಿ, ಅಹಂ ಮಮ ಅಂತ ಹೇಳ್ತೀವಲ್ಲ, ಮಮಕಾರ ಅನ್ನೋದು ನಮ್ಮಿಂದ ಹೊರಗಡೆ ಇರೋ ವಸ್ತುಗಳಲ್ಲಿ ಬರುತ್ತೆ, ನನ್ ಸೇರಿರೋ ವಸ್ತುಗಳು ನಂದು ಅಂತ ಬರುತ್ತೆ. ಅಹಂ ಅನ್ನೋದು ನಾನೇ ಅಂತ ಯಾವ್ದಿದೆಯೋ ಅದ್ರಲ್ಲಿ ಬರುತ್ತೆ. ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಮಿಥ್ಯಾತ್ಮ, ಗೌಣಾತ್ಮ, ಮುಖ್ಯಾತ್ಮ ಅಂತ 3 ನಾವು ನೋಡಿದೀವಿ, ಮುಂಚೆ ಕೂಡ ನೋಡಿದೀವಿ. 3 ವಿಧವಾಗಿ ಆತ್ಮವನ್ನು ಹೇಳ್ತಾರೆ. ಮುಖ್ಯಾತ್ಮ ಅನ್ನೋದು ಯಾವ್ದಂದ್ರೆ ಪಂಚಕೋಶಗಳಿಂದ ವಿಲಕ್ಷಣವಾಗಿರೋದು, ಶುದ್ಧ ಚೈತನ್ಯ, ಪ್ಯೂರ್ ಕಾನ್ಶಿಯಸ್ನೆಸ್, ಎಲ್ಲದಕ್ಕೂ ಸಾಕ್ಷಿಯಾಗಿರೋದು, ಅದೇ ಮುಖ್ಯಾತ್ಮ. ಮಿಥ್ಯಾತ್ಮ ಯಾವ್ದು ಅಂತ ಹೇಳಿದ್ರೆ, ಈ ಪಂಚಕೋಶಗಳೇ ಮಿಥ್ಯಾತ್ಮ. ಶರೀರ ಮತ್ತು ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳಲ್ಲಿ ನಾನು ಅಂತ ಬುದ್ಧಿ ಇದೆಯಲ್ಲ, ಅದು ಸತ್ಯವಲ್ಲ. ಅದು ತಿಳುವಳಿಕೆ ಇಲ್ಲದೆ ಅಜ್ಞಾನದಿಂದ ಅವುಗಳಲ್ಲಿ ನಾನು ಅಂತ ನಮಗೆ ಬುದ್ಧಿ ಬಂದಿರೋದು. ಅದರಿಂದ ಇದು ಮಿಥ್ಯಾತ್ಮ, ಇದು ಸತ್ಯವಲ್ಲ. ಜ್ಞಾನದಿಂದ ಇದು ಮಿಥ್ಯಾ ಅಂತ ಗೊತ್ತಾಗ್ಬಿಡುತ್ತೆ. ಗೌಣಾತ್ಮ ಅನ್ನೋದು ಯಾವ್ದು ಅಂತ ಹೇಳಿದ್ರೆ, ಈ ಶರೀರಕ್ಕೆ ಹೊರಗಡೆ ಇರೋ ವಸ್ತುಗಳು, ಆಬ್ಜೆಕ್ಟ್ಸ್, ಆಮೇಲೆ ಪರ್ಸನ್ಸ್ ಅದೆಲ್ಲ ಇರುತ್ತಲ್ಲ, ನನಗೆ ಬೇಕಾದವರು, ನನಗೆ ಬೇಕಾದ ವಸ್ತುಗಳಿದು, ನನ್ನ ಮನೆ, ನನ್ನ ಆಸ್ತಿ ಅಂತೆಲ್ಲ ಹೇಳ್ತೀವಲ್ಲ, ಅಂತದ್ರಲ್ಲಿ ನನ್ನದು ಅಂತ ಬರುತ್ತೆ. ಅದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಾನು ಅನ್ನೋದು ನನ್ನ ಶರೀರ ಅನ್ನೋದನ್ನು ದಾಟಿ ಎಕ್ಸ್ಟೆಂಡ್ ಆಗುತ್ತೆ ಅವುಗಳಲ್ಲಿ. ಆಗ ಅದರಿಂದಲೇ ನಮಗೆ ನನ್ನದು ಅಂತ ಬರುತ್ತೆ. ಅವುಗಳಿಗೆ ಏನಾದ್ರು ಆದ್ರೆ ನನಗೆ ಏನೋ ಆಯ್ತು ಅಂತ ನಮಗೆ ಫೀಲಿಂಗ್ ಬರುತ್ತೆ. ಅದರಿಂದ ಅದನ್ನ ಗೌಣಾತ್ಮ ಅಂತ ಹೇಳ್ತಾರೆ. ಗೌಣಾತ್ಮ ಅಂತ ಯಾತಕ್ಕೆ ಹೇಳುದಂದ್ರೆ, ಅದು ನೋಡಿ, ಒಂದು ಲೋಕದಲ್ಲಿ ಒಬ್ಬ ತುಂಬಾ ಇವನು ಲೆಕ್ಕದಲ್ಲಿ, ಐ ಮೀನ್ ಇವನು ಗಣಿತದಲ್ಲಿ ಇವನು ತುಂಬಾ ಒಂದು ಹುಲಿ ಅಂತ ಏನಾದ್ರು, ವ್ಯಾಘ್ರ ಅಂತ ಏನಾದ್ರು ಹೇಳಿದ್ರೆ, ಅಗ್ನಿ ಅಂತ ಏನಾದ್ರು ಹೇಳಿದ್ರೆ, ಅವನಿಗೆ ತೇಜಸ್ಸನ್ನು ನೋಡಿ ಹೇಳ್ತೀವಿ. ನಿಜವಾಗ್ಲೂ ಅವ್ನು ಮುಟ್ಟಿದ್ರೆ ಏನೋ ಅವನು ಬಿಸಿ ಆಯ್ತಾನೋ, ಅಥವಾ ಅವ್ನು ಎಲ್ಲರೂ ಕಚ್ಚಿ ತಿಂತಾನೆ ಅಂತಾನೋ ಅಂತದ್ದು ಇಲ್ಲ. ಹಾಗಾಗಿ ಈ ತರ ಹೇಳೋನ್ಗೆನೆ ಗೊತ್ತು, ಅವನಿಗೂ ಅಗ್ನಿಗೂ ಡಿಫ್ರೆನ್ಸ್ ಇದೆ ಅಂತ, ವ್ಯಕ್ತಿಗೂ ಆ ಸಿಂಹಕ್ಕೂ ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಂಡೇ ಅವ್ನು ಮಾಡ್ತಾನೆ. ಅದೇ ತರ ಇಲ್ಲೂ ಕೂಡ ಶರೀರದಿಂದ ಹೊರಗಡೆ ಇರೋ ಈ ನನಗೆ ಬೇಕಾದವರು, ನನ್ನ ಮನುಷ್ಯರು, ನನ್ನ ಸ್ನೇಹಿತರು, ಅಥವಾ ನನ್ನ ಬಂಧುಗಳು ಅಂತೆಲ್ಲ ಹೇಳ್ತೀವಲ್ಲ ವಸ್ತುಗಳಿಂದ, ಅದು ನಾನಲ್ಲ ಅಂತ ನನಗೂ ಗೊತ್ತಿದ್ರು ಕೂಡ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಒಂದು ಅಭಿಮಾನದಿಂದ ನನಗೆ ನನ್ನದು ಅಂತ ನಾವು ಹೇಳ್ತೀವಿ ನಾವು. ಸೊ ಹೀಗೆ ಗೌಣಾತ್ಮ ಅನ್ನೋದು ಅದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗೃಹೈಕ ದೇಶ ಅವಸ್ಥಾಯ ಸಾರ್ವಭೌಮೋ ಅಹಂ ಇತ್ಯಸೌ. ಅಹಂಕಾರ ಅನ್ನೋದಕ್ಕೆ ಒಂದು ಪರಿಮಿತಿ ಇದೆ ಅಂತ, ಅದಕ್ಕಾಗಿ ನಾನು ಇದೆಲ್ಲ ಹೇಳಿದೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಈ ದೇಹದಲ್ಲಿ ಮಾತ್ರ ನಾನು ಅಂತ ಬುದ್ಧಿ ಇರುತ್ತೆ, ದೇಹ ಆದಿಗಳಲ್ಲಿ ನಾನು ಅಂತ ಬುದ್ಧಿ ಇರುತ್ತೆ, ಅವು ಹೊರಗಡೆ ಇದರಲ್ಲಿ ನಂದು ಅಂತ ಇರುತ್ತೆ. ಸೊ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವನವನ ದೇಹದಲ್ಲಿ ಮಾತ್ರ ಅವನಿಗೆ ಅಹಂಕಾರ ಅಂತ ಇರುತ್ತೆ, ಎಲ್ಲದರಲ್ಲೂ ಅವನಿಗೆ ಅಹಂಕಾರ ಇರುತ್ತೆ ಅಂತ ಹೇಳಕ್ ಆಗೋದೇ ಇಲ್ಲ. ಅದರಿಂದಲೇ ಹೇಳ್ತಾ ಇದ್ದಾರೆ, ಈ ಅಹಂಕಾರ ಅನ್ನೋದು ಪರಿಚಿನ್ನವೇ ಆದ್ರೂ ಕೂಡ ಎಲ್ಲದರಲ್ಲೂ ಕೂಡ ನನಗೆ ನಾನು ಅಂತ ಬುದ್ಧಿ ಬರಕ್ಕೆ ಇವರೊಂದು ಕೇಸ್ ಕೊಡ್ತಾರೆ. ಒಂದು ಕೇಸ್ ಏನ್ ಕೇಸ್ ಕೊಡ್ತಾರೆ ಅಂತ ಹೇಳಿದ್ರೆ,
ಒಬ್ಬ ರಾಜ ಇದ್ದಾನೆ, ಅವನು ಅವನು ಯಾವಾಗಲಾದ್ರೂ ಇರ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ತಾನೆ ಇರ್ಬೇಕು. ಅವನು ಎಲ್ಲಾ ಕಡೆ ಅವ್ನು ಇರಕ್ ಸಾಧ್ಯವಿಲ್ಲ. ಅವನು ಒಂದು ಅರಮನೆಯಲ್ಲಿ ಇರ್ಬೇಕು, ಒಂದು ಸಿಂಹಾಸನದಲ್ಲಿ ಕೂತಿರ್ಬೇಕು, ಅಥವಾ ಒಂದು ಮಲ್ಕೊಂಡಿರ್ಬೇಕು, ಅಥವಾ ಯಾರೋ ಜೊತೆಗೆ ಆಟ ಆಡ್ತಾ ಇರ್ಬೇಕು. ಏನೋ ಒಂದ್ ಕಡೆ ಮಾತ್ರ ಇರ್ತಾನೆ ಅವನು. ಇದ್ರೂ ಕೂಡ ಅವನು ಒಂದೇ ಒಂದು ಕಡೆ ಇದ್ರೂ ಕೂಡ ಅವನು ಅವನು ನಾನು ಸಾರ್ವಭೌಮ ಅಂತ ಅವ್ನಿಗೆ ತಿಳ್ಕೊಳಕ್ಕಾಗುತ್ತೆ. ಅವ್ನಿಗೆ ಬುದ್ಧಿ ಬರಕ್ಕಾಗುತ್ತೆ ಅವನಿಗೆ. ಯಾಕಂದ್ರೆ ನನಗೆ ಎಲ್ಲ ಸೇರಿದ್ದು, ನಾನು ಸಾರ್ವಭೌಮ ಅಂತ ಹೇಳಿದ್ರೇನು ಈ ಒಂದು ಎಲ್ಲಾ ಭೂಮಿಯು ನನಗೆ ಸೇರಿದ್ದು, ಎಲ್ಲಾ ಒಂದು ಭೋಗವು ನನಗೆ ಸೇರಿದ್ದು ಅಂತ ಅವನಿಗೆ ಒಂದು ಬುದ್ಧಿ ಇರುತ್ತಲ್ಲ. ಹಾಗಾಗಿ ತನ್ನನ್ನ ಅವನು ಏಕದೇಶ ಸ್ಥಳದಲ್ಲಿ ಅವನು ಫಿಸಿಕಲಿ ಇದ್ರೂ ಕೂಡ ಅವನು ಐ ಎವ್ರಿಥಿಂಗ್ ಅಂತ ಅವ್ನು ಹೇಳಕ್ಕೆ ಅವ್ನಿಗೆ ಬರುತ್ತೆ. ಯಾಕಂದ್ರೆ ಆ ಒಂದು ರಾಜ್ಯದಲ್ಲಿ ಇರೋದು ಎಲ್ಲವೂ ಕೂಡ ಅವನಿಗೆ ಸೇರಿದ್ದೆ ಅದು. ಹಾಗಿರುವಾಗ ಆತರ ಅವ್ನಿಗೆ ತಿಳ್ಕೊಳಕ್ ಆಗುತ್ತಲ್ಲ. ಅದೇ ತರ ಯದ್ಯಪಿ ಈ ಅಹಂಕಾರ ಅನ್ನೋದು ಒಂದು ಪರಿಚ್ಛಿನ್ನ ವಸ್ತು ಆಗಿದ್ರು ಕೂಡ ನೀನು ಅಹಂಕಾರವನ್ನು ಇಟ್ಕೊಂಡು ನಾನು ಎಲ್ಲ ಅಂತ ತಿಳ್ಕೊಳ್ಳಕ್ಕೆ ಬರುತ್ತೆ, ತಪ್ಪಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಉದಾಹರಣೆ ಕೊಟ್ಟು ಅದನ್ನ ಹೇಳ್ತಾರೆ. ಅಭಿಮಾನಾದಿಕಂ ಏವೈದ್ಯಂ ಭೂಮಾತ್ಮತ್ವಂ ಇತಿ ಭ್ರಮಂ ನಿರಾಕರ್ತುಂ ಸರ್ವದಿಕ್ಷು ಭೂಮ್ನೋ ಜ್ಞೇಯ ಚಿದಾತ್ಮತ. ಇವಾಗ ಏನ್ ಮಾಡಿದ್ರು, ಅಹಂಕಾರ ಅನ್ನೋದನ್ನ ದಾಟಿ ಕೇವಲ ಚೈತನ್ಯ ಅನ್ನೋ ಸ್ಟೇಜಿಗೆ ಬರ್ತಾ ಇದ್ದಾರೆ ನೋಡಿ. ಎಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಾಗುತ್ತೆ. ಫಸ್ಟ್ ಅಹಂಕಾರವನ್ನೇ ಇಟ್ಕೊಂಡು ಎಲ್ಲವೂ ನಾನೇ ಅಂತ ಹೇಳ್ಬೇಕಾಗುತ್ತೆ. ಆಮೇಲೆ ಏನ್ ಬೇಕು, ಅದರಲ್ಲಿರೋ ದೋಷವನ್ನು ತಿಳ್ಕೊಂಡು ನಾವು ಅಹಂಕಾರ ಖಂಡಿತ ಎಲ್ಲವೂ ಆಗಕ್ಕೆ ಸಾಧ್ಯವೇ ಇಲ್ಲ. ಚೈತನ್ಯ ಐ ಕ್ಯಾನ್ ಬಿ ಎವ್ರಿಥಿಂಗ್, ಬಟ್ ಆಸ್ ಅಹಂಕಾರ ಐ ಕ್ಯಾನ್ ರಿಯಲಿ ನಾಟ್ ಬಿ ಎವ್ರಿಥಿಂಗ್. ಐ ಕ್ಯಾನ್ ಡೂ ಸಮ್ ಉಪಾಸನ ಲೈಕ್ ದಟ್, ಬಟ್ ವೆರಸ್ ಇನ್ ಟ್ರೂತ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಗೊತ್ತಾಗ್ಬೇಕು ನಮ್ಗೆ. ಇದೇ ತರನೇ ನೋಡಿ, ಈ ತರ ಒಂದು ಕ್ರಮ ಈ ಪಂಚಕೋಶಗಳಲ್ಲೂ ಕೂಡ ಹೇಳಿದ್ದಾರೆ. ಪಂಚಕೋಶ ವಿವೇಕ ಅಂತ ಹೇಳುವಾಗ ಅನ್ನಮಯ ಪ್ರಾಣಮಯ ಎಲ್ಲ ಒಂದು ಕ್ರಮ ಇದೆಯಲ್ಲ. ಮೊದಲು ಅನ್ನಮಯದಲ್ಲಿ ನಾನು ಅಂತ ಬುದ್ಧಿ ಬರ್ಬೇಕು ಅವನಿಗೆ. ಯಾಕಂದ್ರೆ ಹೊರಗಡೆ ಇರೋ ವಸ್ತುಗಳಲ್ಲಿ ನಾನು ಅಂತ ಬುದ್ಧಿ ಬರ್ತಾ ಇದೆ ಅವನಿಗೆ. ಅದನ್ನ ತಪ್ಪಿಸಿ ಇವನು ಇದ್ರಲ್ಲಿ ಬರ್ಬೇಕು. ಆಮೇಲೆ ಇದರಲ್ಲಿ ದೋಷವನ್ನು ನೋಡಿ ಪ್ರಾಣಮಯದಲ್ಲಿ ನಾನು ಅಂತ ಬರ್ಬೇಕು. ಆಮೇಲೆ ಅದನ್ನ ಬಿಟ್ಟು ಇದಕ್ಕೆ ಬರ್ಬೇಕು. ಸೊ ಕ್ರಮವಾಗಿ ಒಂದೊಂದ್ರಲ್ಲೂ ಕೂಡ ನಾನು ಅಂತ ಒಂದು ಬುದ್ಧಿ, ಒಂದು ಉಪಾಸನೆ ಹೇಳಿ ಆ ಉಪಾಸನೆಗೆ ಫಲವೂ ಹೇಳಿದ್ದಾರೆ. ಹೀಗೆ ಒಂದೊಂದನ್ನು ನಾವು ದೋಷ ನೋಡಿ ಅದನ್ನ ಬಿಟ್ಟು ಇನ್ನೊಂದು ಮುಂದಕ್ಕೆ ಹೋಗ್ಬೇಕು, ಇನ್ನೂ ಸೂಕ್ಷ್ಮವಾದಕ್ಕೆ ಹೋಗ್ಬೇಕು ಅಂತ ಕ್ರಮವಾಗಿ ಹೇಳಿದ್ದಾರೆ. ಅದೇ ತರ ಇಲ್ಲೂ ಕೂಡ ಮೊದಲು ಅಹಂಕಾರವನ್ನು ಇಟ್ಕೊಂಡು ನಾನು ಎಲ್ಲ ಅಂತ ಹೇಳಿದವನು ಇವಾಗ ಏನ್ ಮಾಡ್ಬೇಕಾಗಿದೆ, ಅಹಂಕಾರ ನಿಜವಾಗ್ಲೂ ಎಲ್ಲವೂ ಆಗಕ್ಕೆ ಸಾಧ್ಯವಿಲ್ಲ. ಚೈತನ್ಯವಾಗಿದ್ರೆ ನಾನು ಅಹಂಕಾರವಾಗಿ ಎಲ್ಲವಾಗಿರೋಕ್ ಸಾಧ್ಯವಿಲ್ಲ, ಬಟ್ ಆಸ್ ಚೈತನ್ಯ ಐ ಕ್ಯಾನ್ ಬಿ ಎವ್ರಿಥಿಂಗ್ ಅಂತ ಆತರ ತಿಳ್ಕೊಬೇಕು ನಾವು. ಆತರ ಒಂದು ತಿಳುವಳಿಕೆ ನಮ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆಭಿಮಾನ ಅತಿಕಂ ಏವ ಇದಂ ಭೂಮಾತ್ಮತ್ವಂ ಇತಿ ಭ್ರಮಂ ನಿರಾಕರ್ತುಂ ಸರ್ವದಿಕ್ಷು ಭೂಮ್ನೋ ಜ್ಞೇಯ ಚಿದಾತ್ಮತ. ಹಾಗಾಗಿ ಇದು ಅಭಿಮಾನದಿಂದಲೇ ಇದು ನಾವು ಎಲ್ಲದರಲ್ಲೂ ನಾನು ಭೂಮ ಅಂತ ಒಂದಿದೆ ಅಂತ ಒಂದು ಭ್ರಮೆ ಇದೆಯಲ್ಲ, ಅದನ್ನ ಹೋಗ್ಲಾಡ್ಸ್ಕೊಳ್ಳಕ್ಕೆ ನಾವ್ ಏನ್ ಮಾಡ್ಬೇಕು, ನಾನು ಚಿತ್ಸ್ವರೂಪವಾಗಿ ನಾನು ಎಲ್ಲವಾಗೂ ನಾನಾಗಿದ್ದೀನಿ ಅಂತ ಆ ಒಂದು ಭಾವನೆಯನ್ನ ನಾವು ತಂದ್ಕೋಬೇಕು ಇವಾಗ ಅಂತ. ಸೊ ಈ ಒಂದು ಉಪಾಸನೆ ಮಾಡಿದಾಗ ಏನಾಗುತ್ತೆ, ಕೊನೆಯಲ್ಲಿ ಏನಾಗುತ್ತೆ, ಅದು ಹೋಗ್ತಾ ಹೋಗ್ತಾ ಅದು ಬಲವಾಗಿ ಆ ಚಿದಾತ್ಮವೇ ನಾನೇ ಎಲ್ಲ ಅಂತ ಒಂದು ಬರುತ್ತೆ ಅದು ಅಂತ. ಸರ್ವೋಹಂ ಅಂತ ಬಿಡಬೇಕು. ನಾನು ಇಷ್ಟೇ ಅಂತ ಇದೇ ನಾನು ಅಂತ ಹೇಳಕ್ ಬಂದು ಅವಾಗ ನಾನು ಎಲ್ಲವೂ ನಾನೇನೆ ಅಂತ ಒಂದು ಬುದ್ಧಿ ನೇರಾಗಿ ಅವನಿಗೆ ಅನುಭವದಲ್ಲೇ ಬರುತ್ತೆ, ಸಾಕ್ಷಾತ್ಕಾರವಾಗಿ ಆಗುತ್ತೆ. ಅಹಂ ಶಬ್ದಶ್ಚಿದಾತ್ಮಾನಂ ಸಾಹಂಕಾರಂ ಬ್ರವೀತಿ ಅಹಂಕಾರೇ ಬೋಧಲೀನೆ ಚಿದಾತ್ಮ ಏವ ಅವಶಿಷ್ಯತೆ. ನೋಡಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಹಂ ಶಬ್ದ ಚಿದಾತ್ಮಾನಂ ಸಾಹಂಕಾರಂ ಬ್ರವೀತಿ. ಈ ಅಹಂ ಶಬ್ದ ಅನ್ನೋದು ಏನ್ ಮಾಡ್ತಾ ಇದೆ ಅಂದ್ರೆ ಚಿತ್ಸ್ವರೂಪವನ್ನೇ, ಅಹಂಕಾರವನ್ನ ಸೇರಿಸ್ಕೊಂಡು ಚಿತ್ಸ್ವರೂಪವನ್ನೇ ಹೇಳ್ತಾ ಇದೆ. ನೋಡಿ, ಜಡವಾಗಿರೋ ಕಲ್ಲಿಗೆ ಮಣ್ಣಿಗೆಲ್ಲ ಅಹಂಕಾರ ಇರಕ್ ಸಾಧ್ಯವೇ ಇಲ್ಲ. ಆದ್ರೆ ಒಂದು ಚೇತನ ಮಾತ್ರ ಇರೋದು ಸಾಧ್ಯ. ಬಟ್ ಈ ಚೇತನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮಿಕ್ಸಪ್ ಆಗಿದೆ, ಜಡ ಅಂಡ್ ಚೈತನ್ಯ ಮಿಕ್ಸಪ್ ಆಗಿದೆ. ಹಾಗಾಗಿ ನಾನು ಕೇವಲ ಚೈತನ್ಯ ಅಂತ ತಿಳ್ಕೊಳ್ಳೋಕ್ ಬದಲು ಏನ್ ಮಾಡ್ತಾನೆ, ಅವನಿಗೂ ಗೊತ್ತು ನಾನು ಚೈತನ್ಯ ಅಂತ, ಚೇತನ ಅಂತ ಗೊತ್ತು ಅವನಿಗೆ. ಆದ್ರೆ ಸ್ವರೂಪತಃ ನಾನು ಅಂತ ಕೇಳಿದ್ರೆ ಹೇಳಕ್ ಆಗ್ತಾ ಇಲ್ಲ. ಈ ಶರೀರವನ್ನು ಸೇರಿಸ್ಕೊಂಡೇ ನಾನು ಅಂತ ಹೇಳ್ತಾ ಇದ್ದೀನಿ. ಶರೀರವೆಲ್ಲ ಜಡ ಅದು. ಹಾಗಾಗಿ ಈ ಅಹಂ ಶಬ್ದ, ಅಹಂ ಅಂತ ಹೇಳೋದು ನಾವು ಚಿದಾತ್ಮಾನಂ ಸಾಹಂಕಾರ ಪ್ರವೀತಿ, ಚಿತ್ಸ್ವರೂಪವನ್ನೇ ಅಹಂ ಅನ್ನೋ ಶಬ್ದ ಏನ್ ಮಾಡ್ತಾ ಇದೆ, ಅಹಂಕಾರದ ಜೊತೆಗೆ ಸೇರಿಸ್ಕೊಂಡು ಚಿತ್ಸ್ವರೂಪವನ್ನೇ ಅದು ಅಹಂ ಅಂತ ಶಬ್ದ ಬರ್ತಾ ಇದೆ. ನೋಡಿ ಇವಾಗ ಏನಾಗುತ್ತೆ ಅಂದ್ರೆ, ನಾವು ಎಷ್ಟು ಚೆನ್ನಾಗಿರೋ ವಿಷಯ ಅಂದ್ರೆ, ಈ ಅಹಂ ಅಂತ ನಾವು ಹೇಳ್ತೀವಲ್ಲ, ಈ ಅಹಂ ಅಂತ ಹೇಳುವಾಗ್ಲೇನೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಪರಿಚ್ಛಿನ್ನತೆ ಸೇರಿಸ್ಕೊಂಡೇ ಬರುತ್ತೆ. ಅದು ಈ ಶರೀರವನ್ನು ಪಂಚಕೋಶಗಳೆಲ್ಲ ಸೇರಿಸ್ಕೊಂಡು ಒಂದು ವ್ಯಕ್ತಿ, ಒಂದು ಪರ್ಸನ್ ಅಂತ ಇದೆಯಲ್ಲ, ಅದನ್ನ ಇಟ್ಕೊಂಡೇ ಅಹಂ ಅಂತ ಹೇಳಕ್ಕಾಗುತ್ತೆ. ಪರ್ಸನ್ ಅನ್ನೋದನ್ನ ಬಿಟ್ಬಿಟ್ರೆ ಅಹಂ ಅನ್ನೋದಕ್ಕೆ ಯೂಸೇ ಇಲ್ಲ. ಯಾಕಂದ್ರೆ ನೋಡಿ, ಪರ್ಸನ್ ಹೇಳುವಾಗ್ಲೇನೆ ಅಹಂ ಅಂತ ಹೇಳಕ್ಕಾಗುತ್ತೆ. ನನ್ನಿಂದ ಬೇರೆ ಆಗಿರೋನ ನೀನು ಅಂತ ಹೇಳಕ್ಕಾಗುತ್ತೆ, ನನ್ನಿಂದ ಬೇರೆ ಆಗಿರೋ ಬೇರೆ ವಸ್ತುನ ಅದು ಅಂತ ಹೇಳಕ್ಕಾಗುತ್ತೆ. ಹಾಗಾಗಿ ನಾನು ಅಹಂ ಅಂತ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದು ಇದು ಅಂತೆಲ್ಲ ಬೇರೆ ಬೇರೆ, ಅವನು ಇವನು ಅದು ಇದು ಅಂತೆಲ್ಲ ಬೇರೆ ಬೇರೆ ನನಗೆ ಗೋಚರವಾಗ್ತಾ ಇರೋದ್ರಿಂದ ನನಗೆ ರೆಫರೆನ್ಸ್ ಪಾಯಿಂಟ್ ಒಂದಕ್ಕಾಗಿ ನಾನು ಏನ್ ಮಾಡ್ತೀನಿ, ಅಹಂ ಅಂತ ನನಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ನಾನು. ಸೊ ಕೊನೆಯಲ್ಲಿ ಇವಾಗ ಏನಾಗುತ್ತೆ,
ಈ ಅಹಂ ಅನ್ನೋದು ಅದು ಚೈತನ್ಯವನ್ನೇ ಅದು ಏನ್ ಮಾಡ್ತಾ ಇದೆ, ಅಹಂಕಾರದ ಜೊತೆಗೆ ಮಿಕ್ಸ್ ಮಾಡಿ ನಮಗೆ ಅಹಂ ಶಬ್ದ ನಮಗೆ ತೋರಿಸ್ಕೊಡ್ತಾ ಇದೆ, ಅಹಂಕಾರ ಅಂತ ತೋರಿಸ್ಕೊಡ್ತಾ ಇದೆ. ಸಾಹಂಕಾರಂ ಚಿದಾತ್ಮಾನಂ ಬ್ರವೀತಿ, ಅಹಂಕಾರೇ ಬೋಧಲೀನೆ ಚಿದಾತ್ಮ ಏವ ಅವಶಿಷ್ಯತೆ. ಇವಾಗ ಅಹಂಕಾರ ಅನ್ನೋದು ಬೋಧ ಅಂದ್ರೆ ಜ್ಞಾನ ಸ್ವರೂಪದಲ್ಲಿ ಅಹಂಕಾರ ಅನ್ನೋದು ಲೈವ್ ಆಗೋದ್ರೆ ಅವಾಗ ಚಿತ್ ಸ್ವರೂಪ ಅನ್ನೋದು ಮಾತ್ರ ನಮಗೆ ಉಳ್ಕೊಳ್ಳುತ್ತೆ ಅಂತ. ಸೊ ಇದೇನಾಗುತ್ತೆ, ಈ ಡೀಪ್ ವಿಚಾರದಲ್ಲೋ ಅಥವಾ ಡೀಪ್ ಇದು ಮೆಡಿಟೇಷನ್, ಆ ಮೆಡಿಟೇಷನ್ ನಲ್ಲೋ ಏನಾಗುತ್ತೆ, ಒಂದೊಂದು ಕೋಶವಾಗಿ ಅವನು ಕಳಿಸಿ ಬಿಡುತ್ತಾನೆ. ನಾನು ಶರೀರವಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಹೇಳ್ಬಿಟ್ಟು ಈ ಅಹಂಕಾರ ಅನ್ನೋದು ಕೂಡ ನಾನು ಅಲ್ಲ ಅಂತ ಬಿಟ್ಟಾಗ ಏನಾಗುತ್ತೆ, ಕೇವಲ ಚೈತನ್ಯ ಸ್ವರೂಪ ಮಾತ್ರ ಭಾಸವಾಗುತ್ತೆ ಅದು ಅಂತ ಹೇಳಿ. ಈ ಬೋಧ ಲೀನೆ ಅಂತ ಹೇಳಿದಾಗ ಏನು, ಬೋಧ ಜ್ಞಾನ ಸ್ವರೂಪದಲ್ಲಿ ಇವನ ಲೈವ್ ಆಗುವಾಗ ಅಂತ ಅರ್ಥ ತಗೋಬಹುದು, ಅಥವಾ ಈ ಅಹಂಕಾರ ಅನ್ನೋದೇ ಜ್ಞಾನ ಸ್ವರೂಪದಲ್ಲಿ ಲೈವ್ ಆದಾಗ ಅಂತ ಆಗ್ಬೋದು. ಎರಡರ್ಥನ ಬರುತ್ತೆ. ಸೊ ಆತ್ಮಜ್ಞಾನದ ಒಂದು ಕೇವಲ ಶುದ್ಧ ಚೈತನ್ಯ ಜ್ಞಾನ ಅನ್ನೋದು ಮಾತ್ರ ಇರುವಾಗ ಅಹಂಕಾರ ಅನ್ನೋದು ಕೂಡ ಇಲ್ಲದೆ ಹೋಗ್ಬಿಡುತ್ತೆ ಅದು. ಹಾಗಾಗಿ ಈ ಅಹಂ ಶಬ್ದ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಈ ಅಹಂಕಾರದ ಜೊತೆಗೆ ಸೇರಿಸ್ಕೊಂಡಾಗ್ಲೇನೆ ಅಹಂ ಶಬ್ದ ಯೂಸ್ ಮಾಡೋದು. ಆದ್ರೆ ಅಹಂಕಾರ ಅನ್ನೋದು ನಮ್ಗೆ ಜ್ಞಾನ ಸ್ವರೂಪದಲ್ಲಿ ಲೈವ್ ಆಗೋದ್ರೆ ಅವಾಗ ಅಹಂ ಶಬ್ದ ಅನ್ನೋದಕ್ಕೂ ಕೂಡ ಏನು ದಾರಿನೇ ಇಲ್ಲ, ಎಡೆಯೇ ಇಲ್ಲ ಅಂತ ಆಗೋಗುತ್ತೆ. ಅದಕ್ಕೆ ನೋಡಿ ಕೆಲವರು ರಮಣ ಮಹರ್ಷಿ ಇದ್ದವ್ರು ಕೂಡ ಮಾಡಿದ್ದಾರೆ. ಏನ್ ಮಾಡ್ತಾರೆ ಅಂದ್ರೆ, ಈ ಅಹಂ ಅನ್ನೋದನ್ನ ಯೂಸ್ ಮಾಡ್ಲೇಬಾರ್ದು, ವ್ಯವಹಾರದಲ್ಲಿ ಕೂಡ ಯೂಸ್ ಮಾಡಬಾರ್ದು ಅಂತ ಒಂದು ಗ್ರಂಥ ಮಾಡ್ಕೊಡ್ತಾರೆ ಅವರು. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ತನ್ನನ್ನ ಹೇಳುವಾಗ ಇದು ಅಂತ ಹೇಳ್ತಾರೆ, ಇದು ಇದು ಅಂತಾನೆ ಹೇಳ್ತಾರೆ. ತನ್ನನ್ನ ಹೇಳುವಾಗ ಇದಕ್ಕೆ ಏನೋ ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಸರಿಯಾಗಿ ಒಂದು ಇದಿಲ್ಲ ಅಂತ ಹೇಳುವಾಗ ಇದು ಅಂತ ಸಂಬೋಧನೆ ಮಾಡ್ತಾರೆ. ತನ್ನ ಶರೀರವನ್ನೇ ತನ್ನನ್ನೇ ಕೂಡ ಇದು ಅಂತ ಹೇಳ್ತಾರೆ ಅವರು. ಹೀಗೆ ಸರಿ ಅಹಂ ಅನ್ನೋದನ್ನ ಯೂಸ್ ಮಾಡಬಾರ್ದು ಅಂತ ಒಂದು ಕಾರಣದಿಂದ. ಸೊ ಈಗ ಇದನ್ನ ಹೇಳಿದ್ಮೇಲೆ ಇವರು ಮುಂದಕ್ಕೆ ಕ್ರಮೇಣ ಅನೇನ ಯಹ ತತ್ವಂ ಪಶ್ಯನ್ ಶಾಸ್ತ್ರ ವಿಚಾರತಃ ಯುಕ್ತ್ಯ ಮತ್ವಾ ಧಿಯಾ ವೇತ್ತಿ ಜೀವನ್ ಮುಕ್ತೋ ಭವೇದ್ಯಸೋ. ಇವಾಗ ಕ್ರಮೇಣ ನೋಡಿದ್ರೆ ಒಂದು ಕ್ರಮ ಹೇಳಿದ್ರು ಇವರನ್ನೇ, ಅದನ್ನ ಶುರು ಮಾಡೋವಾಗಲೇ ಒಂದು ಕ್ರಮದಲ್ಲಿ ಹೇಳ್ತೀನಿ ಅಂತ. ಈ ಕ್ರಮವನ್ನ ನಾವು ಚೆನ್ನಾಗಿ ಪಾಲನೆ ಮಾಡ್ತಾ ಬಂದ್ರೆ ಅದು ಕೊನೆಯಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಸಾಕ್ಷಾತ್ಕಾರದಲ್ಲಿ ನಿಲ್ಲುತ್ತೆ. ಆ ಸಾಕ್ಷಾತ್ಕಾರ ಅನ್ನೋದು ಗಟ್ಟಿ ಹಾಕೋದಾಗ ಅವನು ಜೀವನ್ ಮುಕ್ತನಾಗೋಗ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕ್ರಮೇಣ ಅನೇನ ಯಹ, ನೋಡಿ ಅಂತ ತತ್ವನ್ನ ಕರೆಕ್ಟ್ ಅದನ್ನ ಅಶೋಕದಲ್ಲಿ ಮಾಡಿದ್ದಾರೆ. ಅದೇ ಕರೆಕ್ಟ್ ಆಕ್ಚುಲಿ ಇದನ್ನೇನೆ ಇದು ಬ್ರಹ್ಮಾನು ಚಿಂತನಂ ಅಂತ ಒಂದು ಗ್ರಂಥ ಇದೆ, ಶಂಕರಾಚಾರ್ಯದೇನೆ. ಅದ್ರಲ್ಲಿ ಇದೇ ಹೇಳ್ತಾರೆ ಅವರು. ಬರೀ ಈ ಶಬ್ದವನ್ನು ಹೇಳ್ತಾ ಇದ್ರು ಕೂಡ ನಿನ್ಗೆ ಅದು ಕೊಂಡ್ಕೊಂಡಿಲ್ಲ, ಅಲ್ಲಿ ತಗೊಂಡೋಗಿ ಬಿಡ್ತೇನೆ ಅಂತ. ಅದಕ್ಕೆ ನೋಡಿ ನಾಮಜಪ ಅಂತ ಹೇಳ್ತೀವಲ್ಲ, ರಾಮಕೃಷ್ಣ ಅಂತ ನಾಮಜಪ ಅಂತ ಹೇಳ್ತೀವಲ್ಲ, ಈ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳೋ ನಾಮಗಳು ಕೂಡ ಏನ್ ಮಾಡುತ್ತೆ, ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ನಮ್ಗೆ ಬಾಕಿ ಇದ್ರ ಮೇಲಿದ್ದಲ್ಲ ನಮ್ಗೆ ಒಂದು ಬುದ್ಧಿ ಬಿಟ್ಟೋಗುತ್ತೆ. ಅದು ಇದು ಕೊನೆಯಲ್ಲಿ ಏನಾಗುತ್ತೆ, ಇದು ಆ ಒಂದು ಸ್ವರೂಪದಲ್ಲಿ ತಗೊಂಡೋಗಿ ಅದು ನಮ್ಮನ್ನ ಸೇರಿಸ್ಬಿಡುತ್ತೆ. ಅದು ಅದೇ ತರನೇ ಇಲ್ಲೂ ಕೂಡ ಆಗುತ್ತೆ ಅಂತ ಹೇಳಿ, ಕ್ರಮೇಣ ಅನೇನ ಯಹ ತತ್ವಂ ಪಶ್ಯನ್ನೇ ಶಾಸ್ತ್ರ ವಿಚಾರತಃ ಯುಕ್ತ್ಯ ಮತ್ವಾ ಧಿಯಾ ವೇತ್ತಿ ಜೀವನ್ಮುಕ್ತೋ ಭವೇದಸೌ ಅಂತ. ಹೇಗೆ ಒಬ್ಬ ಈ ಕ್ರಮವನ್ನು ಅನುಸರಿಸಿ ಅವನು ಶ್ರವಣ ಮನನ ನಿಧಿಧ್ಯಾಸನ ಇದನ್ನೆಲ್ಲ ಅವನು ಮಾಡಿದಾಗ ಕೊನೆಯಲ್ಲಿ ಅವನು ಈ ಚೈತನ್ಯ ಸ್ವರೂಪವೇ ಅವನು ತಾನು ಅಂತ ತಿಳ್ಕೊಂಡು ಜೀವನ್ ಮುಕ್ತನೇ ಆಗುತ್ತಾನೆ ಅವನು ಅಂತ ಹೇಳಿ. ಇವಾಗ ಜೀವನ್ ಮುಕ್ತನ ಒಂದು ವ್ಯವಹಾರ ಹೇಗಿರುತ್ತೆ, ಜೀವನ್ ಮುಕ್ತಿಯ ವ್ಯವಹಾರ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾರೆ ಅವರು. ಅದನ್ನ ತುಂಬಾ ಚೆನ್ನಾಗಿ ಒಂದು ಕ್ಯಾಟಗರೀಸ್ ಮಾಡ್ತಾರೆ, 4 ಕ್ಯಾಟಗರೀಸ್ ಮಾಡ್ಬಿಟ್ಟು ಆ 4 ಕ್ಯಾಟಗರೀಸ್ ನಲ್ಲಿ ಹೇಗಿದೆಲ್ಲ ಜೀವನ್ ಮುಕ್ತಿಯ ವ್ಯವಹಾರ ಅನ್ನೋದನ್ನ ಹೇಗೆ ನಾವು ಇದರಲ್ಲಿ ಸೇರಿಸಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದನ್ನ ಒಂದು ಇಂಟ್ರಡಕ್ಷನ್ ಮಾತ್ರ ಇವಾಗ ಹೇಳ್ಬಿಟ್ಟು ಮುಂದಿನ ಸಂದರ್ಭದಲ್ಲಿ ಬಾಕಿ ಇದೆಲ್ಲ ಹೇಳ್ತೀನಿ ನಾನು. ಅವಾಗ ಇವಾಗ ಇವರು ಫಸ್ಟ್ ಹೇಳ್ತಾ ಇರೋದು, ಫಸ್ಟ್ ಶ್ಲೋಕ ಹೇಗೆ ಶುರು ಮಾಡ್ತಾರೆ ಅಂದ್ರೆ, ಜೀವನ್ ಮುಕ್ತೋ ರತಿ ಕ್ರೀಡಾ ಮಿಥುನ ಆನಂದ ರಕ್ಷಣಾನ್ ವ್ಯವಹಾರಾನ್ ಕ್ರಮೇಣ ಏತಿ ಪ್ರಾರಬ್ಧಸ್ಯ ಅನುಸಾರತಃ. ನೋಡಿದ್ರ, ಜೀವನ್ ಮುಕ್ತ ಅಂತ ಹೇಳಿದ ತಕ್ಷಣ ಪ್ರಾರಬ್ಧ ಅನ್ನೋದು ಸೇರಿಸ್ಬಿಟ್ಟಿದೆ ಅದರಲ್ಲಿ. ಈ ಪ್ರಾರಬ್ಧ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದಾಗ ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಇವರೆಲ್ಲ ಯೋಚನೆ ಮಾಡಿ ಅದನ್ನ ಲೋಕದಲ್ಲಿ ನೋಡಿ ಶಾಸ್ತ್ರವನ್ನು ಬಲವಾಗಿ ಇಟ್ಕೊಂಡು ಅದನ್ನ ನಮ್ಗೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಅಂತ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಅದು ನಮಗೆ ಇದನ್ನ ನೋಡುವಾಗ ಇದರಲ್ಲಿ ವಿವೇಕಶ್ರೀರಾಮನಲ್ಲಿ ಒಂದು ಶ್ಲೋಕ ಬರುತ್ತೆ. ಅದು ಅದರಲ್ಲಿ ಒಬ್ಬ ಹೇಗಿರ್ತಾನೆ ಅಂತ ಹೇಳಿದಾಗ ಅವನ ಒಂದು ಅಂತ ಒಂದು ಉತ್ತಮವಾದ ಜೀವನ್ ಮುಕ್ತ ಹೇಗಿರ್ತಾನೆ ಅಂತ ಹೇಳಿದ್ರೆ, ಅವನು ಲೋಕ ಅನ್ನೋದು ಅವನಿಗೆ ಬಾನವೇ ಆಗ್ತಾ ಇರಲ್ಲ. ಯಾವಾಗ್ಲೂ ಕೂಡ ಅವನು ಈ ಬ್ರಹ್ಮ ಸಮಾಧಿಯಲ್ಲೇ ಇರ್ತಾನೆ. ಯಾವಾಗ್ಲಾದ್ರೂ ಒಂದ್ಸತಿ ಅವನಿಗೆ ಆ ಸಮಾಧಿಯಿಂದ ಒಂದು ಬಹಿರ್ಮುಖತೆ ಬಂದಾಗ ಪ್ರಪಂಚವನ್ನು ನೋಡ್ತಾನಲ್ಲ, ಅದು ನೋಡುವಾಗ ಕೂಡ ಅವನು ಅದನ್ನ ಸ್ವಪ್ನ ತರನೇ ನೋಡ್ತಾನೆ ಅವನು. ಆಮೇಲೆ ಅವನು ಒಂದು ಬಾಡಿ ಮೇಂಟೈನ್ ಆಗ್ಬೇಕಲ್ಲ, ಅದಕ್ಕೆ ಏನು ಅಂತ ಕೇಳಿದ್ರೆ ಅದಕ್ಕೆ ಕೂಡ ಅವನಿಗೆ ಪ್ರಾರಬ್ಧ ಇದೆ. ಇವನು ಅದನ್ನ ಹುಡ್ಕೊಂಡು ಹೋಗ್ದೇನೆ
ಯಾರೋ ಬಂದು ಇವನಿಗೆ ಬಾಯಲ್ಲಿ ಹಾಕ್ಬಿಡ್ತಾರೆ ಅದನ್ನ ತಗೊಂಡ್ಬಂದು. ಇದನ್ನೆಲ್ಲ ನಾವು ರಮಣ ಮಹರ್ಷಿ ಕೇಸಲ್ಲಿ ನೋಡಿದೀವಿ ಅದನ್ನ. ಅವ್ರ ಕೇಸಲ್ಲಿ ಹಾಗೆ ಆಗಿದೆ ಅದು. ಯಾರು ಬಂದು ಅವ್ರ ಬಾಯಲ್ಲಿ ಹಾಕ್ತಾರೆ ಅದನ್ನ ಆ ಸಮಯದಲ್ಲಿ. ಅವರು ಪ್ರಪಂಚವನ್ನು ಮರೆತು ಅವರು ಇರ್ತಾರೆ, ಆದ್ರೆ ಅವ್ರನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಯಾರೋ ಒಬ್ರು ಅವ್ರನ್ನ ಬಾಯಿಗೆ ಬಂದು ಹಾಕ್ತಾರೆ. ಅವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವ್ರ ಪ್ರಾರಬ್ಧದ ಪ್ರಕಾರ ಅವ್ರಿಗೆ ಆ ಶರೀರ ಉಳಿಬೇಕು ಸ್ವಲ್ಪ ಕಾಲ ಅಂತ ಇದೆ. ಇವನು ಯಾರು ಅವ್ರ ಬಾಯಿಗೆ ಹಾಕ್ತಾನೋ ಅವನ್ ಪ್ರಾರಬ್ಧದ ಪ್ರಕಾರ ಅವ್ರಿಗೆ ಈ ತರ ಮಾಡೋದ್ರಿಂದ ಇವನ್ ಒಂದು ಬೆನಿಫಿಟ್ ಆಗುತ್ತೆ. ಅದರಿಂದ ಇವನಿಗೆ ಯಾವುದೋ ಒಂದು ಅನುಗ್ರಹ ಸಿಗುತ್ತೆ, ಇವನಿಗೆ ಅಂತ ಒಂದು ಸಂಪರ್ಕ ಸಿಗುತ್ತೆ ಅಂತ ಆಗುತ್ತೆ ಇವನಿಗೆ. ಸೊ ಹಾಗಾಗಿ ಇದೆಲ್ಲ ಸೇರಿನೇ ಒಂದು ಲೈಫ್ ಅಂತ ಆಗೋದು. ಒಂದು ಲೈಫ್ ಒಬ್ಬನ ಮನುಷ್ಯನಿಗೆ ಒಂದು 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 ಒಬ್ಬನ ಮನುಷ್ಯನಿಗೆ ಒಂದು ಜೀವನ ಅಂತ ಆಗ್ಬೇಕು ಅಂತ ಹೇಳಿದ್ರೆ ನಾನಾ ರೀತಿಯಾದ ಪ್ರಾರಂಭಗಳೆಲ್ಲ ಸೇರ್ಕೊಂಡು ಒಂದು ಒಬ್ಬನಿಗೆ ಜೀವನ ಅಂತ ಆಗುತ್ತೆ. ನೋಡಿ, ಒಂದು ಇರುವೆ ಎಲ್ಲೋ ಕಡೆ ಇರುತ್ತೆ ಅದು, ಆದ್ರೆ ಅದ್ರ ಒಂದು ಪ್ರಾರಂಭ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವನು ಅದಕ್ಕೆ ಏನೋ ಒಂದು ಸಕ್ಕರೆ ಕಾಳಿನ ಬೆಳೆಸ್ಕೊಂಡು ಹೋದ್ರೆ ಅದಕ್ಕೆ ಸಿಕ್ಕೋ ತರ ಇರುತ್ತೆ ಅದು. ಸೊ ಇವನು ಬುದ್ಧಿಪೂರ್ವಕವಾಗಿ ಮಾಡಿರಲ್ಲ ಅದು, ಬಟ್ ಇವನ ಕೇಸಲ್ಲಿ ಏನಾಗುತ್ತೆ, ಇದು ಕೆಳಗಡೆ ಬೀಳುತ್ತೆ, ಅದು ಬಿದ್ದಾಗ ಅದು ಅದಕ್ಕೆ ಅದು ಆಹಾರ ಆಗುತ್ತೆ ಅಂತ. ಸೊ ಹೀಗೆಲ್ಲ ಅದು ಒಬ್ರಿಗೊಂದು ಕನೆಕ್ಟೆಡ್ ಆಗೇ ಇರುತ್ತೆ ಅದು ಲೋಕದಲ್ಲಿ. ಇದು ಈ ಎಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದು ಇಂಟರ್ ಕನೆಕ್ಟೆಡ್ ಆಗೇ ಇರುತ್ತೆ, ಅದು ಇಂಟರ್ ಡಿಪೆಂಡೆಂಟ್ ಆಗೂ ಇರುತ್ತೆ ಅದು. ಸೊ ಹೀಗೆ ಜೀವನ್ ಮುಕ್ತನ ಒಂದು ವಿಷಯದಲ್ಲಿ ವ್ಯವಹಾರ ಅನ್ನೋದನ್ನ ಅಲ್ಲಿ ಆ ಶ್ಲೋಕದಲ್ಲಿ ಹೇಳುವಾಗ ಏನ್ ಮಾಡುತ್ತೆ ಅಂದ್ರೆ, ವಿವೇಕ ಶಿರೋಮಣಿ ಶ್ಲೋಕದಲ್ಲಿ ಧನ್ಯಸ್ಸ ಮಾನ್ಯೋ ಭುವಿ ಕಶ್ಚಿದೇ ಅನಂತ ಪುಣ್ಯ ಫಲಭುಕ್ ಧನ್ಯಸ್ಯ ಮಾನ್ಯೋ ಭುವಿ ಅಂತ ಮುಗಿಯುತ್ತೆ ಅದು. ಇವನು ಅನಂತ ಪುಣ್ಯ ಫಲಭುಕ್, ಇವನಿಗೆ ಪುಣ್ಯ ಅನ್ನೋದು ಅಷ್ಟೊಂದು ಪುಣ್ಯ ಇದೆ, ಅನಂತವಾದ ಪುಣ್ಯದ ಫಲವನ್ನ ಇವನು ಭೋಗ ಮಾಡ್ತಾ ಇದ್ದಾನೆ ಇವಾಗ. ಅವನೇ ಧನ್ಯ, ಪ್ರಪಂಚದಲ್ಲಿ ಅವನ್ನೇ ಧನ್ಯ ಅಂತ ಹೇಳ್ಬೇಕು ನಾವು. ಎಲ್ಲರಿಗಿಂತ ಧನ್ಯ ಅವನು ಅಂತ ನಾವು ಹೇಳ್ಬೇಕು ಅಂತ ಅವನನ್ನ ಹೇಳುತ್ತೆ ಅದು. ಸೊ ಇವಾಗ ಅಂತವನಿಗೆ ಉತ್ತಮವಾದ ಪ್ರಾರಬ್ಧ ಅವನಿಗೆ ಅಂತ. ಬಾಕಿಯವ್ರಿಗೂ ಪ್ರಾರಬ್ಧ ಇದೆ, ಬಾಕಿ ಜ್ಞಾನಿಗಳಿಗೂ ಪ್ರಾರಬ್ಧ ಇದೆ. ಇವರು ಜ್ಞಾನಿ ವಿಷಯನೇ ಹೇಳ್ತಾ ಇದ್ದಾರೆ ಇವಾಗ. ಜ್ಞಾನಿಗಳಲ್ಲೇನೆ ಗ್ರೇಡೇಷನ್ಸ್ ಇರುತ್ತೆ, ಅವ್ರವ್ರ ಪ್ರಾರಬ್ಧದ ಪ್ರಕಾರ ಅವ್ರಿಗೆ ಹೇಗೆ ವರ್ತನೆ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾವು ಮುಂದಕ್ಕೆ ತಗೊಂಡು ನೋಡೋಣ ಡೀಟೇಲ್ ಆಗಿ. ಸುಮಾರು ಶ್ಲೋಕಗಳು ಅವ್ರ ರೀತಿಯ ಕೊಟ್ಟಿದ್ದಾರೆ, ಅದನ್ನ ಮುಂದಕ್ಕೆ ನೋಡೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತುರ್ನೇ ಜನ್ಮ ಜನ್ಮನಿ ವಿದ್ಯಾಲಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.